ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮುಳಬಾಗಲ್, ಕೋಲಾರ district. And this is my third lecture series in the subject of principles of event management. As I said earlier, the objective of my lecture series is to provide students with a conceptual framework of event management, event services, conducting event, and managing public relations. In this lecture series 3, I am going to cover unit 3 of principles of event management, that is nothing but conduct of an event. Under this unit, we are covering preparing a planning schedule, organizing tables, assigning responsibility, communication and budget of event, checklist, computer aided event management, roles and responsibilities of event manager for different events. These and all the concepts we are going to cover under the chapter 3, unit 3, conduct of an event. Okay, first of all, conducting an event. If you want to conduct one event, you want to follow some steps. ಅಂದರೆ ಒಂದು ಈವೆಂಟ್ನ ನೀವು ಕಂಡಕ್ಟ್ ಮಾಡಬೇಕಂತಂದರೆ ಕೆಲವು ಸ್ಟೆಪ್ಸ್ ಇದ್ದಾವೆ. ಆ ಸ್ಟೆಪ್ಸ್ನ ನಾವು ನೋಡೋಣ. ಫಸ್ಟ್ ಒನ್, ಅನಾಲೈಸ್ ದ ಓವರ್ ಆಲ್ ಪ್ರೈಮರಿ ಗೋಲ್. ದ ಆಬ್ಜೆಕ್ಟಿವ್ ಬಿಹೈಂಡ್ ಕಂಡಕ್ಟಿಂಗ್ ಅನ್ ಈವೆಂಟ್ ಮಸ್ಟ್ ಬಿ ಅನಲೈಸ್ಡ್ ಬೈ ದ ಈವೆಂಟ್ ಮ್ಯಾನೇಜರ್. ಎಕ್ಸಾಂಪಲ್, ಎಜುಕೇಷನಲ್, ಫಂಡ್ ರೈಸಿಂಗ್ ಆರ್ ಆರ್ಗನೈಸೇಷನ್ ಸೆಲೆಬ್ರೇಷನ್. ಒಂದು ಈವೆಂಟ್ನ ನೀವು ಕಂಡಕ್ಟ್ ಮಾಡ್ತಿದ್ದೀರಿ ಅಂತಂದರೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಅನಲೈಸ್ ದ ಓವರ್ ಆಲ್ ಪ್ರೈಮರಿ ಗೋಲ್. ಆ ಈವೆಂಟ್ನ ಪ್ರಾಥಮಿಕ ಉದ್ದೇಶ ಏನು ಅಥವಾ ಅದರ ಗುರಿ ಏನು ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನೀವು ವಿಶ್ಲೇಷಣೆ ಮಾಡಬೇಕು. ಅಂದರೆ ಇದು ಜನಗಳಿಗೆ ಎಜುಕೇಟ್ ಮಾಡ್ತಕ್ಕಂಥದ್ದ, ಅಂದರೆ ಅವರಿಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದ, ಇಲ್ಲ ಅಂತಂದರೆ ಅವರಿಂದ ಹಣಕಾಸನ್ನು ಪಡಿತಕ್ಕಂಥದ್ದ, ಅಥವಾ ಯಾವುದೋ ಒಂದು ಸಂಸ್ಥೆಯ ಒಂದು ಏನೋ ಒಂದು ಒಳ್ಳೆಯದು ಅಥವಾ ಕೆಟ್ಟದು ಅದನ್ನು ಆಚರಣೆ ಮಾಡ್ತಕ್ಕಂಥದ್ದ, ಅಥವಾ ಯಾವುದೋ ಒಂದು ಸಂತಸದ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದ, ಅಥವಾ ಯಾವುದೋ ಒಂದು ನೆನಪಿಗೆ ಆಚರಣೆಯನ್ನು ಮಾಡ್ತಕ್ಕಂಥದ್ದ, ಏನು ಇದರ ಮುಖ್ಯ ಉದ್ದೇಶ? ಸೊ ದ ಫಸ್ಟ್ ಸ್ಟೆಪ್ ಇನ್ ಕಂಡಕ್ಟಿಂಗ್ ಅನ್ ಈವೆಂಟ್ ಈಸ್ ಅನಲೈಸ್ ದ ಓವರ್ ಆಲ್ ಪ್ರೈಮರಿ ಗೋಲ್. ಪ್ರಾಥಮಿಕವಾಗಿರ್ತಕ್ಕಂಥ ಗುರಿಯನ್ನು ವಿಶ್ಲೇಷಣೆ ಮಾಡುವುದು ಇದರ ಮೊದಲ ಆದ್ಯತೆ ಮತ್ತು ಮೊದಲ ಒಂದು ಹೆಜ್ಜೆಯಾಗಿರುತ್ತದೆ. ನೆಕ್ಸ್ಟ್, ಸೆಕೆಂಡ್ ಒನ್, ಸೆಲೆಕ್ಷನ್ ಅಂಡ್ ರಿಕ್ರೂಟ್ಮೆಂಟ್ ಆಫ್ ಪ್ಲಾನಿಂಗ್ ಕಮಿಟಿ. Planning committee should consist of staff, board members and volunteers. There should be at least 2 or more co-chairperson to oversee the process. ಒಂದು ಬಾರಿ ನೀವು ಒಂದು ಈವೆಂಟ್ನ ಅನಲೈಸ್ ಮಾಡಿದಾದ್ಮೇಲೆ ಎರಡನೇ ಸ್ಟೆಪ್ ಏನು ಮಾಡಬೇಕಂತಂದರೆ ಆ ಪ್ಲಾನಿಂಗ್ ಕಮಿಟಿ, ಅಂದರೆ ಆ ಈವೆಂಟ್ನ ಪ್ಲಾನಿಂಗ್ ಮಾಡ್ತಕ್ಕಂಥದಕ್ಕೆ ಒಂದು ಕಮಿಟಿಯನ್ನು ನೇಮಿಸಬೇಕಾಗ್ತದೆ. ಆ ಒಂದು ಕಮಿಟಿಯಲ್ಲಿ ಸ್ಟಾಫ್ ಇರ್ತಾರೆ, ಬೋರ್ಡ್ ಆಫ್ ಮೆಂಬರ್ಸ್ ಇರ್ತಾರೆ, ವಾಲಂಟೀರ್ಸ್ ಇರಬೇಕು, ಮತ್ತು 2 or more co-chairpersons ಕೂಡ ಇರಬೇಕಾಗ್ತದೆ. ನೆಕ್ಸ್ಟ್, ದ ಥರ್ಡ್ ಸ್ಟೆಪ್ ಈಸ್ ಕ್ರಿಯೇಷನ್ ಆಫ್ ಮಾಸ್ಟರ್ ಪ್ಲಾನ್ ಅಂಡ್ ಬಜೆಟ್. ಎ ಮಾಸ್ಟರ್ ಪ್ಲಾನ್ ಅಂಡ್ ಬಜೆಟ್ ಮಸ್ಟ್ ಬಿ ಪ್ರಿಪೇರ್ಡ್ ಇನ್ ಈಚ್ ಆಫ್ ದಿ ಫಾಲೋವಿಂಗ್ ಏರಿಯಾಸ್ ವಿಚ್ ಇನ್ಕ್ಲೂಡ್ ಪ್ರೋಗ್ರಾಮ್, ಪ್ರಮೋಷನ್ ಅಂಡ್ ಫಂಡ್ ರೈಸಿಂಗ್. ಒಂದ್ಸರಿ ನೀವೇನು ಪ್ಲಾನಿಂಗ್ ಕಮಿಟಿನ ಆಯ್ಕೆ ಮಾಡಿದಾದ್ಮೇಲೆ ಮೂರನೇ ಸ್ಟೆಪ್ಪಲ್ಲಿ ನೀವು ಮಾಸ್ಟರ್ ಪ್ಲಾನ್ ಅಂಡ್ ಬಜೆಟ್ನ ನೀವು ರೆಡಿ ಮಾಡಬೇಕಾಗುತ್ತೆ. ಓವರ್ ಆಲ್ ಪ್ಲಾನ್ ಆಫ್ ದಿ ಮಾಸ್ಟರ್ ಪ್ಲಾನ್ ಆರ್ ಮಾಸ್ಟರ್ ಬಜೆಟ್ ಅಂತಂದರೆ ಇಟ್ ಈಸ್ ದ ಓವರ್ ಆಲ್ ಪ್ಲಾನ್ ಆಫ್ ದ ಈವೆಂಟ್ ಆ್ಯಂಡ್ ಇಟ್ ಈಸ್ ದ ಓವರ್ ಆಲ್ ಬಜೆಟ್ ಆಫ್ ದಿ ಈವೆಂಟ್. ಸೊ ಎ ಮಾಸ್ಟರ್ ಪ್ಲಾನ್ ಆ್ಯಂಡ್ ಬಜೆಟ್ ಮಸ್ಟ್ ಬಿ ಪ್ರಿಪೇರ್ಡ್ ಇನ್ ಈಚ್ ಆಫ್ ದಿ ಫಾಲೋವಿಂಗ್. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದನ್ನು ಪ್ರಿಪೇರ್ ಮಾಡಬೇಕು. ಅದರಲ್ಲಿ ಪ್ರೋಗ್ರಾಮ್ ಯಾವ ಥರ ಮಾಡಬೇಕು, ಮತ್ತು ಪ್ರಮೋಷನ್, ಫಂಡ್ ರೈಸಿಂಗ್, ಎಲ್ಲ ಒಂದು ವಿಚಾರದಲ್ಲೂ ಕೂಡ ಒಂದು ಪ್ಲ್ಯಾನ್ ಮತ್ತು ಒಂದು ಬಜೆಟ್ನ ರೆಡಿ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡೆವಲಪ್ ಎ ಟೈಮ್ ಲೈನ್. A proper schedule must be prepared by the event manager to ensure that tasks are performed as per schedule. ಒಂದು ಈವೆಂಟ್ನ ಮಾಡಬೇಕು, ಅದನ್ನು ಎಷ್ಟು ಕಾಲಮಿತಿಯಲ್ಲಿ ಮಾಡಬೇಕು, ಎಷ್ಟು ಟೈಮ್ ಲಿಮಿಟಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲೇ ಅವರು ಉದ್ದೇಶಿತ ಮಾಡ್ಕೊಳ್ಬೇಕು. ಮತ್ತು ಎಲ್ಲ ಕಾರ್ಯಗಳು ಕೂಡ ಅಂದುಕೊಂಡ ಟೈಮ್ ಮಿತಿಯಲ್ಲೇನೆ, ಕಾಲಮಿತಿಯಲ್ಲೇ ನಡೀತಾ ಇದೆ ಅನ್ನೋದನ್ನು ಈವೆಂಟ್ ಮ್ಯಾನೇಜರ್ ಕಾಲಕ್ಕೆ ತಕ್ಕಂಗೆ ಪರಿಶೀಲನೆಯನ್ನು ಮಾಡಿ ಖಾತ್ರಿಪಡಿಸ್ಕೊಳ್ತಾ ಇರಬೇಕು. ನೆಕ್ಸ್ಟ್ ಒನ್ ಈಸ್ ಡೆಲಿಗೇಷನ್ ಆಫ್ ವರ್ಕ್. The event manager can assign the task to subcommittee or individuals to reduce work pressure, but I have to ensure that the delegated task to person with no experience is teamed with co-workers to ensure with the task accomplishment. So, ಇಲ್ಲಿ
ಮುಖ್ಯವಾಗಿ ಗಮನಿಸ್ಬೇಕಾಗ್ತದ್ರೆ ಆ ಒಂದು ಈವೆಂಟ್ ಮ್ಯಾನೇಜರ್ ತಾನೊಬ್ಬನೇ ಎಲ್ಲ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ. ಆ ಎಲ್ಲ ಕೆಲಸಗಳನ್ನ ವಿಂಗಡಿಸಿ ಅದನ್ನ ಬೇರೆಯವರಿಗೆ ಜವಾಬ್ದಾರಿಯಾಗಿ ವಹಿಸ್ಬೇಕು, ಹಂಚಬೇಕು. ಆ ಕೆಲಸಗಳನ್ನು ವಿಂಗಡಿಸಿ ಅವನು ಎಲ್ಲ ಸ್ಟಾಫ್ಗೆ, ಆಯ್ತಾ, ನಾವೇನು ಟೆಕ್ನಿಕಲ್ ಸ್ಟಾಫ್ ಅಂತ ಕರೆದಿದ್ದೀವಿ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾಫಲ್ಲಿ ಅವರೆಲ್ಲರಿಗೂ ಕೂಡ ಹಂಚಬೇಕು. ಆದರೆ ಹಂಚುವಾಗ ಅವನು ಖಾತ್ರಿ ಪಡ್ಕೊಳ್ಬೇಕು ಆ ಕೆಲಸ ಮಾಡತಕ್ಕಂತಹ ವ್ಯಕ್ತಿ ಆ ಕೆಲಸದ ಅನುಭವ ಇರಬೇಕು, ಇಲ್ಲ ಕನಿಷ್ಠ ಪಕ್ಷ ಆ ಒಂದು ಟೀಮಲ್ಲಿ ಅನುಭವಸ್ಥರು ಇರಬೇಕು. ಇದನ್ನ ಅವನು ಖಾತ್ರಿ ಪಡಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಕಂಡಕ್ಟ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಈವೆಂಟ್. In order to make the event a successful, the event manager must make sure that all which are planned for the particular event are performed as per the plan. So, ಒಂದು ಈವೆಂಟ್ ಸಕ್ಸಸ್ ಆಯಿತು ಅಂತ ಹೆಂಗೆ ಹೇಳ್ತೀವಿ, ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತೀವಿ, ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಎವ್ರಿಥಿಂಗ್ ವೆಂಟ್ ಅಂದರೆ ಸಕ್ಸಸ್ ಅಂತ ಅಂತೀವಿ. ಸೊ ಇಲ್ಲಿ ಇನ್ ಆರ್ಡರ್ ಟು ಮೇಕ್ ದ ಈವೆಂಟ್ ಸಕ್ಸಸ್ಫುಲ್, ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಮೇಕ್ ಶೋರ್ ದಟ್ ಆಲ್ ವಿಚ್ ಆರ್ ಪ್ಲ್ಯಾನ್ಡ್ ಫಾರ್ ದ ಪರ್ಟಿಕ್ಯುಲರ್ ಈವೆಂಟ್ ಆರ್ ಪರ್ಫಾರ್ಮ್ಡ್ ಆಸ್ ಪರ್ ಪ್ಲ್ಯಾನ್. ಸೊ ನಾವಾಗಲೇ ನೋಡಿದ್ವಿ, ಎರಡನೇ ಸ್ಟೆಪ್ಪಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಬೇಕು. ಮತ್ತು ಈವೆಂಟ್ನ ಕಂಡಕ್ಟ್ ಮಾಡುವಾಗ ಎಲ್ಲ ಒಂದು ವಿಷಯಗಳು, ಎಲ್ಲ ಒಂದು ಟಾಸ್ಕ್ ಆ ಒಂದು ಪ್ಲ್ಯಾನ್ ಪ್ರಕಾರನೇ ಹೋಗ್ತಾ ಇದೆ ಅಂತ ಈವೆಂಟ್ ಮ್ಯಾನೇಜರು ಕ್ಷಣಕ್ಕೂ ಖಾತ್ರಿಯನ್ನು ಪಡಿಸ್ಕೊಳ್ತಾ ಇರಬೇಕಾಗುತ್ತೆ. ಈ ಮೂಲಕ ಈವೆಂಟ್ ಸಕ್ಸಸ್ಫುಲ್ ಆಗುತ್ತೆ. ದ ಸಕ್ಸಸ್ಫುಲ್ ಈವೆಂಟ್ ಈಸ್ ದ ಈವೆಂಟ್ ವಿಚ್ ಹ್ಯಾಪನ್ಡ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್. ನೆಕ್ಸ್ಟ್, last step is the evaluate and award volunteers. The event manager can collect feedback of event to evaluate the event to assess what improvement can be made for the next event. So ಇಲ್ಲಿ after the event completed evaluate ಮಾಡಬೇಕು and the event manager can collect the feedback of event to evaluate the event. ಈವೆಂಟ್ ಮುಗಿದ ಮೇಲೆ ಅದನ್ನು ಮೌಲ್ಯಮಾಪನ ಮಾಡಿ ಎಲ್ಲಿ ತಪ್ಪಾಯಿತು, ಎಲ್ಲಿ ಸರಿ ಆಯಿತು, ತಪ್ಪಾಗಿದ್ರೆ ನೆಕ್ಸ್ಟ್ ಮುಂದಿಗೆ ಅದನ್ನು ಸರಿ ಮಾಡ್ಕೊಳೋದಕ್ಕೆ, ಅಥವಾ ಸರಿಯಾಗಿದ್ರೆ ಅದೇ ರೀತಿ ಮತ್ತೆ ಪುನರ್ವರ್ತನೆ ಮಾಡೋ ರೀತಿ, ಮತ್ತು ಯಾರಾದರೂ ಅತಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಅವ್ರಿಗೆ ಅವಾರ್ಡ್ಸ್ ಕೊಡ್ತಕ್ಕಂಥದ್ದು, ಈ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಇದು ಇಷ್ಟೇ ಸ್ಟೆಪ್ಸ್ ಬರ್ತದೆ ಒಂದು ಈವೆಂಟ್ನ ಕಂಡಕ್ಟ್ ಮಾಡೋದ್ರಲ್ಲಿ. ದೀಸ್ ಆ್ಯಂಡ್ ಆಲ್ ದ ಸ್ಟೆಪ್ಸ್ ವಿ ಆರ್ ಗೋ ಥ್ರೂ ವೈಲ್ ಕಂಡಕ್ಟಿಂಗ್ ಆ್ಯನ್ ಈವೆಂಟ್. ನಾವು ಕಂಡಕ್ಟ್ ಆಫ್ ಅನ್ ಈವೆಂಟ್ನ ತಿಳ್ಕೊಂಡ್ವಿ. ಈಗ ನಾವು ತಿಳ್ಕೊಳ್ಳೋಣ ಸ್ಟೆಪ್ಸ್ ಟು ಆರ್ಗನೈಸ್ ಆನ್ ಈವೆಂಟ್. ಕಂಡಕ್ಟ್ ಆಫ್ ಆನ್ ಈವೆಂಟ್ಗೂ ಆರ್ಗನೈಸಿಂಗ್ ಆಫ್ ಅನ್ ಈವೆಂಟ್ಗೂ ವ್ಯತ್ಯಾಸ ಇದೆ. ಕಂಡಕ್ಟ್ ಆಫ್ ಅನ್ ಈವೆಂಟ್ ಅಂದರೆ ದ ಮ್ಯಾನರ್ ಆಫ್ ಕಂಡಕ್ಟಿಂಗ್ ದ ಈವೆಂಟ್. ಓಕೆ, ಅಂದರೆ ಆ ಒಂದು ಈವೆಂಟ್ನ ಕಂಡಕ್ಟ್ ಮಾಡ್ತಕ್ಕಂಥ ರೀತಿ, ನಡವಳಿಕೆಗಳು ಅಂತ ಕರಿತೀವಿ, ಆಯಿತಾ. ಆ ಯಾವೆಲ್ಲ ನಡವಳಿಕೆಗಳಿದ್ದಾವೆ, ದ ಸ್ಟೆಪ್ಸ್ ವಿ ಲಿಸ್ಟೆಡ್ನ ಆ ರೀತಿ ಒಂದು ಈವೆಂಟ್ನ ಮಾಡ್ತೇವೆ. ಏನು ಫಸ್ಟ್ ಅನಲೈಸ್ ದ ಓವರ್ ಆಲ್ ಪ್ರೈಮರಿ ಗೋಲ್, ಆ್ಯಂಡ್ ಸೆಕೆಂಡ್ ಒನ್ ಸೆಲೆಕ್ಷನ್ ಆಫ್ ರಿಕ್ರೂಟ್ಮೆಂಟ್ ಆಫ್ ಪ್ಲಾನಿಂಗ್ ಕಮಿಟಿ, ಆ್ಯಂಡ್ ಥರ್ಡ್ ಒನ್ ಕ್ರಿಯೇಷನ್ ಆಫ್ ಮಾಸ್ಟರ್ ಪ್ಲಾನ್ ಆ್ಯಂಡ್ ಬಜೆಟ್, ಆ್ಯಂಡ್ ಫೋರ್ತ್ ಒನ್ ಈಸ್ ಅ ಡೆವಲಪ್ ಎ ಟೈಮ್ ಪ್ಲಾನ್, ಆ್ಯಂಡ್ ಫಿಫ್ತ್ ಒನ್ ಈಸ್ ಅ ಡೆಲಿಗೇಷನ್ ಆಫ್ ವರ್ಕ್, ಕಂಡಕ್ಟ್ ಆಫ್ ಅನ್ ಎ ಪರ್ಫಾರ್ಮೆನ್ಸ್ ಈವೆಂಟ್, ಆ್ಯಂಡ್ ಎವ್ಯಾಲ್ಯೂಯೇಟ್ ಅಂಡ್ ಅವಾರ್ಡ್ ಆಫ್ ವಾಲಂಟಿಯರ್ಸ್. ಇದು ನಡವಳಿಕೆಗಳು ಅಥವಾ ನಡಾವಳಿಕೆಗಳು ಅಂತ ಏನು ಕರಿತೀವಿ, ನಡಾವಳಿಗಳು ಅಂತ ಏನು ಕರಿತೀವಿ, ಅದು ದ ಮ್ಯಾನರ್ ಆಫ್ ಡೂಯಿಂಗ್ ಎನ್ ಈವೆಂಟ್. ಅಂದರೆ ಅಲ್ಲಿ ಮಾಡೋ ಈವೆಂಟ್ ಮಾಡ್ತಕ್ಕಂಥ ಒಂದು ರೀತಿಗಳು ಅಂತ ಕರಿತೀವಲ್ಲ ಅವು. ಆದರೆ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಸ್ಟೆಪ್ ಟು ಆರ್ಗನೈಸ್ ಆನ್ ಈವೆಂಟ್. ಒಂದು ಈವೆಂಟ್ನ ಸಂಘಟಿಸ್ತಕ್ಕಂಥದ್ದು. ದಿಸ್ ಇಸ್ ನಾಟ್ ದ ಮ್ಯಾನರ್, ದಿಸ್ ಇಸ್ ದ ವೇ ಆಫ್ ಅರೇಂಜಿಂಗ್, ಆಯಿತಾ. ಓಕೆ, ಇಲ್ಲಿ ನಾವು ಡಿಸ್ಕಸ್ ಮಾಡೋಣ ದ ಸ್ಟೆಪ್ಸ್. ದ ಫಸ್ಟ್ ಒನ್ ಈಸ್ ಆಬ್ಜೆಕ್ಟಿವ್, ಆ್ಯಂಡ್ ಸಮ್ ಸ್ಟೆಪ್ಸ್ ವಿಲ್ ಬಿ ಸಿಮಿಲರ್ ಟು ದ conduct of an event as well as organize of an event. So the first one is objective. Make sure to have clear objective for the event, understand why holding it, to whom and targeted, and that what return it will yield. ಒಂದು ಈವೆಂಟ್ ಆರ್ಗನೈಸ್ ಮಾಡೋಕ್ಕೆ ಮೊದಲು ಅದು ಆಬ್ಜೆಕ್ಟಿವ್ ಇರಬೇಕು. ಏನಪ್ಪ ಅಂದರೆ ಫಸ್ಟ್ ಟೈಮ್ ಮೊದಲು ಕ್ಲಿಯರ್ ಆಗಿರ್ಬೇಕು, ಏನಿದ್ರ ಉದ್ದೇಶ, ಯಾರಿಗೋಸ್ಕರ ಇದನ್ನು ಮಾಡ್ತಿದ್ದೀವಿ, ಯಾವ ಮೆಸೇಜನ್ನು ನಾವು ಅವ್ರಿಗೆ ಕನ್ವೆ ಮಾಡಬೇಕು, ಅಥವಾ ಇದರಿಂದ ನಮ್ಗೆ ಸಿಗಬೇಕು, ಆಯಿತಾ. ಸೊ ಇದನ್ನು ಮೊದಲು ತಿಳ್ಕೊಳ್ಬೇಕು. ಆ್ಯಂಡ್ ಸೆಕೆಂಡ್ ಒನ್ ಕನ್ಸಲ್ಟೇಷನ್. Consultation is very essential. The event manager must make sure that all the relevant stakeholders are involved as early in the planning stage to avoid the complications later. ಒಂದು ಈವೆಂಟ್ನ ಮಾಡೋ ಮೊದಲು ಆ ಪ್ಲಾನಿಂಗ್ ಸ್ಟೇಜ್ನಲ್ಲೇ ಈವೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ವ್ಯಕ್ತಿಗಳು, ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅಂತ ಗಮನಿಸಬೇಕು. ಯಾಕಂದರೆ ಆಮೇಲೆ ಬರ್ತಕ್ಕಂತಹ ಏನು ವೈಮನಸ್ಸು ಅಥವಾ ಏನು ಒಂದು ಗಲಾಟೆಗಳು ಅಥವಾ ಮನಸ್ತಾಪಗಳು ಅಂತ ಏನು ಕರಿತೀವಿ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಪ್ಲಾನಿಂಗ್ ಸ್ಟೇಜಲ್ಲೇ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳು ಇದ್ದಾರಾ, ಇಲ್ಲಾಂದರೆ ಆಮೇಲೆ ಈವೆಂಟ್ ನಡೆಯುವಾಗ ವಿವಿಧ ಅಭಿಪ್ರಾಯಗಳು ಬರಬಾರ್ದಲ್ವಾ.
ಅದಕ್ಕೆ ಪ್ಲಾನಿಂಗ್ ಸ್ಟೇಜಲ್ಲಿ ಎಲ್ಲ ವ್ಯಕ್ತಿಗಳು ಇದ್ದಾರಾ ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಒನ್, ಪ್ಲಾನಿಂಗ್ and methodology. Planning is the most crucial stage of any event. The event manager must make sure that enough time complete the stage provided as to plan for any eventually and recheck edition and updated document, consider alternatives, etc. So plannings ಮಾಡಬೇಕು. ಸೊ ಯಾವ ರೀತಿ ಈ ಒಂದು ಈವೆಂಟ್ಸ್ನ ಮಾಡಬೇಕು ಆ್ಯಂಡ್ ದಟ್ ಟೈಮ್ ಲೈನ್ಸ್ ಅದಕ್ಕೆ, ಆ್ಯಂಡ್ ಆಫ್ಟರ್ ಟೈಮ್ ಲೈನ್ಸ್ ಆದಮೇಲೆ ಆಲ್ಟರ್ನೇಟಿವ್ಸ್ ಏನಿದ್ದಾವೆ, ಸೊ ಇವೆಲ್ಲವನ್ನು ಗಮನಿಸಿ ರೀಚೆಕ್ ದ ಎಡಿಷನ್, ಆ ಪ್ಲ್ಯಾನ್ನ ಮತ್ತೆ ರಿವ್ಯೂ ಮಾಡಿ, ರೀಚೆಕ್ ಮಾಡಿ, ಎಡಿಟ್ ಮಾಡಿ, ಅಪ್ಡೇಟ್ ಮಾಡಿ, ದೆನ್ ವಿ ವಾಂಟ್ ಟು ಕನ್ಸಿಡರ್ ಆಲ್ ದ ಆಲ್ಟರ್ನೇಟಿವ್ಸ್, ದೆನ್ ವಿ ವಾಂಟ್ ಟು ಫೈನಲೈಸ್ ದ ಒನ್ ಪ್ಲ್ಯಾನ್, ಯೋಜನೆಯನ್ನು ಮಾಡಬೇಕು. ಆ ಒಂದು ಮಾತಿದೆಯಲ್ಲ, ಇಫ್ ಯು ಫೇಲ್ ಟು ಪ್ಲ್ಯಾನ್ ದೆನ್ ಯು ಪ್ಲ್ಯಾನ್ ಟು ಫೇಲ್ ಅಂತ. ಸೊ ಹಂಗಾಗಿ ಪ್ಲ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಥರ್ಡ್ ಒನ್, ರಿಸೋರ್ಸ್. Event manager must ensure that enough resource to prepare and deliver the event is available in a safe, effective and professional way. ಸಂಪನ್ಮೂಲಗಳು ಆಯಿತಾ, ಒಂದು ಈವೆಂಟ್ ಅತಿ ಅದ್ಭುತವಾಗಿ ಬರಬೇಕಂದ್ರೆ, ದಕ್ಷತೆಯಿಂದ ಬರಬೇಕಂದ್ರೆ, ಪರಿಣಾಮಕಾರಿಯಾಗಿ ಬರಬೇಕಂದ್ರೆ ಏನೆಲ್ಲ ಸಂಪನ್ಮೂಲಗಳು ಬೇಕು ಅಂತ ಮೊದಲು ತಿಳಿದುಕೊಂಡು ಅವೆಲ್ಲವನ್ನು ಕ್ರೋಢೀಕರಿಸ್ಕೊಳ್ಬೇಕು. ನೆಕ್ಸ್ಟ್ ಒನ್, ಬ್ರ್ಯಾಂಡಿಂಗ್. ಈವೆಂಟ್ ಮ್ಯಾನೇಜರ್ ಮಸ್ಟ್ ಎನ್ಶೂರ್ ದಟ್ ಈವೆಂಟ್ ಈಸ್ ಕ್ಲಿಯರ್ಲಿ ಬ್ರ್ಯಾಂಡೆಡ್ and must develop a clear vision identity for the event with a name, logo and vision. ನಮಗೆಲ್ಲರಿಗೂ ಗೊತ್ತಿದೆ ಬ್ರ್ಯಾಂಡ್ ಈಸ್ ಎ ನೇಮ್ ಆಗಿರ್ಬೋದು, ಇಟ್ಸ್ ಎ ಲೋಗೋ ಆಗಿರ್ಬೋದು, ಇಟ್ ಈಸ್ ಎ ಸಿಂಬಲ್ ಆಗಿರ್ಬೋದು, ಇಟ್ ಈಸ್ ಎ ಮ್ಯೂಸಿಕ್ ಆಗಿರ್ಬೋದು, ಆರ್ ಇಟ್ ಈಸ್ ಎ ವಾಟ್ ಎವರ್ ಇಟ್ ಸ್ಮೆಲ್ ಆಲ್ಸೋ ಸಮ್ಟೈಮ್ಸ್ ವಿ ಕಾಲ್ ಎ ಬ್ರ್ಯಾಂಡ್ ಆಗಿ. ಇಲ್ಲಿ ದ ಬ್ರ್ಯಾಂಡ್ ಒಂದು ಈವೆಂಟ್ ಮಾಡ್ತಿದ್ದಾರೆ ಅಂದರೆ ಆ ಬ್ರ್ಯಾಂಡ್, ಆ ನೇಮು, ಆ ಟೈಟಲ್, ಆ ಲೋಗೋ ಇದನ್ನು ಡಿಸೈನ್ ಮಾಡಬೇಕು. ಸಪ್ರೇಟಾಗಿ ಆ ಈವೆಂಟಿಗೆ ಒಂದು ಗುರುತು ಬರಬೇಕು, ಐಡೆಂಟಿಟಿ ಬರಬೇಕು, ಆ ರೀತಿ ಅದನ್ನು ರಚನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟಿಂಗ್. ಐಡೆಂಟಿಫೈಯಿಂಗ್ ದ ಟಾರ್ಗೆಟ್ ಆಡಿಯನ್ಸ್ ಆ್ಯಂಡ್ ಬ್ರೈನ್ ಸ್ಟಾರ್ಮಿಂಗ್ ಇನ್ ಆಲ್ ಪಾಸಿಬಲ್ ವೇಸ್ ಟು ರೀಚ್ ಆಡಿಯನ್ಸ್ ಇನ್ ಅನದರ್ ವರ್ಕ್ ಫಾರ್ ದ ಈವೆಂಟ್ ಮ್ಯಾನೇಜರ್. ಸೊ ಒಂದು ಈವೆಂಟ್ನ ಮಾಡ್ತಿರೋವಾಗ ಯಾರಿಗೆ ನಮ್ಮ ಈವೆಂಟ್ ರೀಚ್ ಆಗಬೇಕು, ಆ ಟಾರ್ಗೆಟ್ ಆಡಿಯನ್ಸ್ನ ಮೊದಲೇ ಗುರುತಿಸಿ ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಆ್ಯಂಡ್ ಥಿಂಕಿಂಗ್ ಪ್ರೋಸೆಸ್ ಮಾಡಿ ಹೌ ಟು ರೀಚ್ ದಸ್ಟ್ ಆಡಿಯನ್ಸ್ ಇನ್ ಮ್ಯಾಕ್ಸಿಮಮ್, ಗರಿಷ್ಠ ಮಟ್ಟಕ್ಕೆ ಎಲ್ರಿಗೂ ಯಾವ ರೀತಿ ತಲುಪಬೇಕು ಅಂತ ಪ್ಲ್ಯಾನ್ ಮಾಡಿ ಮಾರ್ಕೆಟಿಂಗ್ನ ಮಾಡಬೇಕಾಗ್ತದೆ. ಈವೆಂಟ್ನ ಎಲ್ಲರಿಗೂ ನೀವು ಅಂದ್ಕೊಂಡಿರ್ತಕ್ಕಂಥ ಟಾರ್ಗೆಟ್ ಆಡಿಯನ್ಸ್ಗೆ ಗರಿಷ್ಠ ಮಟ್ಟದಲ್ಲಿ ತಲುಪಿಸ್ಬೇಕಾಗ್ತದೆ. ನೆಕ್ಸ್ಟ್ ಒನ್, ಚೆಕ್ ಲಿಸ್ಟ್. ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಮೇಕ್ ಎ ಕಂಪ್ಲೀಟ್ ಚೆಕ್ ಆನ್ ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಆನ್ and also should cross check on the people to whom work has been assigned to verify if things are going according to planned schedule. Checklist. The event manager must make a complete check on the things which are going on. ಆಯಿತಾ, ಏನು ಒಂದು ಈವೆಂಟಲ್ಲಿ ವಿಚಾರಗಳು ಹೋಗಬೇಕು, ನಡಿಬೇಕು, ಏನು ಕೆಲಸಗಳಾಗಬೇಕು ಅವೆಲ್ಲವನ್ನು ಮೊದಲೇ ಒಂದು ಪಟ್ಟಿಯಲ್ಲಿ ಸಿದ್ಧಪಡಿಸ್ಕೊಳ್ಬೇಕು. ಆ್ಯಂಡ್ ಆಲ್ಸೋ ಶುಡ್ ಕ್ರಾಸ್ ಚೆಕ್ ಆನ್ ದ ಪೀಪಲ್ ಟು ಹೂಮ್ ವರ್ಕ್ ಹ್ಯಾಸ್ ಬೀನ್ ಅಸೈನ್ಡ್. ಸೊ ಯಾರ್ಯಾರಿಗೆ ನಾವು ಈ ಕೆಲಸಗಳನ್ನು ಕೊಟ್ಟಿದ್ದೀವಿ ಅಂತ ಅವುಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಆ್ಯಂಡ್ ವೆರಿಫೈ ದ ಥಿಂಗ್ಸ್ ಆರ್ ಗೋಯಿಂಗ್ ಅಕಾರ್ಡಿಂಗ್ ಟು ದ ಪ್ಲಾನ್ ಶೆಡ್ಯೂಲ್. ನಾವು ಅಂದುಕೊಂಡ ರೀತಿಯಲ್ಲೇ ಅಂದುಕೊಂಡ ವ್ಯಕ್ತಿಗಳು ಅಂದುಕೊಂಡ ಕೆಲಸಗಳನ್ನ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡ್ಕೊಳ್ತಾ ಇರಬೇಕು. ನೆಕ್ಸ್ಟ್ ಒನ್ ಈಸ್ ಡೆಲಿವರಿ. ದ ಈವೆಂಟ್ ಡೆಲಿವರಿ ಮಸ್ಟ್ ಬಿ ಆಸ್ ಸ್ಮೂತ್ ಆಸ್ ಇಟ್ ಕ್ಯಾನ್ ಬಿ. ಈವೆಂಟ್ ಮ್ಯಾನೇಜರ್ ಹ್ಯಾಸ್ ಟು ಡೆಲಿವರ್ ವಾಟ್ ಹ್ಯಾಸ್ ಬೀನ್ ಪ್ರಾಮಿಸ್ಡ್ ಬೈ ಡೆಲಿಗೇಟಿಂಗ್ ರೆಸ್ಪಾನ್ಸಿಬಿಲಿಟಿ ಟು ಪೀಪಲ್ ಟ್ರಸ್ಟೆಡ್ ಆ್ಯಂಡ್ ಬಿ ಪ್ರೊಯಾಕ್ಟಿವ್, ನಾಟ್ ರಿಯಾಕ್ಷನ್. ಸೊ ಇಲ್ಲಿ ಡೆಲಿವರಿ ಏನಾಯಿತು, ಎಲ್ಲ ರೆಡಿ ಆದಮೇಲೆ ಈವೆಂಟ್ನ ಮಾಡಬೇಕು, ಈವೆಂಟ್ನ ಅವ್ರಿಗೆ ಕೊಡಬೇಕು, ಈವೆಂಟನ್ನು ತುಂಬ ಸ್ಮೂತಾಗಿ ತೆಗೆದುಕೊಂಡು ಹೋಗ್ಬೇಕು. ನಾವು ಏನು ಈವೆಂಟ್ನ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ರಿ ಆ ಯಾರಿಗೆ ಪೀಪಲ್ಗೆ, ಆ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ನಾವು ಈವೆಂಟ್ ಬರೋ ರೀತಿ ನಾವು ನೋಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್, ಕಮ್ಯುನಿಕೇಷನ್. ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಬಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕೀಪ್ ಎವ್ರಿ ಒನ್ ಅಪ್ ಟು ಡೇಟ್ ಟು ವಾಟ್ ಈಸ್ ಹ್ಯಾಪನಿಂಗ್. ಸೊ ಏನಾಗ್ತಾ ಇದೆ ಈವೆಂಟಲ್ಲಿ ಅಂತ ಈವೆಂಟ್ ಮ್ಯಾನೇಜರ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅದನ್ನು ಎಲ್ಲರಿಗೂ ಸಹ ಕಾಲಕ್ಕೆ ತಕ್ಕಂಗೆ ಅವರು ಏನು ಮಾಡ್ತಾ ಇರಬೇಕು, ಅವ್ರಿಗೆ ವಿಚಾರ ವಿನಿಮಯವನ್ನು ಮಾಡ್ಕೊಳ್ತಾ ಇರಬೇಕು. ನೆಕ್ಸ್ಟ್, ಫೀಡ್ಬ್ಯಾಕ್. ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಎನ್ಶೂರ್ ದಟ್ ದ ಲರ್ನಿಂಗ್ ಪ್ರೋಸೆಸ್ ಮೀಟ್ ದ ಪಾರ್ಟಿಸಿಪೆಂಟ್ ಎಕ್ಸ್ಪೆಕ್ಟೇಷನ್. ದಿಸ್ ವಿಲ್ ಹೆಲ್ಪ್ ಇನ್ ಗೆಟಿಂಗ್ ಪಾಸಿಟಿವ್ ಫೀಡ್ಬ್ಯಾಕ್ ಅಬೌಟ್ ದ ಈವೆಂಟ್ ಕಂಡಕ್ಟೆಡ್. ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಎನ್ಶೂರ್ ದಟ್ ದ ಲರ್ನಿಂಗ್ ಪ್ರೋಸೆಸ್, ಈ ಒಂದು ಏನಂತಾರೆ, ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಒನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಈವೆಂಟ್ ಯು ವಾಂಟ್ ಟು ಕಲೆಕ್ಟ್ ದ ಫೀಡ್ಬ್ಯಾಕ್ ಫ್ರಮ್ ದ ಕಸ್ಟಮರ್ಸ್ ಆರ್ ಕ್ಲೈಂಟ್ಸ್. ಆಗ ಅವರಿಂದ ಬಂದಿರತಕ್ಕಂತಹ ಒಂದು ಫೀಡ್ಬ್ಯಾಕನ್ನು ನೋಡಿ ವೇರ್ ಆರ್ ದ ವೀಕ್ನೆಸಸ್ ಆರ್ ವೇರ್ ಯು ವಾಂಟ್ ಟು ಇಂಪ್ರೂವ್, ಅಲ್ಲಿ ಅವನು ಅದನ್ನು ಇಂಪ್ರೂವ್ ಮಾಡಿಕೊಂಡು ಕಲ್ತ್ಕೊಂಡು ಹೋಗ್ತಾ ಇರಬೇಕು.
When he is keep doing like that, he meet the participant expectations, then he will get the positive feedback definitely, and he will be very good. Next one, profile. Once the event has become a great success, the event manager must make sure that other people know about the event. ಒಂದ್ಸರಿ ಈವೆಂಟ್ ಸಕ್ಸಸ್ ಆಯಿತು ಅಂತಂದರೆ ಆ ಈವೆಂಟ್ ಮ್ಯಾನೇಜರ್ ಏನು ಮಾಡಬೇಕು, ಆ ಈವೆಂಟು ಬೇರೆ ಆ ನಡೆದಿರ್ತಕ್ಕಂಥದ್ದು, ಆ ಸಕ್ಸಸ್ ಆಗಿರ್ತಕ್ಕಂಥದ್ದು ಬೇರೆಯವ್ರಿಗೆ ಗೊತ್ತಾಗೋ ರೀತಿ ಮಾಡಬೇಕು. ನೀವೆಲ್ಲ ಗಮನಿಸಿರ್ತೀರ, ಯಾವುದಾದ್ರೂ ಫಿಲ್ಮ್ ಸೂಪರಾಗಿ ಹಿಟ್ಟಾಗಿದೆ ಅಂತಂದರೆ ಸಕ್ಸಸ್ ಮೀಟ್ ಅಂತ ಹೇಳಿ ಮಾಡ್ತಾರೆ. ಅಂದರೆ ಈ ಫಿಲ್ಮ್ ಇಷ್ಟು ಹಿಟ್ಟಾಯಿತು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲರಿಗೂ ತಿಳಿಸ್ತಕ್ಕಂಥದ್ದು. Next, evaluation. Event manager has to look at the return on investment, analyze the feedback from the event, and summarize to help the future events, and has to learn from mistakes and ensure to move forward by making further improvement in next event. ಸೊ ಎವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಏನು, ಆ ಒಂದು ಈವೆಂಟಲ್ಲಿ ಬರ್ತಕ್ಕಂಥ ಫೀಡ್ಬ್ಯಾಕ್ನ ತೆಗೆದುಕೊಳ್ತಕ್ಕಂಥದ್ದು, ಅದನ್ನು ರೆಫರ್ ಮಾಡಿ ಎಲ್ಲಿ ನ್ಯೂನತೆಗಳಿದ್ದಾವೆ, ಕೊರತೆಗಳಿದ್ದಾವೆ ಅಲ್ಲಿ ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ನಾವು ಹಾಕಿದ್ದ ಒಂದು ಹೂಡಿಕೆ ಮೇಲೆ ನಮಗೆ ರಿಟರ್ನ್ ಬಂದಿದೆಯಾ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥದ್ದು. ಆಮೇಲೆ ಎವ್ರಿ ಈವೆಂಟ್ ನಾವು ಸಮರೈಸ್ ಮಾಡ್ತಕ್ಕಂಥದ್ದು. ಆಮೇಲೆ ಎಲ್ಲಿ ಮಿಸ್ಟೇಕ್ಸ್ ಆಗಿದ್ದಾವೆ ಅದನ್ನು ಮತ್ತೆ ಮುಂದೆ ಭವಿಷ್ಯದಲ್ಲಿ ಇಂಪ್ರೂವ್ ಮಾಡ್ಕೊಳೋದು, ಮತ್ತು ಭವಿಷ್ಯದಲ್ಲಿ ಇನ್ನಷ್ಟು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡೋದನ್ನು ಮಾಡ್ಬೋದು. ಇದಿಷ್ಟು the steps in organizing the event. Next concept, assigning responsibilities to various people involved in conducting an event. Assigning responsibilities can help delegate work efforts, boost efficiency, and spell success. It also helps enables members to get better ideas of which member are working on closely related tasks. ಸೊ ಇಲ್ಲೇನು ಮಾಡುತ್ತೆ ಅಂದರೆ, ಒಂದು ಈವೆಂಟಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಡಬೇಕು. ಇಲ್ಲಿ ಈವೆಂಟ್ ಮ್ಯಾನೇಜರ್ ಒಬ್ಬನೇ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವನು ಒಂದು ಸ್ಟಾಫ್ನ ರೆಕ್ರೂಟ್ ಮಾಡ್ಕೊಂಡಿರ್ತಾನೆ. ಅವರ ಒಂದು ಸ್ಕಿಲ್ಸ್ನ ಗುರುತಿಸಿ, ಅವರ ಸ್ಟ್ರೆಂತ್ಸ್ನ ಗುರುತಿಸಿ, ಅವ್ರಿಗೆ ತಕ್ಕದಾದಂತಹ ಒಂದು ಕೆಲಸಗಳನ್ನು ಆ ಈವೆಂಟಲ್ಲಿ ಇರುವುದನ್ನು ವಿಶ್ಲೇಷಿಸಿ ಅವ್ರಿಗೆ ಕೊಡಬೇಕಾಗತ್ತೆ. ಮತ್ತು ಅವರು ಅಕಾರ್ಡಿಂಗ್ ಟು ದಟ್ ಅವರು ವರ್ಕ್ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡ್ಕೊಂಡಿರ್ತಕ್ಕಂಥದ್ದು ಈವೆಂಟ್ ಮ್ಯಾನೇಜರ್ ಕೆಲಸ. ಅಷ್ಟಾಗಿದ್ರೆ ಅದು ತುಂಬ ದಕ್ಷತೆಯಿಂದ ಬರ್ತದೆ. ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕ್ಯಾನ್ ಹ್ಯಾವ್ ದ ಫಾಲೋವಿಂಗ್ ಈವೆಂಟ್ ಪ್ರೊಫೆಷನಲ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಕಂಡಕ್ಟಿಂಗ್ ಅನ್ ಈವೆಂಟ್. ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ ಅದರಲ್ಲಿ ಈ ಕೆಳಕಂಡ ವ್ಯಕ್ತಿಗಳು ಕೆಲಸ ಮಾಡ್ತಿರ್ತಾರೆ. ಅವ್ರು ಯಾರು? ಈವೆಂಟ್ ಮ್ಯಾನೇಜರ್, ಈವೆಂಟ್ ಪ್ಲಾನರ್, ಈವೆಂಟ್ ಕೋಆರ್ಡಿನೇಟರ್, ಇನ್ಫಾರ್ಮೇಷನ್ ಮ್ಯಾನೇಜರ್, ಲಾಜಿಸ್ಟಿಕ್ ಮ್ಯಾನೇಜರ್, ಸೆಕ್ಯೂರಿಟಿ ಮ್ಯಾನೇಜರ್, infrastructure manager, event administrator, volunteers, game planner, event directors. These and all the people who will involve in conducting an event. ಮತ್ತು ಇವ್ರ ಬಗ್ಗೆ ತುಂಬ ಡೀಟೇಲ್ಡಾಗಿ ನಾವು ಲೆಕ್ಚರ್ ಸೀರೀಸ್ 1 ಅಂದರೆ ಯೂನಿಟ್ 1 ಇಂಟ್ರೊಡಕ್ಷನ್ ಟು ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅವ್ರ ರೋಲ್ಸ್ ಏನು, ರೆಸ್ಪಾನ್ಸಿಬಲ್ ಏನು, ಅದನ್ನು ಡಿಸಿಷನ್ ಮೇಕರ್ಸ್ ಆ್ಯಂಡ್ ಟೆಕ್ನಿಕಲ್ ಸ್ಟಾಫ್ ಆ ಒಂದು ಹೆಡಿಂಗಲ್ಲಿ ನಾವು ತುಂಬ ಬ್ರೀಫಾಗಿ ಮತ್ತು ವಿವರವಾಗಿ ಕೂಡ ಸ್ವಲ್ಪ ಮಟ್ಟಿಗೆ ಆಯಿತಾ ಡಿಸ್ಕಸ್ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾನ್ಸೆಪ್ಟಲ್ಲಿ ನೀವು ಯೂನಿಟ್ 1 ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಲೆಕ್ಚರ್ ಸೀರೀಸ್ 1ನ ನೋಡಬಹುದು. ನೆಕ್ಸ್ಟ್, ಮಲ್ಟಿ ಚಾನಲ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್ ಇನ್ ಈವೆಂಟ್. ಒಂದು ಈವೆಂಟ್ ನಡೆಯುವಾಗ ಅಲ್ಲಿ ವಿಚಾರ ವಿನಿಮಯವನ್ನು ಮಾಡ್ಕೊಳ್ಳೋಕ್ಕೆ ನಾವು ಯಾವ ಒಂದು ಚಾನಲ್ಸ್ ಅಂದರೆ ಮಾರ್ಗಗಳನ್ನು ನಾವು ಬಳಸ್ತೇವೆ ಅಂತ ನಾವೀಗ ನೋಡೋಣ. ಫಸ್ಟ್ ಆಫ್ ಆಲ್ ವೆಬ್ಸೈಟ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇಟ್ ಈಸ್ ಎ ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಆಯಿತಾ. ಸೊ www.gfjcmulbagal.com ಅಂತ ನಮ್ಮ ಕಾಲೇಜ್ದೊಂದು ವೆಬ್ಸೈಟ್ ಇದೆಯಲ್ವಾ, ಅದೇ ರೀತಿ ಇಲ್ಲಿ ನಮ್ಮ ಒಂದು ಈವೆಂಟಿಗೆ ಸಂಬಂಧಪಟ್ಟಂಗೆ ನೀವು ಒಂದು ವೆಬ್ಸೈಟ್ ಮೂಲಕ ಅದನ್ನು ಕಮ್ಯುನಿಕೇಟ್ ಮಾಡ್ಬೋದು. ನೆಕ್ಸ್ಟ್, ಪ್ರಿಂಟ್ ಏಡ್ಸ್, ಸೊ ಪ್ರಿಂಟಿಂಗ್ ಏಡ್ಸ್ ಆಗಿರ್ಬೋದು. ನೆಕ್ಸ್ಟ್, ಆ್ಯಡ್ಸ್ ಆನ್ ಪೋಸ್ಟ್ ವೆಬ್ಸೈಟ್ಸ್, ಸೊ ಬೇರೆ ವೆಬ್ಸೈಟ್ಸಲ್ಲಿ ಆಯಿತಾ, ಯೂಟ್ಯೂಬ್ ಆಗಿರ್ಬೋದು ಮತ್ತು ಬೇರೆ ಫೇಸ್ಬುಕ್ ಆಗಿರ್ಬೋದು, ಇಂಥ ಒಂದು ವೆಬ್ಸೈಟ್ಸಲ್ಲಿ ನಿಮ್ಮ ಒಂದು ಆ್ಯಡ್ಸ್ನ ಹೋಸ್ಟ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಬಿಸ್ನೆಸ್ ಕಾರ್ಡ್ ಅಂದರೆ ಇಟ್ ಈಸ್ ಲೈಕ್ ಎ ಸ್ಮಾಲ್ ವಿಸಿಟಿಂಗ್ ಕಾರ್ಡ್ಸ್ ಥರ ಇರ್ತದೆ. ಅದ್ರ ಮೇಲೆ ಈವೆಂಟ್ ಡೀಟೇಲ್ಸ್ ಎಲ್ಲನೂ ಬರೆದು ಅನಿಸ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಟೆಲಿಸೆಮಿನಾರ್ಸ್. ಸೊ ಯು ಕ್ಯಾನ್ ಡೂ ದ ಟೆಲಿಸೆಮಿನಾರ್ಸ್ ಆ್ಯಂಡ್ ಡೈರೆಕ್ಟ್ ಮೇಲ್ ಕಳಿಸೋ ಮೂಲಕ, ಆ್ಯಂಡ್ ಇಮೇಲ್
and videos about your event, articles written in newspapers about your event, blogs and social media sites like Facebook, WhatsApp, Instagram and Telegram and Twitter like that. ಅದರಲ್ಲಿ ಕೂಡ ನೀವು ನಿಮ್ಮ ಈವೆಂಟ್ಗಳನ್ನು ಕಮ್ಯುನಿಕೇಟ್ ಮಾಡಬಹುದು. Now let us see about communication strategies. ಈ ಒಂದು ಈವೆಂಟ್ನ ಕಮ್ಯುನಿಕೇಟ್ ಮಾಡುವಾಗ ಏನೆಲ್ಲ ಸ್ಟ್ರಾಟಜೀಸ್ನ ಬಳಸ್ತೇವೆ ಅದನ್ನು ನಾವೀಗ ಡಿಸ್ಕಸ್ ಮಾಡೋಣ. The first one is communication between all parties involved in the event planning. Good communication is crucial during the planning stage, as the event manager should ensure that all agencies are effectively communicating with each other. ಸೊ ಈ ಕಮ್ಯುನಿಕೇಷನ್ ಅಂತಕ್ಕಂಥದ್ದನ್ನ ನಾವು ಎಲ್ಲಿಂದ ಶುರು ಮಾಡಬೇಕು ಅಂತಂದರೆ, ಪ್ಲಾನಿಂಗ್, ಒಂದು ಈವೆಂಟ್ನ ಪ್ಲಾನಿಂಗ್ ಮಾಡ್ತೀವಲ್ವಾ ಆ ಸ್ಟೇಜಲ್ಲೇ ಅದನ್ನು ಶುರು ಮಾಡಬೇಕು. ಸೊ ಈವೆಂಟ್ ಮ್ಯಾನೇಜರ್ ನೋಡ್ಕೊಳ್ಬೇಕಾಗುತ್ತೆ, ಪ್ಲಾನಿಂಗ್ ಮಾಡೋವಾಗಲೇ ಇದ್ರ ಸಂಬಂಧಪಟ್ಟಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಆ ಈವೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಹತ್ರ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ನ ನಡೆಸಿದೆ. ಬಿಕಾಸ್ ಹೌ ಮಚ್ ಯು ವಿಲ್ ಗೆಟ್ ಕಮ್ಯುನಿಕೇಟ್ ದಟ್ ಮಚ್ ಪ್ಲ್ಯಾನ್ ವಿಲ್ ಬಿ ಗುಡ್. ಎಷ್ಟು ಪ್ಲ್ಯಾನ್ ಗುಡ್ ಆಗಿರುತ್ತೆ, ಈವೆಂಟ್ ವಿಲ್ ಕಮ್ ದಟ್ ಮಚ್ ಗುಡ್, ಅಷ್ಟು ಬೆಟರ್ ಆಗಿ ಬರ್ತದೆ. ಹಂಗಾಗಿ ಎವ್ರಿಬಡಿ ವಾಂಟ್ ಟು ಬಿ ಮೇಕ್, ಎಸ್ಪೆಷಲಿ ಈವೆಂಟ್ ಮ್ಯಾನೇಜರ್ ವಾಂಟ್ ಟು ಮೇಕ್ ಶೋರ್ ದ್ಯಾಟ್ ಪ್ಲಾನಿಂಗ್ ಸ್ಟೇಜಲ್ಲೇ ಕ್ರೂಷಿಯಲ್ ಕಮ್ಯುನಿಕೇಷನ್ ಆಗಬೇಕಾಗಿರತಕ್ಕಂಥದ್ದು. ಸೊ ಯು ವಾಂಟ್ ಟು ಸಿ ದ ಈವೆಂಟ್ ಮ್ಯಾನೇಜರ್ ಆಲ್ ಏಜೆನ್ಸೀಸ್ ಆರ್ ಎಫೆಕ್ಟಿವ್ಲಿ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್. ಪ್ಲಾನಿಂಗ್ ಸ್ಟೇಜಲ್ಲಿ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರಾ ನೋಡಬೇಕಾಗುತ್ತೆ. ಸೆಕೆಂಡ್ ಒನ್, ಡ್ಯೂರಿಂಗ್ ದ ಈವೆಂಟ್ ಇಟ್ ಸೆಲ್ಫ್, ದ ಈವೆಂಟ್ ಮ್ಯಾನ್ಯುಯಲ್ ಆ್ಯಂಡ್ ಸೈಟ್ ವೆನ್ ಯು ಪ್ಲಾನ್. It is a vital to hold valuable tool that aid good communication. They contain up-to-date information. If the nature and size of an event requires a multi-agency presence, it is likely each organization will employ their own communication system and use their own equipment. So ಇಲ್ಲಿ ಪ್ಲಾನಿಂಗ್ ಸ್ಟೇಜಲ್ಲಿ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಅಷ್ಟೇ ಇಂಪಾರ್ಟೆಂಟ್ ಇಲ್ಲಪ್ಪ ಅಂತಂದರೆ ವೈಲ್ ಈವೆಂಟ್ ಈಸ್ ಗೋಯಿಂಗ್ ಆನ್, ಆ ಈವೆಂಟ್ ಇಲ್ಲಿ ನಡೀತಾ ಇರ್ತದೆ ಆ ಪ್ಲೇಸಲ್ಲಿ, ಆಯಿತಾ, ಆ ಒಂದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಅಲ್ಲಿ ಅಕಸ್ಮಾತು ಎಲ್ಲ ಈವೆಂಟ್ ನಡೀತಾ ಇರ್ತಕ್ಕಂಥ ಎಲ್ಲ ಒಂದು ಸ್ಟಾಫ್ ದೇ ವಾಂಟ್ ಟು ಬಿ ಕಮ್ಯುನಿಕೇಟ್ ಈಚ್ ಅದರ್ ಇನ್ ಎ ರೈಟ್ ಡೈರೆಕ್ಷನ್ ಆ್ಯಂಡ್ ರೈಟ್ ಚಾನಲ್. ಒಂದು ನಿಗದಿತವಾಗಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ನಿಗದಿತವಾಗಿರ್ತಕ್ಕಂಥ ಒಂದು ಚಾನಲಲ್ಲಿ ಎಲ್ಲರೂ ಕೂಡ ಕಮ್ಯುನಿಕೇಷನ್ ಹೊಂದಿರಬೇಕು. ಅಕಸ್ಮಾತ್ ಅಲ್ಲಿ ಒಂದು ಏಜೆನ್ಸಿಗಿನ 2-3 ಏಜೆನ್ಸಿ ಸೇರಿ ಒಂದು ಇವೆಂಟ್ ಮಾಡ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಒಂದೊಂದು ಏಜೆನ್ಸಿ ಕೂಡ ವಿವಿಧವಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಇನ್ಸ್ಟ್ರೂಮೆಂಟ್ಸ್ನ ಕೊಟ್ಟಿರಬೇಕು. ಲೈಕ್ ವೈರ್ಲೆಸ್ ಫೋನ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಆಯಿತಾ, ಈ ಥರ. ನೆಕ್ಸ್ಟ್, ಕಮ್ಯುನಿಕೇಷನ್ ವಿತ್ ದ ಪಬ್ಲಿಕ್ ಅಟ್ ದ ಈವೆಂಟ್. There are many ways to communicate with the public at the event, including information stands, printed materials, stewards, screen messages, and personal announcement. ಒಂದು ಈವೆಂಟ್ ನಡೀತಾ ಇದೆ ಅಂದರೆ ಅಲ್ಲಿ ಪ್ಲ್ಯಾನಲ್ಲೇ ಕಮ್ಯುನಿಕೇಷನ್ ಮಾಡಬೇಕು, ಮತ್ತು ಈವೆಂಟ್ ನಡೆಯೋ ಸ್ಥಳದಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಸ್ಟಾಫು, ಮತ್ತು ಅಲ್ಲಿ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥ ಪಬ್ಲಿಕ್ ಇದ್ದಾರಲ್ಲ ಆ ಪಬ್ಲಿಕ್ ಜೊತೆ ಕೂಡ ಎಫೆಕ್ಟಿವ್ ಕಮ್ಯುನಿಕೇಷನ್ ಇರಬೇಕಾಗುತ್ತೆ. ಸೊ ಯಾವ್ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ಬೋದು? ಇನ್ಫಾರ್ಮೇಷನ್ ಸ್ಟ್ಯಾಂಡರ್ಡ್ಸ್ ಯಾವ್ಯಾವ ರೀತಿ ಇರ್ತವೆ ಅಂದರೆ ಪ್ರಿಂಟೆಡ್ ಮೆಟೀರಿಯಲ್ನ ಹಾಕ್ತಕ್ಕಂಥದ್ದು. ನೆಕ್ಸ್ಟ್, ಸ್ಟೆವಾರ್ಡ್ಸ್ ಅಂದರೆ ಗೈಡ್ಸ್, ಆಯಿತಾ, ಅಲ್ಲಿ ಈವೆಂಟ್ ನಡೆಯೋ ಹತ್ರ ಗೈಡ್ಸ್ ಇರ್ತಾರೆ, ಅವ್ರ ಮೂಲಕ ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಸ್ಕ್ರೀನ್ ಮೆಸೇಜಸ್, ಅಲ್ಲಿ ಸ್ಕ್ರೀನ್ ಹಾಕಿ ಆ ಸ್ಕ್ರೀನ್ ಮೇಲೆ ಮೆಸೇಜಸ್ ಹೋಗ್ತಾ ಇರಂಗೆ ಮಾಡೋದು. ಮತ್ತು ಪರ್ಸ್ನಲ್ ಅನೌನ್ಸ್ಮೆಂಟ್ಸ್, ಆಯಿತಾ, ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರೋದು, ಇಲ್ಲಿ ನೀರಿದೆ, ಈಗ ಊಟ ಬಂದಿದೆ, ಅಲ್ಲಿ ಚಪ್ಪಲಿ ಬಿಡಬಾರದು, ಇಲ್ಲಿ ಈಗ ಎಲ್ಲರೂ ಬರಬೇಕು, ಆ ಥರ ಕೇಳಿರ್ತೀರಲ್ಲ, ಲೈಕ್ ದಟ್ ಪರ್ಸ್ನಲ್ ಅನೌನ್ಸ್ಮೆಂಟ್ ಆಲ್ಸೋ ಕ್ಯಾನ್ ಬಿ ಡನ್. Now let us discuss the very important concept, that is nothing but budget of an event. The budget should be prepared based on the few considerations that an event manager should consider. ಒಂದು ಬಜೆಟ್ ಅಂದರೆ ಪ್ರೀ ಎಸ್ಟಿಮೇಷನ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್, ಗೊತ್ತಲ್ಲ, ಮೊದಲೇ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂತಹ ಆದಾಯ ಮತ್ತು ವ್ಯಯ, ಇದನ್ನು ಬಜೆಟ್ ಅಂತ ಹೇಳ್ಬಿಟ್ಟು ನಾವು, ಅಥವಾ ಮುಂಗಡ ಪತ್ರ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಈ ಬಜೆಟ್ ಶುಡ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಫ್ಯೂ ಕನ್ಸಿಡರೇಷನ್ಸ್ ಆನ್ ಈವೆಂಟ್ ಮ್ಯಾನೇಜರ್ ಶುಡ್ ಕನ್ಸಿಡರ್. ಒಂದು ಬಜೆಟ್ನ ಪ್ರಿಪೇರ್ ಮಾಡುವಾಗ ಈ ಕೆಳಕಂಡ ಅಂಶಗಳನ್ನು ಗಮನಕ್ಕೆ ತಗೊಂಡು ಬಜೆಟ್ನ ಅಥವಾ ಮುಂಗಡ ಪತ್ರವನ್ನು ನಾವು ಪ್ರಿಪೇರ್ ಮಾಡಬೇಕಾಗ್ತದೆ. ಯಾವುದದು? ಡ್ಯೂರೇಷನ್ ಅವೈಲಬಲ್ ಫಾರ್ ಪ್ಲಾನಿಂಗ್ ದ ಈವೆಂಟ್. ಸೊ ನಾವೊಂದು ಈವೆಂಟ್ನ ಪ್ಲ್ಯಾನ್ ಮಾಡೋಕ್ಕೆ ನಮ್ಗೆ ಎಷ್ಟು ಸಮಯ ಇದೆ. ವರ್ಕಿಂಗ್ ಪ್ರೋಸೆಸ್ ಆಫ್ ದ ಈವೆಂಟ್. ಸೊ ಒಂದು ಈವೆಂಟ್ ಯಾವ ರೀತಿ ಕೆಲಸದ ವಿಧಾನ, ಆ ಈವೆಂಟ್ ಯಾವ ರೀತಿ ನಡೀತಾ ವಿಧಾನ. ಆಬ್ಜೆಕ್ಟಿವ್ ಟು ಬಿ ಅಕಾಂಪ್ಲಿಷ್ಡ್, ಏನೆಲ್ಲ ಉದ್ದೇಶಗಳನ್ನು ಸಾಧಿಸಬೇಕು. ಆ್ಯಂಡ್ ಸೋರ್ಸ್ ಆಫ್ ಫಂಡ್ಸ್ ಫಾರ್ ದ ಈವೆಂಟ್, ಆಯಿತಾ, ಈ ಒಂದು ಈವೆಂಟ್ಗೆ ಬರ್ತಕ್ಕಂಥ ಹಣಕಾಸಿನ ಮೂಲಗಳು ಯಾವುವು.
ಆ್ಯಂಡ್ ಇನ್ವಾಲ್ವ್ಮೆಂಟ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಮೆಂಬರ್. ಸೊ ಈ ಒಂದು ಈವೆಂಟಲ್ಲಿ ಯಾವೆಲ್ಲ ಟೀಮ್ ಮೆಂಬರ್ಸು ಇನ್ವಾಲ್ವ್ ಆಗಿರ್ತಾರೆ. ನೆಕ್ಸ್ಟ್ ಟೈಪ್ ಆಫ್ ದಿ ಈವೆಂಟ್, ಈ ಈವೆಂಟು ಯಾವ ಟೈಪಲ್ಲಿದೆ, ಟೈಪ್ಸ್ ಆಫ್ ಈವೆಂಟ್ ನಾವು ತಿಳ್ಕೊಂಡಿದ್ದೀವಲ್ಲ ಇಂಟ್ರೊಡಕ್ಷನ್ ಟು ಈವೆಂಟಲ್ಲಿ ಇದರ ವೇರಿಯಸ್ ಟೈಪ್ಸ್, ಇದು ಯಾವ ಟೈಪ್ ಇದೆ ಇಷ್ಟನ್ನು ನೀವು ಕನ್ಸಿಡರ್ ಮಾಡಿ ಆಮೇಲೆ ಬಜೆಟ್ನ ಪ್ಲ್ಯಾನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಯು ಹ್ಯಾವ್ ವೈಲ್ ಪ್ರಿಪೇರಿಂಗ್ ಯು ವಾಂಟ್ ಟು ಫಾಲೋ ಸಮ್ ರೂಲ್ಸ್. ಒಂದು ಬಜೆಟ್ನ ಪ್ರಿಪೇರ್ ಮಾಡುವಾಗ ಕೆಲವು ರೂಲ್ಸ್ ಇದ್ದಾವೆ, ಅವುಗಳನ್ನು ಕೂಡ ನೀವು ಫಾಲೋ ಮಾಡಬೇಕಾಗ್ತದೆ. ಯಾವುದು ರೂಲ್ಸು? ನಂಬರ್ 1, ಬಜೆಟ್ ಟು ಅವಾಯ್ಡ್ ಮೇಕಿಂಗ್ ಎ ಲಾಸ್. ಇಫ್ ಆನ್ ಈವೆಂಟ್ ಲುಕ್ಸ್ ಲೈಕ್ ಟು ಮೇಕ್ ಎ ಲಾಸ್, ಇಟ್ ಕಾಲ್ಸ್ ಇನ್ ಟು ಎ ಕ್ವೆಶನ್ whether the event should go ahead according to the existing plan. If it is not too late, plan should be changed to that the event will be at least break even. ಸೊ ಯಾವುದೇ ಕಾರಣಕ್ಕೂ ನಮ್ಮ ಈವೆಂಟ್ ಬಜೆಟ್ ಯಾವ ಥರ ಇರಬೇಕಂದ್ರೆ ಲಾಸಲ್ಲಿ ಆಗಬಾರ್ದು. ಅದೇನಿದ್ರು ಈವೆಂಟ್ ಮಾಡಿದ್ರೆ ನಮ್ಗೆ ಲಾಭ ಆಗಬೇಕೆ ಹೊರತು ಲಾಸ್ ಆಗಬಾರ್ದು. ಲಾಭ ಆಗಿದ್ರೂ ಹೋಗಲಿ, ಬ್ರೇಕ್ ಈವೆನ್ ಆಯಿತಾ, ಅಂದರೆ ಲಾಭನೂ ಇಲ್ಲ ನಷ್ಟನೂ ಇಲ್ಲಪ್ಪ ಅನ್ನೋ ಒಂದು ಸ್ಟೇಜಲ್ಲಿ ಮಾಡಬೇಕೆ ಹೊರತು ನಷ್ಟಕ್ಕೆ ನಾವು ಮಾಡಬಾರ್ದು. ಇದು 1ನೇ ರೂಲ್. ಸೆಕೆಂಡ್ ಒನ್, be realistic about event incomes. Event plans are far too optimistic about the amount of sponsorship we gained or the number of people who will attend and spectators or participants. ಸೊ ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂತೀವಿ ಒಂದು ಈವೆಂಟ್ ಮಾಡುವಾಗ ಇದಕ್ಕೆ 1000 ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, 100 ಜನ ಇದರಲ್ಲಿ ಸ್ಪಾನ್ಸರ್ ಮಾಡ್ತಾರೆ ಅಂತ. ಸೊ ನಾವು ನಾರ್ಮಲಾಗಿ ಏನು ಮಾಡಬೇಕಂದ್ರೆ ಒಂದು ಈವೆಂಟ್ನ ಪ್ಲ್ಯಾನ್ ಮಾಡುವಾಗ ರಿಯಲಾಸ್ಟಿಕ್, ಒಂದು ಸತ್ಯಾಂಶ ಅಥವಾ ನೈಜಾಂಶಗಳು ಏನಿದ್ದಾವೆ, ವಾಸ್ತವತೆ ಏನಿದೆ ಅದನ್ನು ಗಮನಿಸಿ ನಾವು ಈ ಬಜೆಟ್ನ ಮಾಡಬೇಕಾಗ್ತದೆ. ಓವರ್ ಎಕ್ಸ್ಪೆಕ್ಟೇಷನ್ಸ್ ಮಾಡಬಾರ್ದು. ನೆಕ್ಸ್ಟ್ ಥರ್ಡ್ ಒನ್, ಹ್ಯಾವ್ ಎ ಕಂಟಿಂಜೆನ್ಸಿ ಪ್ಲ್ಯಾನ್. ಇನ್ ಥಿಂಕಿಂಗ್ ಅಬೌಟ್ ದಟ್ ಕುಡ್ ಪಾಸಿಬಲಿ ಗೋ ರಾಂಗ್ ವಿತ್ ಅನ್ ಈವೆಂಟ್, ಇಟ್ ಈಸ್ ಎ ಗುಡ್ ಐಡಿಯಾ ಟು ಡಿಟರ್ಮೈನ್ ವಾಟ್ ಮಸ್ಟ್ ಬಿ ಡನ್ ಇಫ್ ಸಮಥಿಂಗ್ ಗೋಸ್ ರಾಂಗ್. ಫಾರ್ ಎಕ್ಸಾಂಪಲ್, ವಾಟ್ ಹ್ಯಾಪನ್ಸ್ ಇಫ್ ದ ಸ್ಪಾನ್ಸರ್ಶಿಪ್ ವಿಲ್ ಔಟ್ ಆರ್ ದೇರ್ ಈಸ್ ಎ ಬ್ಯಾಡ್ ವೆದರ್. ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆಯಲ್ಲ, ಏನು, ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂತ. ಅಂದರೆ ಒಳ್ಳೇದಾಗಲಿ ಅಂತ ನಮ್ಮ ವಿಶ್ವಾಸವಿಡ್ರಿ, ಮತ್ತು ಕೆಟ್ಟದಾದರೂ ಕೂಡ ಏನು ಮಾಡೋದು ಅಂತೇಳಿ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾವೇ ಕಾಂಟಿಂಜೆನ್ಸಿ ಪ್ಲ್ಯಾನ್ ಅಂದರೆ ಏನು, ಮೇ ಹ್ಯಾಪನ್ ಮೇ ನಾಟ್ ಹ್ಯಾಪನ್, ಸಮ್ ವರ್ಸ್ಟ್ ಸಿಚುವೇಶನ್ಸ್, ಅದೇನು, ಯಾರು ಸ್ಪಾನ್ಸರ್ ಮಾಡಲಿಲ್ಲ ನಮ್ಮ ಈವೆಂಟ್ಗೆ ಅಥವಾ ಬ್ಯಾಡ್ ವೆದರ್ ಕಂಡೀಷನ್ ಬಂದುಬಿಡ್ತು, ಆ ಟೈಮಲ್ಲಿ ಏನು ಮಾಡಬೇಕು, ಈ ಥರ ಕಾಂಟಿಂಜೆನ್ಸಿ ಪ್ಲ್ಯಾನ್ನ ಇಟ್ಕೊಂಡು ಬಜೆಟ್ನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಕಂಟೆಂಟ್ ಆಫ್ ಈವೆಂಟ್ ಬಜೆಟ್. ಒಂದು ಈವೆಂಟ್ ಬಜೆಟ್ನಲ್ಲಿ ಏನಿರ್ತದೆ, ನಾವಾಗಲೇ ಹೇಳಿದ್ವಿ ನಿಮಗೆ, ಬಜೆಟ್ ಅಂದರೆ ಏನು ಹೇಳಿ, ಬಜೆಟ್ ಈಸ್ ನಥಿಂಗ್ ಬಟ್ ಫ್ರೀ ಎಸ್ಟಿಮೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್. ಆಯಿತಾ, ಪೂರ್ವ ಯೋಜಿತ, ಆಯಿತಾ, ಪೂರ್ವ ಯೋಜಿತ ಆದಾಯ ಮತ್ತು ವ್ಯಯ. ಅಂದರೆ ಈ ಒಂದು ಕೆಲಸ ಮಾಡೋದ್ರಿಂದ ನಮಗೆ ಇಷ್ಟು ಆದಾಯ ಬರ್ತದೆ, ಇಷ್ಟು ಖರ್ಚು ಬರ್ತದೆ ಅಂತ ಪೂರ್ವವಾಗಿ ಯೋಜನೆ ಮಾಡೋದಿದೆಯಲ್ಲ, ಅದನ್ನು ಬಜೆಟ್ ಅಂತ ಕರಿತೀವಿ, ಅಥವಾ ಮುಂಗಡ ಪತ್ರ ಅಂತ ಕರಿತೀವಿ. ಒಂದು ಈವೆಂಟ್ ಮಾಡ್ತಿದ್ರೆ ಅದರಲ್ಲಿ ಏನು ಬಜೆಟ್, ಆ ಈವೆಂಟ್ ಬಜೆಟ್ ಹೆಂಗಿರುತ್ತೆ ಅಂದರೆ ಪೂರ್ವ ಯೋಜಿತ ಆದಾಯಗಳು ಮತ್ತು ವ್ಯಯಗಳು ಯಾವ ರೀತಿ ಇರ್ತವೆ ಅಂದರೆ ಈ ರೀತಿ ಇರ್ತದೆ. ಫ್ರೀ ಎಸ್ಟಿಮೇಷನ್ ಆಫ್ ಇನ್ಕಮ್ ಆರ್ ಲೈಕ್ ದಿಸ್. ಒಂದು ಈವೆಂಟ್ ನಡಿಬೇಕಂದ್ರೆ ಟಿಕೆಟ್ ಸೇಲ್ ಮಾಡೋದು, ಎಂಟ್ರಿ ಫೀಸ್, ಕಮರ್ಷಿಯಲ್ ಸ್ಪಾನ್ಸರ್ಶಿಪ್, ಕನ್ಸೆಷನ್ ಆ್ಯಂಡ್ ಫ್ರಾಂಚೈಸಸ್, ಮರ್ಚೆಂಟೈಸ್, ಶೋಕೇಸ್ ಡೆಮೋ, ಅಡ್ವರ್ಟೈಸಿಂಗ್, ಇನ್ ಕೈಂಡ್ ಸಪೋರ್ಟ್, ಲೈಸೆನ್ಸಿಂಗ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್. ಅಂದರೆ ಏನು, ಟಿಕೆಟ್ ಸೇಲ್ ಮಾಡ್ತೀವಿ ಒಂದು ಈವೆಂಟ್ ನಡೆಯುವಾಗ, ಎಂಟ್ರಿ ಫೀಸ್ ಇಡ್ತೀವಿ, ಕಮರ್ಷಿಯಲ್ ಸ್ಪಾನ್ಸರ್ಶಿಪ್ಸ್, ಆಯಿತಾ, ಯಾರೋ ಬಂದು ಸ್ಪಾನ್ಸರ್ ಮಾಡ್ತಾರೆ, ಆಮೇಲೆ ಅವ್ರದ್ದು ಪ್ರಾಡಕ್ಟ್ಸನ್ನ ನಾವು ಅಡ್ವರ್ಟೈಸ್ ಮಾಡ್ತಕ್ಕಂಥದ್ದು, ಮರ್ಕೆಂಡೈಸ್, ಇಲ್ಲೇನಾದರೂ ವ್ಯಾಪಾರ ಮಾಡ್ತಕ್ಕಂಥದ್ದು, ಸೇಲ್ ಮಾಡ್ತಕ್ಕಂಥದ್ದು, ಶೋಕೇಸ್ ಅಥವಾ ಡೆಮೋ ಮಾಡ್ತಕ್ಕಂಥದ್ದು, ಅದನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು, ಅಡ್ವರ್ಟೈಸಿಂಗ್ ಆಲ್ರೆಡಿ ಹೇಳಿದ್ದೀನಿ, ಇನ್ ಕೈಂಡ್ ಆಫ್ ಸಪೋರ್ಟ್, ಯಾವುದಾದ್ರೂ ಒಂದು ರೀತಿಯಲ್ಲಿ ಸಪೋರ್ಟ್ ಪಡ್ಕೊಳ್ತಕ್ಕಂಥದ್ದು ನಮ್ಮಿಂದ, ಮತ್ತು ಲೈಸೆನ್ಸಿಂಗ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ರೈಟ್ಸ್, ಆಯಿತಾ, ಇದರಿಂದ ಟಿ ವಿಯಲ್ಲಿ ಬ್ರಾಡ್ಕಾಸ್ಟ್ ಮಾಡೋದು ಅದನ್ನೆಲ್ಲ ಕೂಡ ದುಡ್ಡು ಬರ್ತದೆ. ಸೊ ಇವೆಲ್ಲ ಕೂಡ ಇನ್ಕಮ್ಸ್. ಎಕ್ಸ್ಪೆನ್ಸಸ್, ಖರ್ಚುಗಳು ಯಾವ ಬರ್ತವೆ, ಟ್ರೋಫೀಸ್ ಆ್ಯಂಡ್ ಅವಾರ್ಡ್ಸ್, ಟ್ರೋಫೀಸ್ ಕೊಡಬೇಕು, ಅವಾರ್ಡ್ಸ್ ಕೊಡಬೇಕು, ಆಯಿತಾ, ಸ್ಪೆಷಲಿ ಸ್ಪೋರ್ಟ್ಸ್ ಈವೆಂಟ್ ಹಂಗಾದರೆ. ಟ್ರಾವೆಲ್ ಆ್ಯಂಡ್ ಅಕೊಮಡೇಷನ್, ಟ್ರಾವೆಲ್ ಮಾಡ್ತಾರೆ ಜನ ಮತ್ತು ಅವ್ರಿಗೆಲ್ಲ ಉಳ್ಕೊಳೋಕ್ಕೆ ಪ್ಲೇಸು, ಸ್ಯಾಲರೀಸು, ಪೋಸ್ಟೇಜು, ಟೆಲಿಫೋನು, ಫೋಟೋ, ವಿಡಿಯೋ, ಮೆಡಿಕಲ್ ಫೀಸು, ವೆನ್ಯೂ ರೆಂಟು, ಇನ್ಶೂರೆನ್ಸು, ಪ್ರಿಂಟಿಂಗ್ ಆ್ಯಂಡ್ ಪ್ರಮೋಷನ್ಸು, ಆ್ಯಂಡ್ ಎಕ್ವಿಪ್ಮೆಂಟ್ ಆ್ಯಂಡ್ ಹೈರ್ ಚಾರ್ಜಸ್ಸು, ಬಾಡಿಗೆ ಕಟ್ಟಬೇಕು, ಆ್ಯಂಡ್ ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆ, ಇಷ್ಟು ಖರ್ಚುಗಳು ಬರ್ತವೆ. ಇನ್ನೂ ವಿವಿಧ ಖರ್ಚುಗಳಿರ್ತವೆ. ಮುಖ್ಯವಾಗಿ ಒಂದು ಈವೆಂಟ್ ಬಜೆಟ್ ಅಂದರೆ ಈ ರೀತಿ ಇರುತ್ತೆ, ಈ ರೀತಿ ಇನ್ಕಮ್ಸ್ ಬರ್ತವೆ, ಈ ರೀತಿ ಎಕ್ಸ್ಪೆನ್ಸಸ್ಸು ಆಗುತ್ತೆ. ಈಗ ನಾವು ಡಿಸ್ಕಸ್ ಮಾಡೋಣ ರೀಸನ್ಸ್ ಫಾರ್ ಬಜೆಟ್ ಆಫ್ ಆನ್ ಈವೆಂಟ್. ಒಂದು ಈವೆಂಟಲ್ಲಿ ಬಜೆಟ್ ಯಾಕೆ ಬೇಕು, ಏನಾದರೂ ಅವಶ್ಯಕತೆ, ಒಂದು ಈವೆಂಟಲ್ಲಿ ಬಜೆಟ್ ಅಥವಾ ಮುಂಗಡ ಪತ್ರವನ್ನು ಸಿದ್ಧತೆ ಮಾಡ್ತಕ್ಕಂತಹ ಕಾರಣಗಳು ಏನು, ಸಿದ್ಧತೆ ಅಂತ ಡಿಸ್ಕಸ್ ಮಾಡೋಣ.
Financial decisions affect every area of the event and must be established early in the process and monitored on a regular basis. ಸೊ ಒಂದು ಹಣಕಾಸು ನಿರ್ಧಾರಗಳು ಅಂತಕ್ಕಂಥದ್ದು ಏನಿದಾವೆ ಅದು ಒಂದು ಈವೆಂಟ್ನ ಎಲ್ಲ ವಿಚಾರದಲ್ಲೂ ಕೂಡ ಪರಿಣಾಮವನ್ನು ಬೀರ್ತದೆ. ಅದನ್ನು ಆದಷ್ಟು ಮೊದಲೇ ನಾವು ಅದನ್ನು ನಿರ್ಧಾರ ಮಾಡಿ ಅದಕ್ಕೆ ಸಿದ್ಧತೆಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಬಜೆಟ್ಸ್ ಆರ್ ಎ ಕ್ಲಿಯರ್ ವೇ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಅಲೋಕೇಟಿಂಗ್ ಫಂಡ್ಸ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಸೊ ಬಜೆಟಿಂದ ನಮಗೇನಾಗುತ್ತೆ, ನಮ್ಮ ಒಂದು ಈವೆಂಟ್ಗೆ ಯಾವ್ಯಾವ ಮೂಲಗಳಿಂದ ಹಣ ಬರ್ತದೆ ಮತ್ತು ಹಣವನ್ನು ನಾವು ಎಲ್ಲೆಲ್ಲಿ ಖರ್ಚು ಮಾಡಬೇಕಾಗ್ತದೆ ಅಂತ ಮೊದಲೇ ನಾವು ಅದನ್ನು ಗುರುತಿಸಿ ಅದನ್ನು ಸಂಬಂಧಪಟ್ಟವರಿಗೆ ನಾವು ವಿಚಾರ ವಿನಿಮಯನ ಮಾಡ್ಕೊಳ್ತೇವೆ ಆ ಒಂದು ಹಣಕಾಸಿನ ಮಾಹಿತಿಯನ್ನು. ದೇ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಎ ಬೇಸಿಸ್ ಫಾರ್ ಎವ್ಯಾಲ್ಯೂಯೇಷನ್ ಅಂಡ್ ಟು ಹೆಲ್ಪ್ ಫ್ಯೂಚರ್ ಪ್ಲಾನಿಂಗ್. ದೇರ್ಫೋರ್ ಪ್ರಿಪೇರಿಂಗ್ ಬಜೆಟ್ ಈಸ್ ಎ ಪಾರ್ಟ್ ಆಫ್ ದ ಇನಿಷಿಯಲ್ ಪ್ಲಾನಿಂಗ್ ಸ್ಟೇಜ್. ಅವರು ಈ ಒಂದು ಬಜೆಟ್ನ ಅವ್ರು ಏನು ಮಾಡ್ಬೋದು, ಒಂದು ಮೌಲ್ಯಮಾಪನದ ಒಂದು ಭಾಗವಾಗಿ, ಅಂದರೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಯಾಕೆ ಖರ್ಚು ಮಾಡ್ತಾ ಇದ್ದೀವಿ, ಅಥವಾ ಈವೆಂಟ್ ನಾವು ಅಂದುಕೊಂಡ ರೀತಿಯಲ್ಲಿ ಹೋಗ್ತಾ ಇದೆಯಾ ಅನ್ನೋದನ್ನು ಕೂಡ ನೋಡೋಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಭವಿಷ್ಯದಲ್ಲಿ ಫ್ಯೂಚರ್ ಪ್ಲಾನಿಂಗ್ ಕೂಡ ಮಾಡ್ಬೋದು, ಭವಿಷ್ಯದ ಯೋಜನೆ ನಿರ್ಧಾರ ಮಾಡ್ಬೋದು. ಹಾಗಾಗಿ ಬಜೆಟ್ಟು ಆ ಏನು ಇನಿಷಿಯಲ್ ಪ್ಲಾನಿಂಗ್ ಮಾಡ್ತೀವಲ್ಲ ಮಾಸ್ಟರ್ ಪ್ಲಾನಿಂಗ್, ಅದರಲ್ಲೇ ಒಂದು ಭಾಗ ಮಾಸ್ಟರ್ ಬಜೆಟ್ ಅಂತ ಆಗ್ತದೆ. It includes projection, revenue and expenditure from which an estimate of the net profit from the proposed event can be ascertained. ಅಂದರೆ ನಾವೊಂದು ಈವೆಂಟ್ ಮಾಡೋದ್ರಿಂದ ನಮಗೆ ಎಷ್ಟು ಇನ್ಕಮ್ ಬರುತ್ತೆ ಮತ್ತು ಎಷ್ಟು ಖರ್ಚಾಗುತ್ತೆ, ಇದರಿಂದ ನಮಗೆ ಎಷ್ಟು ಲಾಭ ಆಗುತ್ತೆ, ಇದನ್ನು ನಾವು ಮೊದಲೇ ನಿರ್ಧಾರ ಮಾಡ್ಬೋದು. ನೆಕ್ಸ್ಟ್, ಫಾರ್ಮಿಂಗ್ ಎ ಬಜೆಟ್ ಬಿಗಿನ್ಸ್ ವಿತ್ ಕಾಸ್ಟಿಂಗ್ ಆಫ್ ಎಸೆನ್ಷಿಯಲ್ಸ್ ಇನ್ಕ್ಲೂಡಿಂಗ್ ದ ಅಲೋಕೇಶನ್ ಆಫ್ ಸ್ಟಾಫ್ ಟು ಪ್ಲಾನಿಂಗ್ ಆ್ಯಂಡ್ ಸ್ಟೇಜಿಂಗ್ ಆಫ್ ದಿ ಕಾನ್ಫರೆನ್ಸ್. ಸೊ ಈ ಒಂದು ಬಜೆಟ್ ಎಲ್ಲಿಂದ ಶುರುವಾಗ್ತದೆ, ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳಿಗೆ ನಾವು ಬೆಲೆ ನಿಗದಿ ಮಾಡೋದ್ರಿಂದ ಶುರುವಾಗ್ತದೆ. ಅಂದರೆ ಏನು, ಅಲೋಕೇಶನ್ ಆಫ್ ಸ್ಟಾಫ್, ಎಷ್ಟು ಜನ ಸ್ಟಾಫ್ ಬೇಕು, ಅವ್ರಿಗೇನು ಕೆಲಸ, ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೆ, ಮತ್ತು ಸ್ಟೇಜ್ನ ಯಾವ ರೀತಿ ಡೆಕೋರೇಟ್ ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಈ ರೀತಿ ಅಲ್ಲಿಂದ ಏನಾಗುತ್ತೆ, ಇದು ಬಿಗಿನ್ ಫ್ರಮ್ ದ ಕಾಸ್ಟಿಂಗ್ ಆಫ್ ಎಸೆನ್ಷಿಯಲ್ಸ್. ಅಂದರೆ ಅವಶ್ಯಕತೆ ಇರತಕ್ಕಂಥ ವಸ್ತುಗಳಿಗೆ ನಾವು ಏನೋ ಒಂದು ಖರ್ಚುಗಳು ಅಥವಾ ಬೆಲೆಯನ್ನು ನಿಗದಿ ಮಾಡ್ತೀವಲ್ವ, ಅಲ್ಲಿಂದ ಈ ಬಜೆಟ್ ಶುರುವಾಗ್ತದೆ. ಈ ಒಂದೆಲ್ಲ ಕಾರಣಗಳಿಂದ ಬಜೆಟ್ ಅತಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇನ್ನೂ ಹಲವಾರು ಕಾರಣಗಳಿದ್ದಾವೆ. ಉದಾಹರಣೆಗೆ ದೆನ್ ದೇರ್ ಈಸ್ ಎ ಅಕಾಮಡೇಷನ್, ಟ್ರಾನ್ಸ್ಪೋರ್ಟೇಷನ್, ಕ್ಯಾಟರಿಂಗ್ ಅಂಡ್ ಸೋ ಆನ್. ಎ ಬಜೆಟ್ ಈಸ್ ಎ ಪ್ಲಾನ್ ಬೇಸ್ಡ್ ಆನ್ ಅಕ್ಯುರೇಟ್ ಕೋಟ್ಸ್ ಫ್ರಮ್ ಆಲ್ ಕಾಂಟ್ರಾಕ್ಟರ್ಸ್ ಆ್ಯಂಡ್ ಸಪ್ಲೈಯರ್ಸ್ ಆ್ಯಂಡ್ ಕೇರ್ಫುಲ್ ರಿಸರ್ಚ್ ಎನ್ಶೂರ್ ದ್ಯಾಟ್ ನೋ ಎಕ್ಸ್ಪೆನ್ಸ್ ಹ್ಯಾವ್ ಬೀನ್ ಓವರ್ಲುಕ್ಡ್. ಈ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅಕಾಮಡೇಷನ್ ಉಳ್ಕೊಳೋಕ್ಕೆ ಜಾಗ ಆಗಿರ್ಬೋದು, ಕ್ಯಾಟ್ರಿಂಗ್ ಆಗಿರ್ಬೋದು, ಎಲ್ಲ ಕೂಡ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಕೈ ಮೀರಿ, ಅಂದರೆ ನಮ್ಮ ಅಳತೆಗೆ ಮೀರಿ ಖರ್ಚು ಮಾಡಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳೋಕ್ಕೆ ಬಜೆಟ್ ಅವಶ್ಯಕತೆ ಇದೆ. ನೆಕ್ಸ್ಟ್, ಇಟ್ ಪ್ರೊವೈಡ್ ಗೈಡ್ಲೈನ್ಸ್ ಫಾರ್ ಅಪ್ರೂವಿಂಗ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಎನ್ಶೂರಿಂಗ್ ದ್ಯಾಟ್ ದ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ಅನ್ ಈವೆಂಟ್ ರಿಮೈನ್ ಆನ್ ಟ್ರ್ಯಾಕ್. ಸೊ ಇದು ನಮಗೇನಾಗುತ್ತೆ, ಗೈಡ್ಲೈನ್ಸ್, ಅದು ನಿರ್ದೇಶನಗಳನ್ನು ಕೊಡ್ತದೆ. ನಮ್ಮ ಖರ್ಚುಗಳನ್ನು ನಾವು ಅಂದುಕೊಂಡಿರ್ತಕ್ಕಂತಹ ಒಂದು ದಾರಿಯಲ್ಲೇ ನಡೆಸ್ತಾ ಇದ್ದೀವಿ, ನಾವು ಅಂದುಕೊಂಡಂತೆಯೇ ನಡೆಸ್ತಾ ಇದ್ದೀವಿ ಅನ್ನೋದಕ್ಕೆ ಈ ಒಂದು ಬಜೆಟ್ ಅವಶ್ಯಕತೆ ಇದೆ. The budget is a part of the event proposal and the basis of the quote by the event management of a company to the client. ಸೊ ಯಾರಾದರೂ ಒಬ್ಬ ಕ್ಲೈಂಟ್ ಬಂದಾಗ, ಸರ್ ನಮಗೆ ಒಂದು ಈವೆಂಟ್ ಮಾಡಿಕೊಡಿ ಅಂದಾಗ ಅಲ್ಲೇ ಬಜೆಟ್ ಹಾಕಬೇಕು. ಬಜೆಟ್ ಹಾಕಿ, ನೋಡಿ ಇದರಿಂದ ಇಷ್ಟು ಇನ್ಕಮ್ ಆಗುತ್ತೆ, ಇಷ್ಟು ಖರ್ಚಾಗುತ್ತೆ, ಇದು ನಿಮಗೆ ಓಕೆನಾ ಅಂತ ಕೇಳಬೇಕು. ಅವನು ಓಕೆ ಆದರೆ ಪ್ರಪೋಸಲ್ ಅಪ್ರೂವ್ ಆಗುತ್ತೆ, ಇಲ್ಲಾಂದರೆ ಬೇರೆ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ಬಜೆಟ್ ಅಂತಕ್ಕಂಥದ್ದು ಕೊನೆಯಲ್ಲಿ ಮಾಡ್ತಕ್ಕಂಥದ್ದಲ್ಲ, ಒಂದು ಬಜೆಟ್ನ ಆ ಒಂದು ಈವೆಂಟ್ನ ಒಪ್ಕೊಳ್ಳೋ ಸಂದರ್ಭದಲ್ಲೇ ಈ ಬಜೆಟ್ನ ಒಂದು ಪ್ರಪೋಸಲ್ ಅಪ್ರೂವಲ್ ಆಗೋ ರೀತಿ ಆ ಟೈಮಲ್ಲೇ ಇದನ್ನು ಪ್ರಿಪೇರ್ ಮಾಡಬೇಕು. ಎಲ್ಲ ಮಾಡಿ ಕೊನೆಗೆ ಇಷ್ಟ ಆಯಿತು ಅಂದಾಗ ಅವ್ನು ಇಷ್ಟ ಜಾಸ್ತಿ ಆಯಿತು, ನಾನು ಕೊಡೋಕ್ಕಾಗಲ್ಲ ಅನ್ನೋಕ್ಕೆ ಬರೋದಿಲ್ಲ. ಹಾಗಾಗಿ ಇದನ್ನು ಸ್ಟಾರ್ಟಿಂಗ್ ಇನಿಷಿಯಲ್ ಪ್ಲಾನಿಂಗ್ ಸ್ಟೇಜಲ್ಲೇ ಮಾಡಬೇಕು. ಇದು ಒಂದು ಕಾರಣ. ನೆಕ್ಸ್ಟ್, ದ ಬಜೆಟ್ ಆಸ್ ಎ ಡಾಕ್ಯುಮೆಂಟ್ ಈಸ್ ಅನ್ ಇಂಪಾರ್ಟೆಂಟ್ ಪ್ಲಾನಿಂಗ್ ಟೂಲ್, ಬಟ್ ದ ಟ್ರೂ ವ್ಯಾಲ್ಯೂ ಈಸ್ ದ ಡಿಗ್ರಿ ಟು ವಿಚ್ ಮ್ಯಾನೇಜರ್ ಯೂಸಸ್ ಇಟ್ ಆ್ಯಂಡ್ ಇನ್ ದ ಅಕ್ಯುರೇಸಿ ಆ್ಯಂಡ್ ಟ್ರೂಫುಲ್ನೆಸ್ ಆಫ್ ದಿ ಪ್ರಿಪ್ರೇಷನ್ ಪ್ರೋಸೆಸ್. ಸೊ ಬಜೆಟ್ ಒಂದು ಡಾಕ್ಯುಮೆಂಟ್, ಎವಿಡೆನ್ಸ್ ಆಗುತ್ತೆ ಇದು, ಆಯಿತಾ. ಒಂದು ಈವೆಂಟ್ ನಡೆದ್ರೆ ಅದಕ್ಕೆ ಏನು ಲೆಕ್ಕಾಚಾರ ಮಾಡಬೇಕಾಗುತ್ತೆ, ಹಣಕಾಸು ಎಷ್ಟು ಹೋಯಿತು. ಯಾಕಂದರೆ ಇದನ್ನು ಕೇಳ್ತಕ್ಕಂಥವ್ರು ಸುಮಾರು ಜನ ಸ್ಟೇಕ್ ಹೋಲ್ಡರ್ಸ್, ಆಲ್ ಸ್ಟೇಕ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ವಿಲ್ ಆಸ್ಕ್ ದ ಕ್ವಶನ್. ಅದಕ್ಕೆ ಇಂಪಾರ್ಟೆಂಟ್ ಡಾಕ್ಯುಮೆಂಟು ಇದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಈ ಬಜೆಟ್ ರೆಪ್ರೆಸೆಂಟ್ಸ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ಅನ್ ಆರ್ಗನೈಸೇಷನ್ ಆರ್ ದ ಇಂಡಿವಿಜುವಲ್ ಈವೆಂಟ್. ಹೇಳಿದ್ನಲ್ಲ, ಒಂದು ಇಂಡಿವಿಜುವಲ್ ಈವೆಂಟ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ನ ಇದು ರೆಪ್ರೆಸೆಂಟ್ ಮಾಡ್ತದೆ. ಸುಮಾರು ಜನ ಇದರ ಮಾಹಿತಿಯನ್ನು ಕೇಳ್ತಾರೆ, ಆಸಕ್ತರ ಕೇಳ್ತಾರೆ, ಅವ್ರಿಗೆ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಇದನ್ನು ನಾವು ಮ್ಯಾನೇಜ್ ಮಾಡಬೇಕು. ನೆಕ್ಸ್ಟ್, ಲಾಸ್ಟ್ ಒನ್ ಈಸ್
ದ ಈವೆಂಟ್ ಮ್ಯಾನೇಜರ್ ಕೆನಾಟ್ ಹ್ಯಾವ್ ಎ ಸಕ್ಸಸ್ಫುಲ್ ಪ್ಲಾನಿಂಗ್ ಸ್ಟ್ರಕ್ಚರ್ ವಿತೌಟ್ ಬಜೆಟ್ and priorities for how the money will spend. Therefore preparation of a budget is very essential. ನಮಗೆ ಫೈನಾನ್ಸಲ್ಲಿ ಒಂದು ಮಾತು ಬರುತ್ತೆ, ಅನ್ಲೆಸ್ ಅಂಟಿಲ್ ಯು ಹ್ಯಾವಿಂಗ್ ಅನ್ ಅಡೆಕ್ವೇಟ್ ಫೈನಾನ್ಸ್ ಯುವರ್ ಡ್ರೀಮ್ಸ್ ವಿಲ್ ಬಿ ಮೇರ್ ಡ್ರೀಮ್ಸ್ ಓನ್ಲಿ ಅಂತ. ಅಂದರೆ ಹಣಕಾಸಿನ ಸೌಲಭ್ಯ ಇಲ್ಲದೆ ನಿಮ್ಮ ಕನಸುಗಳು, ನಿಮ್ಮ ಯೋಜನೆಗಳು ಅವು ಕನಸು ಮತ್ತು ಯೋಜನೆಗಳಿಗೆ ಉಳಿತವೆ. ಹಾಗಾಗಿ ಒಂದು ಈವೆಂಟ್ನ ಮಾಡಬೇಕು ಅಂತಂದರೆ ಅಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಜೆಟ್. ಸೊ ಒಂದು ಈವೆಂಟು ಸಕ್ಸಸ್ ಆಗಬೇಕಂದ್ರೆ ನಮಗೆ ಬಜೆಟ್ ಸಕ್ಸಸ್ ಆಗಬೇಕು. ಮತ್ತು ವಿತೌಟ್ ಬಜೆಟ್ ಪ್ರಿಯಾರಿಟೀಸ್ ಆಫ್ ಮನಿ ವಿಲ್ ಬಿ ಸ್ಪೆಂಡ್. ಅಂದರೆ ಯಾವುದಕ್ಕೆ ಎಷ್ಟೆಷ್ಟು ನಾವು ಸ್ಪೆಂಡ್ ಮಾಡಬೇಕು ಅಂತ ಮೊದಲೇ ಪ್ರಿಯಾರಿಟೈಸ್ ಮಾಡ್ಕೊಂಡಿರ್ತೀವಿ, ಯೋಜಿಸ್ಕೊಂಡಿರ್ತೀವಿ. ಅದಿಲ್ಲ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ದ ಬಜೆಟ್. ಇಟ್ ಮೇ ಬಿ ಓವರ್ ಲುಕ್ಡ್, ಅದು ಹೆಚ್ಚಾಗ್ಬಿಡ್ಬೋದು, ನಮ್ಮ ಕೈ ಮೀರಿ ಹೋಗ್ಬಿಡ್ಬೋದು ಬಜೆಟ್. ಸೊ ಹಾಗಾಗಿ ಬಜೆಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ದಿಸ್ ಅಂಡ್ ಆಲ್ ದ ರೀಸನ್ಸ್ ವೈ ವಿ ಪ್ರಿಪೇರ್ ಬಜೆಟ್. ಮತ್ತು ಈಗ ನಾವು ನೋಡೋಣ ಫಂಡಮೆಂಟಲ್ಸ್ ಸ್ಟೆಪ್ಸ್ ಆಫ್ ಕ್ರಿಯೇಟಿಂಗ್ ಬಜೆಟ್. ಒಂದು ಬಜೆಟ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಏನು ಮೂಲಭೂತವಾಗಿರತಕ್ಕಂತಹ ಒಂದು ಸ್ಟೆಪ್ಸ್ ಏನಿದ್ದಾವೆ, ಹಂತಗಳು ಯಾವ್ಯಾವು ಅವುಗಳನ್ನ ನೋಡೋಣ. ಫಸ್ಟ್ ಒನ್ ಈಸ್ ಒಬ್ಟೈನ್ ಫಾಸ್ಟ್ ಫೈನಾನ್ಷಿಯಲ್ ರಿಪೋರ್ಟ್ಸ್ ಫಾರ್ ದ ಸೇಮ್ ಆರ್ ಸಿಮಿಲರ್ ಇವೆಂಟ್. ದಿಸ್ ವಿಲ್ ಗಿವ್ ಇನ್ಸೈಟ್ಸ್ ಟು ದ ಡೆಮೋಗ್ರಾಫಿಕ್ ಆಫ್ ಯುವರ್ ಆಡಿಯನ್ಸ್ ಆ್ಯಂಡ್ ಬೇಸ್ ಲೈನ್ ಫಾರ್ ಎ ಇಯರ್ ಓವರ್ ಇಯರ್ ಕಂಪ್ಯಾರಿಸನ್. ಮೊದಲು ನೀವೇನು ಮಾಡಬೇಕು, ನಿಮ್ಮ ಹಿಂದಿನ ಈವೆಂಟ್ ಮಾಡಿರ್ತೀರಲ್ವ, ಆ ಒಂದು ಫೈನಾನ್ಷಿಯಲ್ ರಿಪೋರ್ಟ್ಸ್ನ ತರಿಸ್ಬೇಕು. ಆ ಒಂದು ಹಣಕಾಸಿನ ಒಂದು ವರದಿಗಳನ್ನ ತರಿಸಿದಾಗ ಅದು ಈಗ ನೀವು ಬಜೆಟ್ನ ಪ್ಲ್ಯಾನ್ ಮಾಡೋಕ್ಕೆ ನಿಮಗೊಂದು ಬೇಸ್ ಸಿಗುತ್ತೆ. ಸೊ ಇದೇ ಥರದ ಈವೆಂಟು ಮೊನ್ನೆ ಮಾಡಿದಾಗ ನಮ್ಗೆ ಎಷ್ಟಾಗಿತ್ತು, 1 ಲಕ್ಷ ರೂಪಾಯಿ ಆಗಿತ್ತು ಅಂತ ಅಂದ್ಕೊಳ್ಳಿ. ಮತ್ತು ಇವಾಗ ಎಷ್ಟಾಗ್ಬೋದು, ಇವಾಗ 1 ಲಕ್ಷ ಆಗ್ಬೋದು, ಇಲ್ಲ ಈಗ ರೇಟ್ಗಳು ಜಾಸ್ತಿ ಆಗಿದ್ದಾವೆ, ಎಲ್ಲ ಬೆಲೆಗಳು ಏರಿಕೆ ಆಗಿದ್ದಾವೆ, ಹಾಗಾಗಿ ಇನ್ನೊಂದು 1.5 ಲಕ್ಷ ಆಗ್ಬೋದು. ಸೊ ಈ ರೀತಿ ಹಳೆ ಬಜೆಟು ಸಿಮಿಲರ್ ಈವೆಂಟು ರಿಪೋರ್ಟ್ಸ್ ಇದ್ದರೆ, ಫೈನಾನ್ಷಿಯಲ್ ರಿಪೋರ್ಟ್ಸ್ ನಿಮಗೆ ಈಗ ಬಜೆಟ್ನ ಪ್ಲ್ಯಾನ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಮೊದಲು ಅವುಗಳನ್ನ ನೀವು ತರಿಸ್ಕೊಳ್ಬೇಕು, ಅವುಗಳನ್ನ ರೆಫರ್ ಮಾಡಬೇಕು. ಸೆಕೆಂಡ್ ಒನ್, ಡಿಫೈನ್ ಸೋರ್ಸಸ್ ಆಫ್ ರೆವೆನ್ಯೂ. ದ ಟೀಮ್ ನೀಡ್ ಟು ರಿವ್ಯೂ ದ ವೇರಿಯಸ್ ರೆವೆನ್ಯೂ ಸ್ಟ್ರೀಮ್ಸ್ ಅವೈಲೇಬಲ್ ಲೈಕ್ ಅಟೆಂಡಿವ್ ರೆವೆನ್ಯೂ, ಸ್ಪಾನ್ಸರ್ ರೆವೆನ್ಯೂ ಆ್ಯಂಡ್ ಆನ್ಸಿಲರಿ ರೆವೆನ್ಯೂ ಎಕ್ಸೆಟ್ರಾ. ನಿಮ್ಗೆ ಯಾವ್ಯಾವ ಮೂಲಗಳಿಂದ ಆದಾಯನ ಬರ್ತದೆ ಅದನ್ನು ನೀವು ಗಮನಿಸಬೇಕಾಗುತ್ತೆ, ಅದನ್ನು ಗುರುತಿಸಬೇಕಾಗುತ್ತೆ. ಇದು 2ನೇ ಸ್ಟೇಜ್. 3ನೇದು, ಐಡೆಂಟಿಫೈ ಎಕ್ಸ್ಪೆನ್ಸಸ್. Each event is different, but some of the line items that could be included within an event budget include facilities, room, rental charges, food, beverages, audio visuals, furniture, rental, entertainment, travel and lodging, staffing, equipment, etc. So ನೀವು 2ನೇ ಸೋರ್ಸಸ್ ಆಫ್ ಇನ್ಕಮ್ನ ಗಮನಿಸಿದ್ರೆ, 3ನೇ ಸ್ಟೆಪ್ಪಲ್ಲಿ ನೀವೇನು ಗಮನಿಸಬೇಕಾಗಿದೆ, 3ನೇ ಹಂತದಲ್ಲಿ ಯಾವ್ಯಾವ ಒಂದು ಖರ್ಚುಗಳು ನಮಗೆ ಬರ್ತವೆ ಅನ್ನೋದನ್ನ ಗಮನಿಸಬೇಕು. ರೆಂಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಆಡಿಯೋ ವಿಜುವಲ್ಸ್ ಆಗಿರ್ಬೋದು, ಇವಿನ್ನೂ ಹಲವಾರು ಬರ್ತವೆ. ನೆಕ್ಸ್ಟ್, ಗೆಟ್ ದ ಕೋಟ್ಸ್. ಬಿ ಡಿಟರ್ಮೈನ್ಡ್ ವಿತ್ ದ ಟೀಮ್ ದ ಎಕ್ಸ್ಪೆಂಡಿಚರ್ ದಟ್ ವಿಲ್ ಇಂಪ್ಯಾಕ್ಟ್ ದ ಬಜೆಟ್. ಆಫ್ಟರ್ ದಟ್ ಬಿಗಿನ್ ಒಬ್ಟೈನ್ ಎ ಕೋಟ್ಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್ ಇನ್ಕ್ಲೂಡಿಂಗ್ ವೆನ್ಯೂ, ಅಪ್ಡೇಟೆಡ್ ಮೆನು ಕಾಸ್ಟ್, ಡೆಕೋರ್, ಲೇಬರ್ ಚಾರ್ಜಸ್, ರೂಮ್ ರೆಂಟಲ್ಸ್, ಥರ್ಡ್ ಪಾರ್ಟಿ ವೆಂಡರ್ಸ್ ಎಕ್ಸೆಟ್ರಾ. ಸೊ ಇಲ್ಲೇನಪ್ಪ ಅಂತಂದರೆ, ಯಾವ್ಯಾವ ಖರ್ಚುಗಳು ಬರ್ತವೆ ಅಂತ ನೀವು ಗುಡಿಸಿದ ಮೇಲೆ ಆ ಖರ್ಚುಗಳು ಎಷ್ಟೆಷ್ಟು ಬರ್ತವೆ ಅಂತ ಕೊಟೇಶನ್ಸ್ ತೊಗೊಂಬರ್ಬೇಕು. ಆಯಿತಾ? ರೂಮ್ಗೆ ಎಷ್ಟಾಗುತ್ತೆ, ಫುಡ್ಗೆ ಎಷ್ಟಾಗುತ್ತೆ, ಸ್ಟಾಫ್ಗೆ ಎಷ್ಟಾಗುತ್ತೆ, ಆಯಿತಾ, ಥರ್ಡ್ ಪಾರ್ಟಿ ವೆಂಡರ್ಸ್ಗೆ ಎಷ್ಟಾಗುತ್ತೆ, ಲೇಬರ್ ಚಾರ್ಜಸ್ ಎಷ್ಟು. ಫಸ್ಟ್ ನೀವೇನು ಮಾಡ್ತೀರಿ, ಯಾವ್ದಾವ್ದು ಸೋರ್ಸಸ್ ಆಫ್ ಇನ್ಕಮ್ ಅಂತ ಗುರುಸ್ತೀರಿ, ಆಮೇಲೆ ಯಾವ್ದಾವುದೋ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಖರ್ಚು ಮಾಡ್ಬೇಕಂತ ಗುರುಸ್ತೀರಿ, ಮತ್ತು ಆ ಖರ್ಚು ಎಷ್ಟು ಮಾಡಬೇಕು ಅಂತ ನೆಕ್ಸ್ಟ್ ನೀವು ಸ್ಟೆಪ್ನಲ್ಲಿ 4ನೇ ಸ್ಟೆಪ್ಪಲ್ಲಿ ಗಮನಿಸಬೇಕು. ನೆಕ್ಸ್ಟ್ 5ನೇದು, create an Excel worksheet reflecting the per person cost based on attendance. The team need to prepare an Excel worksheet which includes cost for individual, like for example breakfast and lanyard cost per person. So ಅಲ್ಲಿ ಏನಂದರೆ ನೆಕ್ಸ್ಟ್ 5ನೇ ಸ್ಟೆಪ್ಪಲ್ಲಿ ಒಬ್ಬ ವ್ಯಕ್ತಿ ಬಂದರೆ ಈವೆಂಟ್ಗೆ, ಆ ಒಬ್ಬ ವ್ಯಕ್ತಿಗೆ ಎಷ್ಟು ಖರ್ಚಾಗುತ್ತೆ, ಒಬ್ಬ ವ್ಯಕ್ತಿ ಅಟೆಂಡ್ ಆದರೆ, ಆಯಿತಾ, ಅದನ್ನು ಅವನು ಪರ್ ಹೆಡ್ ಎಷ್ಟು ಅನ್ನೋದನ್ನು ಗಮನಿಸಬೇಕು. ನೆಕ್ಸ್ಟ್ ಒನ್ ಈಸ್ create and enter data into budget. Using the worksheet, create begins entering the proposed budget template. Create a few different scenarios, talk through with the team until everyone can agree on the decision that need to be made to have a budget that works. So ಆ ಒಂದು ಟೀಮಲ್ಲಿ ಇರ್ತಕ್ಕಂಥ ಎಲ್ಲರ ಜೊತೆ ಮಾತಾಡಿ ಎಲ್ಲರದ್ದು ವಿಚಾರಗಳನ್ನ ತೆಗೆದುಕೊಂಡು ಆ ಎಕ್ಸೆಲ್ ಶೀಟಲ್ಲಿ ಎಲ್ಲ ಇನ್ಕಮ್ಸ್ ಒಂದು ಕಡೆ, ಎಲ್ಲ ಎಕ್ಸ್ಪೆನ್ಸಸ್ ಒಂದು ಕಡೆ ಬರೆದು ಬಜೆಟ್ನ ಪ್ರಿಪೇರ್ ಮಾಡಬೇಕು. ಇದಿಷ್ಟು ಫಂಡಮೆಂಟಲ್ಸ್, ಸ್ಟೆಪ್ಸ್ ಆಫ್ ಕ್ರಿಯೇಟಿಂಗ್ ಬಜೆಟ್, ಒಂದು ಮುಂಗಡ ಪತ್ರವನ್ನು ತಯಾರು ಮಾಡೋದ್ರಲ್ಲಿ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ವಿಧಾನಗಳು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಹೊಸ
new concept of this unit is ಓಕೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಕಂಪ್ಯೂಟರ್ ಏಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಕಂಪ್ಯೂಟರ್ನ ಬಳಸಿಕೊಂಡು ಈವೆಂಟ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ತಕ್ಕಂಥದ್ದು, ಅಂದರೆ ಕಂಪ್ಯೂಟರ್ ಸಹಾಯದಿಂದ ಈವೆಂಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತ. ನೀವು ಕಂಪ್ಯೂಟರ್ ಸಹಾಯದಿಂದ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂತಂದರೆ ನೀವು ಈವೆಂಟ್ ಮಾಡೋಕ್ಕೆ ಮೊದಲು ಕೆಲವು ಕೆಲಸಗಳನ್ನ ಮಾಡಬೇಕು. ಅದೇನಂದರೆ ಇಂಟ್ರಾಕ್ಟ್ ವಿತ್ ಯುವರ್ ಸ್ಪೀಕರ್. ಸೊ ಕಮ್ಯುನಿಕೇಷನ್ ವಿತ್ ದ ಸ್ಪೀಕರ್ ಅಬೌಟ್ ದ ಈವೆಂಟ್ ಗೋಲ್ಸ್ ಈಸ್ ಕ್ರೂಷಿಯಲ್. ಗುಡ್ ಸ್ಪೀಕರ್ ವಿಲ್ ಟೈಲರ್ ದೇರ್ ಮೆಸೇಜ್ ಟು ಮೀಟ್ ಯುವರ್ ನೀಡ್ಸ್. ಸೊ ಒಂದು ಈವೆಂಟ್ನ ನೀವು ಮ್ಯಾನೇಜ್ ಮಾಡ್ತಿದ್ರಿ, ಆದರೆ ಈ ಈವೆಂಟು ಕಂಪ್ಯೂಟರ್ ಸಹಾಯದಿಂದ ನಡೀತಾ ಇದೆ ಅಂದರೆ ಮೊದಲೇ ನೀವು ನಿಮ್ಮ ಸ್ಪೀಕರ್ಗೆ ಆ ಈವೆಂಟ್ನ ಯಾರು ಅಡ್ರೆಸ್ ಮಾಡ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿರಬೇಕು, ನಿಮ್ಮ ಈವೆಂಟ್ ಯಾವ ರೀತಿ ನಡೀತದೆ, ಇದರ ಗುರಿಗಳೇನು ಅಂತ. ಆಗ ಆ ಸ್ಪೀಕರ್ ಆ ಒಂದು ಸಂದರ್ಭಕ್ಕೆ ತಕ್ಕಾಗಿ ಅವನ ಒಂದು ಮೆಸೇಜ್ನ ರೆಡಿ ಮಾಡ್ಕೊತಾನೆ. ಸೆಕೆಂಡ್ ಒನ್, ಯೂಸ್ ಸೋಷಿಯಲ್ ಮೀಡಿಯಾ ಟು ಪ್ರಮೋಟ್ ದ ಈವೆಂಟ್. ಟ್ವೀಟ್ ಅಬೌಟ್ ದ ಅಪ್ಕಮಿಂಗ್ ಈವೆಂಟ್ ಆನ್ ಟ್ವಿಟರ್ ಆ್ಯಂಡ್ ಆ್ಯಡ್ ಸ್ಟೇಟಸ್ ಅಪ್ಡೇಟ್ ಅಬೌಟ್ ಫೇಸ್ಬುಕ್ ಆ್ಯಂಡ್ ಲಿಂಕ್ಡ್ಇನ್. ನೀವು ಯಾವ ರೀತಿ ಕಂಪ್ಯೂಟರ್ ಸಹಾಯದಿಂದ ಈವೆಂಟ್ ಮ್ಯಾನೇಜ್ ಮಾಡ್ಬೋದು ಅಂದರೆ ಯು ಕ್ಯಾನ್ ಡೂ ದಟ್. ಅವು ಸೋಷಿಯಲ್ ಮೀಡಿಯಾ ಬಳಸ್ಕೊಳ್ಬೋದು, ಫೇಸ್ಬುಕ್ಕು, ಟ್ವಿಟರು, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ಈ ರೀತಿ ಬಳಸ್ಕೊಂಡು ನೀವು ಪ್ರಮೋಟ್ನ ಮಾಡ್ಬೋದು. ಇದು ಕಂಪ್ಯೂಟರ್ ಸಹಾಯದಿಂದನೇ ಈವೆಂಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಮೇಕ್ ಈವೆಂಟ್ ಮೆಟೀರಿಯಲ್ ಮೊಬೈಲ್ ಫ್ರೆಂಡ್ಲಿ. ಕ್ರಿಯೇಟ್ ಎ ಮೊಬೈಲ್ ಆ್ಯಪ್ ಫಾರ್ ಯುವರ್ ಈವೆಂಟ್ ದಟ್ ಇನ್ಕ್ಲೂಡ್ ಆಕ್ಸೆಸ್ ಟು ಆಲ್ ದ ಈವೆಂಟ್ಸ್ ಆ್ಯಂಡ್ ಏನು ಮಾಡಿ ನಿಮ್ಮ ಈವೆಂಟ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೊಬೈಲ್ ಆ್ಯಪನ್ನು ಕ್ರಿಯೇಟ್ ಮಾಡಿ ಅದನ್ನೆಲ್ಲರ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಆ ಮೊಬೈಲ್ ಆ್ಯಪ್ ಬಳಸ್ಕೊಂಡು ನಿಮ್ಮ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋ ರೀತಿ ಅಥವಾ ನಿಮ್ಮ ಈವೆಂಟ್ನ ಆಕ್ಸೆಸ್ ಮಾಡೋ ರೀತಿ ಆ ಕಸ್ಟಮರ್ಸ್ ಮಾಡ್ಬೋದು. ದಿಸ್ ಈಸ್ ದ ಕಂಪ್ಯೂಟರ್ ಏಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್. ಆಗೇನಾಗುತ್ತೆ, ಕಂಪ್ಯೂಟರ್ ಸಹಾಯದಿಂದ ಈ ಈವೆಂಟ್ ಮ್ಯಾನೇಜ್ಮೆಂಟು ಸುಲಭ ಆಗ್ತದೆ. ಈ ಥರ ಮಾಡ್ಬೋದು. ಇಟ್ಸ್ ಈಸಿಯರ್ ಆ್ಯಂಡ್ ಲೆಸ್ ಎಕ್ಸ್ಪೆನ್ಸಿವ್ ದೆನ್ ಯು ಥಿಂಕ್ ಡ್ಯೂರಿಂಗ್ ಯುವರ್ ಈವೆಂಟ್. ನೀವೇನಾದರೂ ಕಂಪ್ಯೂಟರ್ ಏಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನೀವು ಅಂದುಕೊಳ್ಳುವುದಕ್ಕಿಂತ ಅಥವಾ ಏನೋ ಒಂದು ಟ್ರೆಡಿಷ್ನಲ್ ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ ಅದಕ್ಕಿಂತ ತುಂಬ ಒಂದು ಕಡಿಮೆ ಖರ್ಚಲ್ಲಿ ಇದಾಗ್ತದೆ. ಆದರೆ ಕೆಲವೊಂದು ವಿಚಾರಗಳನ್ನ ನೀವು ಇಲ್ಲಿ ಗಮನಿಸಬೇಕು ಕಂಪ್ಯೂಟರ್ ಏಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಾಗ. ಅದೇನೆಂದರೆ ನಂಬರ್ ಒನ್, ಇಂಟರ್ನೆಟ್ ಆಕ್ಸೆಸ್ ಇಸ್ ಅ ಮಸ್ಟ್. ಸೊ ಅಲ್ಲಿ ಒಂದು ಇಂಟರ್ನೆಟ್ ಸಂಪರ್ಕ ಅನ್ನೋದು ಇರಬೇಕಾಗುತ್ತದೆ, ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. ವಿಡಿಯೋ ಕಾನ್ಫರೆನ್ಸಿಂಗ್, ವೆಬ್ ಕ್ಯಾಸ್ಟಿಂಗ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡ್ ಯುವರ್ ರೀಚ್. ಸೊ ವಿಡಿಯೋ ಕಾನ್ಫರೆನ್ಸು, ವೆಬ್ ಟೆಲಿಕಾಸ್ಟಿಂಗು ಅದನ್ನ ಮಾಡ್ಬೋದು. ಅದು ಸುಮಾರು ಜನಕ್ಕೆ ನಿಮ್ಮ ಈವೆಂಟ್ನ ತಲುಪಿಸ್ತದೆ. ನೆಕ್ಸ್ಟು, ಗಾರ್ನರ್ ಆಡಿಯನ್ಸ್ ಪಾರ್ಟಿಸಿಪೇಷನ್ ಬೈ ಇಂಪ್ಲಿಮೆಂಟಿಂಗ್ ಆಡಿಯನ್ಸ್ ರೆಸ್ಪಾನ್ಸ್ ಸಿಸ್ಟಮ್. ಸೊ ಎಲ್ಲ ಆಡಿಯನ್ಸು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ನೀವು ಏನಾದರೂ ಒಂದು ಆ್ಯಪ್ ಕ್ರಿಯೇಟ್ ಮಾಡಿದರೆ ಅಂದ್ಕೊಳ್ಳಿ, ಆ್ಯಪ್ ಮೂಲಕ ನಿಮ್ಮ ಈವೆಂಟ್ನ ಅವ್ರು ರೀಚ್ ಆಗಿ ಅಲ್ಲೇ ರೆಸ್ಪಾನ್ಸ್ನ ಮಾಡ್ಬೋದು. ಎನ್ಕರೇಜ್ ಅಟೆಂಡೀಸ್ ಟು ಯೂಸ್ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ಯುವರ್ ಈವೆಂಟ್. ನಿಮ್ಮ ಈವೆಂಟ್ ನಡೆಯುವಾಗ ಅದನ್ನ ಫೇಸ್ಬುಕ್ ಲೈವ್ ಮಾಡಿದ್ರೆ ಎಲ್ಲರೂ ಫೇಸ್ಬುಕ್ಕಲ್ಲಿ ನೋಡ್ತಾರೆ. ಸೊ ಆ ಥರ. ನೆಕ್ಸ್ಟ್, ಕೀಪ್ ಸ್ಮಾರ್ಟ್ ಫೋನ್ ಆನ್ ಟು ಪ್ರಮೋಟ್ ಟೆಕ್ಸ್ಟಿಂಗ್ ಆ್ಯಂಡ್ ಕ್ರಿಯೇಟ್ ಎ ಹೈಲೈಟ್ ರೀಲ್ ಫ್ರಮ್ ಪ್ರಿಯರ್ ಈವೆಂಟ್ಸ್. ಸೊ ಈವೆಂಟ್ಗೆ ಮೊದಲೇ ನಿಮ್ಮ ಈವೆಂಟ್ ಬಗ್ಗೆ ಅಭಿಯಾನ ಜಾಗೃತಿಯನ್ನು ಮೂಡಿಸ್ಬೋದು. ಆರ್ನೆಸ್ ದ ಪವರ್ ಆಫ್ ವಿಜುವಲ್ ಟೆಸ್ಟಿಮೋನಿಯಲ್ಸ್. ಯೂಸ್ photos of attendees in social updates and create one unified hashtag for use across the social channel. Create Facebook event page. Add your event to your email signature, mailing list, direct mail, email and internet. ಈ ಥರ ಹಲವಾರು ಆಯಿತಾ. ಈಗ ಟ್ವಿಟರಲ್ಲಿ ನೀವು ಈವೆಂಟ್ ಬಗ್ಗೆ ಒಂದು ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಿದ್ರೆ ಎಷ್ಟು ಜನ ಅದನ್ನ ರೀಟ್ವೀಟ್ ಮಾಡ್ತಾರೆ ಅಷ್ಟು ಜನಕ್ಕೂ ನಿಮ್ಮ ಈವೆಂಟ್ ಮಾಹಿತಿ ಹೋಗ್ತದೆ. ಫೇಸ್ಬುಕ್ಕಲ್ಲಿ ಲೈವ್ ಮಾಡ್ಬೋದು ಆಯಿತಾ. ಸೋಷಿಯಲ್ ಮೀಡಿಯಾಸಲ್ಲಿ ಹಂಚ್ಕೊಳ್ಬೋದು. ಇಲ್ಲ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಈವೆಂಟ್ ಮಾಡೋಕ್ಕೆ ಮೊದಲೇ ಇಂಥ ದಿನ ಒಂದು ಈವೆಂಟ್ ಬರ್ತಾ ಇದೀವಿ ಅಂತ. ಈ ರೀತಿ ಹಲವಾರು ಆಪ್ಷನ್ಸ್ ಇದ್ದಾವೆ ಈ ಒಂದು ಮೊಬೈಲ್ ಯುಗದಲ್ಲಿ ಅಥವಾ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ. ಈ ರೀತಿ ಆಗ ಈ ಟ್ರೆಡಿಷ್ನಲ್ ವೇ ಬಿಟ್ಟು, ಏನು ಸಾಂಪ್ರದಾಯಿಕ ಪದ್ಧತಿಗಳನ್ನ ಬಿಟ್ಟು ಕಂಪ್ಯೂಟರ್ ಏಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸಹಾಯದಿಂದ ನೀವೇನಾದರೂ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಖರ್ಚಲ್ಲಿ ಈವೆಂಟು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಅದ್ಭುತವಾಗಿ ಬರ್ತದೆ. ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ಏಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್. ಕಂಪ್ಯೂಟರ್ ಸಹಾಯದಿಂದ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಏನೆಲ್ಲ ಒಂದು ನಿಮಗೆ ಅನುಕೂಲಗಳಿದ್ದಾವೆ ಅನ್ನೋದನ್ನು ನೋಡೋಣ. ನಂಬರ್ ಒನ್ ಈಸ್ ಈಸಿಯರ್ ಡೇಟಾ ಮ್ಯಾನೇಜ್ಮೆಂಟ್. Computer aided event management helps the company in managing the entire data in a more organized way. For each event, the company can save the record for all previous events. So ಇಲ್ಲಿ ಕಂಪ್ಯೂಟರ್ ಸಹಾಯದಿಂದ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಡೇಟಾ ಮ್ಯಾನೇಜ್ ಮಾಡೋದು ಬಹಳ ಈಸಿ. ಎಷ್ಟು ಜನ ನಿಮಗೆ ಪಾರ್ಟಿಸಿಪೇಟ್ ಮಾಡಿದರು, ಎಲ್ಲಿಂದ ಪಾರ್ಟಿಸಿಪೇಟ್ ಮಾಡಿದರು, ಅಲ್ಲಿಂದ ಹಿಡಿದು ದ ಬಜೆಟು, ಪ್ಲ್ಯಾನು, ಎವ್ರಿಥಿಂಗ್ ಕಂಪ್ಲೀಟ್ ಡೇಟಾನ ನೀವೇನು ಮಾಡ್ಬೋದು, ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. And second one, increased efficiency.
Data is managed in a systematic manner. Any information can be obtained on a click of a button. Event manager can get quick information about an event. ಸೊ ಏನಾಗುತ್ತೆ, ಯಾವಾಗ ಡೇಟಾನ ಚೆನ್ನಾಗಿ ಮ್ಯಾನೇಜ್ ಮಾಡಿದರೆ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಎಲ್ಲ ಮಾಹಿತಿ ಕೂಡ ಲಭ್ಯ ಇರುವಾಗ ಈವೆಂಟ್ ಮ್ಯಾನೇಜರ್ ಏನು ಮಾಡ್ಬೋದು, ಅತಿ ಉತ್ತಮವಾಗಿ ಎಫಿಷಿಯೆಂಟಾಗಿ ದಕ್ಷತೆಯಿಂದ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಒನ್, ರೆಡ್ಯೂಸಸ್ ಕಾಸ್ಟ್. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೇ ಬಿ relatively high on a buying software. Installation of event management software will help company in reducing cost on hiring temporary workers to record data and so on. ಅಂದರೆ ಈ ಕಂಪ್ಯೂಟರ್ ಏಡೆಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಆ ಸಾಫ್ಟ್ವೇರ್ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಖರ್ಚಾಗ್ಬೋದು, ಆದರೆ ತದನಂತರ ನಿಮಗೆ ತುಂಬ ದುಡ್ಡು ಉಳಿಯುತ್ತೆ. ಯಾಕಂದರೆ 10 ಜನ ಮಾಡೋ ಕೆಲಸನ ಒಂದು ಕಂಪ್ಯೂಟರ್ ವಿತ್ 1 ಎಂಪ್ಲಾಯಿ ಕ್ಯಾನ್ ಡೂ. ಸೊ ಆಗ ನಿಮಗೆ ಖರ್ಚು ಉಳಿತದೆ. Next, reduce workload. Event management software automatically updates the entire set of records after completion of every transaction. ಪ್ರತಿ ಟ್ರಾನ್ಸಾಕ್ಷನ್ ಮುಗಿದ ತಕ್ಷಣ ಅದೇ ಕಂಪ್ಯೂಟರ್ ಆಟೋಮೆಟಿಕಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಹಾಗಾಗಿ ನಿಮಗೆ ಕೆಲಸ ಕೂಡ ಕಡಿಮೆ ಆಗ್ತದೆ, ಆಟೋಮೇಟೆಡ್ ವರ್ಕ್ ಜಾಸ್ತಿ ಆಗ್ತದೆ. ಸೊ ಯುವರ್ ಮ್ಯಾನ್ಯುಯಲ್ ವರ್ಕ್ ವಿಲ್ ಬಿ ರಿಡ್ಯೂಸಸ್. ನೆಕ್ಸ್ಟ್ ಒನ್ ಇಸ್ ಅ ಫಾಸ್ಟರ್ ಪೇಮೆಂಟ್. ಎನಿ ಪೇಮೆಂಟ್ ಕ್ಯಾನ್ ಬಿ ಮೇಡ್ ಆ್ಯಂಡ್ ರಿಸೀವ್ಡ್ ವಿತಿನ್ ಫ್ಯೂ ಮಿನಿಟ್ಸ್ ಫಾರ್ ದ ಸರ್ವಿಸ್ ಡೆಲಿವರ್ಡ್. ಇಲ್ಲಿ ಯಾವುದಾದ್ರೂ ಸರ್ವಿಸ್ ನೀವು ಕೊಡ್ತಕ್ಕಂಥದ್ದು ಅಥವಾ ಪೇಮೆಂಟ್ ರಿಸೀವ್ ಮಾಡ್ಕೊತಕ್ಕಂಥದ್ದು ತುಂಬ ಫಾಸ್ಟಾಗಿ ನಡೀತದೆ ವಿತ್ ಕಂಪ್ಯೂಟರ್ ಏಡೆಡ್. ನೆಕ್ಸ್ಟ್ ಒನ್ ಈಸ್ ಇಂಪ್ರೂವ್ಡ್ ಕ್ವಾಲಿಟಿ. ಈವೆಂಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಬೋತ್ ಇನ್ ಇನ್ಫಾರ್ಮೇಷನ್ ಆ್ಯಂಡ್ ವರ್ಕ್. ಅಕ್ಯುರೇಟ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಒಬ್ಟೈನ್ ಬೈ ಎನ್ ಎ ಪಾಯಿಂಟ್ ಇನ್ ಟೈಮ್. ಸೊ ನೀವು ಕಂಪ್ಯೂಟರ್ ಏನಾದರೂ ಬಳಸಿದ್ದೆ ಆದರೆ ಇನ್ಫಾರ್ಮೇಷನ್ ಸಿಸ್ಟಮ್ಗೆ ಇಟ್ ವರ್ಕ್ಸ್ ಸೋ ಎಫೆಕ್ಟಿವ್ಲಿ, ಆಯಿತಾ. even information also effective ಆಗಿರುತ್ತೆ and work also will be efficient. Next, enhanced perception. Needless to mention that event management software enables efficiency. Event management software offers easy access to customer and provides comfort to them. Yes, so ಇದೇನಾಗುತ್ತಪ್ಪ ಅಂತಂದರೆ ಇದು ಡೇಟಾನ ನೀಟಾಗಿ ಮ್ಯಾನೇಜ್ ಮಾಡುತ್ತೆ ಆ್ಯಂಡ್ ಈವೆಂಟ್ ಮ್ಯಾನೇಜರ್ಗೆ ಕಂಫರ್ಟಬಲ್ ಅನಿಸುತ್ತೆ. ಅದೇ ರೀತಿ ಕಸ್ಟಮರ್ ಆಲ್ಸೋ ಕ್ಯಾನ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ in a single point, and he also will feel very very comfortable. Next one, expense tracking. Event management software helps the event management team to track expenses. They will be in a position to know whether the spending is well within the budget or the exceeding the budget. So ಇಲ್ಲಿ ನಮಗೆ ಕಂಪ್ಯೂಟರ್ ಬೇಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಡೇಟಾ ಅಪ್ ಟು ಡೇಟ್ ಇರೋದ್ರಿಂದ ನಮಗೆ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾವು ಅಂದ್ಕೊಂಡು ನಮಗೆ ಖರ್ಚು ಆಗ್ತದವ ಅಥವಾ ಇನ್ನೂ ಹೆಚ್ಚಾಗಿ ಆಗ್ತದವ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು ಮತ್ತು ಅದನ್ನು ಕಂಟ್ರೋಲ್ ಮಾಡ್ಬೋದು. Next, generation of reports. Any type of report can be generated with the help of event management software. Format of the report and content can be customized based on the each requirement. So ಇಲ್ಲಿ ನಾವು ಈವೆಂಟ್ ನಡೀತದೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್, ಇಟ್ ಮೇ ಬಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ರಿಪೋರ್ಟ್ ಆಗಿರ್ಬೋದು ಆರ್ ಬಜೆಟ್ ಆಗಿರ್ಬೋದು, ಇವುಗಳನ್ನ ಜನರೇಟ್ ಮಾಡತಕ್ಕಂಥದ್ದು ವಿತ್ ಕಂಪ್ಯೂಟರ್ ಸಾಫ್ಟ್ವೇರ್ ಇಸ್ ವೆರಿ ಈಸಿ. ಸಿಂಪಲ್, ಒನ್ ಕ್ಲಿಕ್ ವಿಲ್ ಮೇಕ್ ದ ರಿಪೋರ್ಟ್ಸ್ ಜನರೇಟೆಡ್. ಸೊ this is very very important. According to us, we can customize the reports also. Next, automatic event reminder. Event management software is capable of sending automatic reminder to participants at regular intervals. The communication content can be modified each time and communication is sent to the audience. This helps audience to remember the event date and time. So ಇಲ್ಲಿ ಆಟೋಮೆಟಿಕ್ ರಿಮೈಂಡರ್ಸ್ ಅಂದರೆ ನೀವು ಆ ಕಸ್ಟಮರ್ಸ್ಗೆ ಅಥವಾ ಕ್ಲೈಂಟ್ಸ್ಗೆ ನೀವು ಈ ಸಪ್ರೇಟಾಗಿ ಅಥವಾ ಟಾರ್ಗೆಟ್ ಆಡಿಯನ್ಸ್ ಏನಿದ್ದಾರೆ ಸಪ್ರೇಟಾಗಿ ಮೆಸೇಜಸ್ ಕಳ್ಸೋಂಗಿಲ್ಲ. ಒಂದ್ಸರಿ ನೀವು ಕಂಪ್ಯೂಟರ್ ಈವೆಂಟ್ ಮ್ಯಾನೇಜ್ ಸಾಫ್ಟ್ವೇರಲ್ಲಿ ಮೆಸೇಜ್ನ ಟೈಪ್ ಮಾಡಿ ಡೇಟ್ನ ಕೊಟ್ಬಿಟ್ಟು ಆ ಲಿಸ್ಟ್ ಆಫ್ ದಿ ಕಸ್ಟಮರ್ಸ್ ಮೇಲ್ ಐ ಡಿ ಫೋನ್ ನಂಬರ್ ಅದ್ರಲ್ಲಿ ಟೈಪ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಅವ್ರಿಗೆ ಮೇಲ್ ಆ ಟೈಮ್ ಬಂದಾಗ ಅಕಾರ್ಡಿಂಗ್ ಟು ದ ಶೆಡ್ಯೂಲ್ ಟೈಮ್ ಬಂದಾಗ ಆಟೋಮೆಟಿಕ್ಲಿ ಅವ್ರಿಗೆ ಮೇಲ್ ಹೊರಟೋಗುತ್ತೆ ಮತ್ತು ಫೋನ್ ಇದ್ದರೆ ಮೆಸೇಜ್ ಕೂಡ ಹೋಗುತ್ತೆ. ಈ ರೀತಿ ಆಟೋಮೆಟಿಕ್ ಈವೆಂಟ್ ರಿಮೈಂಡರ್ಸು ಮಾಡ್ಬೋದು. And next one is online registration and cancellation. The beauty of event management software is that is the participant can register their names online and make payment through card. This saves time and energy of participants. ಏನಾಗುತ್ತೆ, ಆನ್ಲೈನ್ ಸಾಫ್ಟ್ವೇರ್ ಇದೆ ನಿಮ್ಮದು, ಆನ್ಲೈನಲ್ಲಿ ಈವೆಂಟ್ ಕಂಪ್ಯೂಟರ್ ಏಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಇದೆ. ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಬೋದು. ಎಲ್ಲೋ ದೂರದಲ್ಲಿ ಅಮೇರಿಕಾದಲ್ಲಿ ಇದ್ದು ಒಂದು ತಿಂಗಳ ಮೊದಲೇ ನೀವು ಒಂದು ಈವೆಂಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಮತ್ತು ಕ್ಯಾನ್ಸಲ್ ಕೂಡ ಮಾಡ್ಬೋದು. ದಿಸ್ ಈಸ್ ದ ಬ್ಯೂಟಿ ಆಫ್ ದ ಕಂಪ್ಯೂಟರ್ ಏಡೆಡ್ ಈವೆಂಟ್ ಮ್ಯಾನೇಜ್ಮೆಂಟ್. ಅದರಿಂದ ನಮ್ಗೆ ಇಷ್ಟೆಲ್ಲ ಉಪಯೋಗಗಳು ಇದ್ದಾವೆ.
ಈಗ ನಾವು ಡಿಸ್ಕಸ್ ಮಾಡೋಣ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್, ಆರ್ಗನೈಸಿಂಗ್ ಟೇಬಲ್ಸ್. ಒಂದು ಈವೆಂಟ್ ನಡಿಬೇಕಂತಂದರೆ ಅಲ್ಲಿ ಟೇಬಲ್ಸ್ನ ಯಾವ ರೀತಿ ಆರ್ಗನೈಸ್ ಮಾಡಬೇಕು, ಅಂದರೆ ಯಾವ ರೀತಿ ಅವುಗಳನ್ನ ಅರೇಂಜ್ ಮಾಡಬೇಕು, ಚೇರ್ಸ್ ಯಾವ ರೀತಿ ಅರೇಂಜ್ ಮಾಡಬೇಕು, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಅಲ್ಲಿ ಒಂದು ಈವೆಂಟ್ ನಡೀತಾ ಇರುವಾಗ ಎಲ್ಲರೂ ಅದನ್ನು ನೋಡಬೇಕಾಗಿರ್ತದೆ. ಒಬ್ರಿಗೆ ತಡೆ ಆಗಬಾರ್ದು, ಮತ್ತು ಸ್ಪೀಕರ್ ಎಲ್ಲರೂ ಗಮನಿಸಬೇಕಾಗ್ತದೆ. ಸೊ ಮತ್ತು ಕೆಲವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗ್ತದೆ ಸ್ಟೇಜಿಂದ. ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಟೇಬಲ್ಸ್ ಮತ್ತು ಚೇರ್ಸ್ನ ಆರ್ಗನೈಸ್ ಮಾಡೋ ಒಂದು ಇದೆಯಲ್ಲ, ಅದು ಕೂಡ ಬಹಳ ಪ್ರಾಮುಖ್ಯತೆ ಅಂಶವನ್ನು ವಹಿಸ್ತದೆ. ಈಗ ನಾವು ಗಮನಿಸೋಣ ಯಾವ್ಯಾವ ರೀತಿ ಟೇಬಲ್ಸ್ನ ಆರ್ಗನೈಸ್ ಮಾಡ್ಬೋದು ಅನ್ನೋ ಒಂದು ವಿಚಾರವನ್ನು. ಫಸ್ಟ್ ಒನ್ ಈಸ್ ಅ ಯು ಶೇಪ್ ಟೇಬಲ್. ಇಟ್ ಈಸ್ ಒನ್ ಆಫ್ ದಿ ಪಾಪ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ ಫಾರ್ ಗ್ರೂಪ್ ಆಫ್ people up to 50 participants sitting is usually on the outside of U. ಸೊ ಇಲ್ಲಿ ಹೆಂಗಿರುತ್ತಪ್ಪ ಅಂದರೆ ಯು ಶೇಪ್, ಒಂದು 50ರಿಂದ 100 ಜನ ಈ ಥರ ಇರ್ತಕ್ಕಂತಹ ಒಂದು ಈವೆಂಟ್ಸಲ್ಲಿ ಯು ಶೇಪ್ ಅರೇಂಜ್ ಮಾಡ್ತಾರೆ. ಯಾವಾಗ ಯು ಶೇಪ್ ಅರೇಂಜ್ ಮಾಡ್ತಾರೆ, ಎಲ್ಲರೂ ಕೂಡ ಸ್ಪೀಕರನ್ನು ನೋಡ್ಬೋದು ಮತ್ತು ಸ್ಪೀಕರ್ ಕೂಡ ಎಲ್ಲರನ್ನು ನೋಡ್ಬೋದು ಮತ್ತು ಆ ಈವೆಂಟ್ ನಡೀತಕ್ಕಂಥದ್ದನ್ನು ನೀಟಾಗಿ ಎಲ್ಲರೂ ಕೂಡ ಗಮನಿಸ್ಬೋದಾಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಹಾಲೋ ಸ್ಕ್ವೇರ್ ಶೇಪ್. In this setup, there are 4 or more tables arranged in a square, rectangular or multi-sided design, in which the middle of the design is empty. ಅಂದರೆ ಇಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಟೇಬಲ್ಗಳನ್ನ ಸ್ಕ್ವಯರ್ ಟೈಪಲ್ಲೋ ಮತ್ತು ರೆಕ್ಟ್ಯಾಂಗ್ಯುಲರಲ್ಲೋ ಅಥವಾ ಮಲ್ಟಿ ಡೈಮೆನ್ಷನಲ್ ಹಾಕಿರ್ತಾರೆ, ಮಧ್ಯೆ ಖಾಲಿ ಬಿಟ್ಟಿರ್ತಾರೆ. ಅಂದರೆ ಇಲ್ಲಿ ಮಧ್ಯೆ ಸ್ಪೀಕರ್ ಮಾತಾಡ್ತಕ್ಕಂಥದ್ದು ಅಥವಾ ಈವೆಂಟ್ ಮಾಡ್ತಕ್ಕಂಥದ್ದಾಗಿರ್ತದೆ. ಅವರು ಏನು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಅಥವಾ ಮಲ್ಟಿ ಡೈಮೆನ್ಷನ್ ಕೂತಿರ್ತಾರೆ, ಅವರು ಅಲ್ಲಿಂದ ಕೂತು ಈ ಒಂದು ಸ್ಪೀಕರ್ನ ಅಥವಾ ಈವೆಂಟ್ ಆರ್ಗನೈಸ್ ಆಗೋದನ್ನು ನೋಡ್ಬೋದಾಗಿರ್ತದೆ. ನೆಕ್ಸ್ಟ್, ಆಕ್ಟಾಗಾನ್ ಶೇಪ್. ದ ಆಕ್ಟಾಗಾನ್ ಈಸ್ ಎ ವೇರಿಯೇಷನ್ ಆಫ್ ದಿ ಹಾಲೋ ಸ್ಕ್ವೇರ್ ಸ್ಟೈಲ್ ವೇರ್ ಮಲ್ಟಿಪಲ್ ಟೇಬಲ್ಸ್ ಆರ್ ಅರೇಂಜ್ಡ್ ಇನ್ ಎ ಮಲ್ಟಿ ಸೈಡೆಡ್ ಡಿಸೈನ್ ಇನ್ ವಿಚ್ ದ ಮಿಡಲ್ ಆಫ್ ಡಿಸೈನ್ ಈಸ್ ಎಂಪ್ಟಿ. ಸೇಮ್ ಇಲ್ಲಿ ಕೂಡ ನಂಗೇನೆ ಏನು ಹಾಲೋ ಶೇಪಲ್ಲಿ ಸ್ಕ್ವಯರ್ ಶೇಪು, ರೆಕ್ಟ್ಯಾಂಗ್ಯುಲರ್ ಶೇಪು ಇರ್ತದೆ, ಅದು ಮಧ್ಯದಲ್ಲಿ ಖಾಲಿ ಇರ್ತದೆ. ಆದರೆ ಇಲ್ಲಿ ಆಕ್ಟಾಗಾನ್ ಶೇಪಲ್ಲಿ ಸೇಮ್ ಮಲ್ಟಿ ಅಥವಾ ಏನಿದೆ ಹಾಲೋ ಸ್ಕ್ವೇರ್ ಶೇಪ್ ಅದೇ ರೀತಿಯೇ ಇರುತ್ತದೆ. ಆದರೆ ಇಲ್ಲಿ ಮಲ್ಟಿಪಲ್ ಟೇಬಲ್ಸ್ ಇರ್ತವೆ. ಅಲ್ಲಿ 4 ಅಥವಾ 5 ಟೇಬಲ್ ಇದ್ದರೆ ಇಲ್ಲಿ ತುಂಬ ಟೇಬಲ್ಸ್ ಇರ್ತವೆ. ಇವು ಆಕ್ಟಾಗೋನ್ ಅಂದರೆ ಏನು ನಾವು ಕರಿತೀವಿ, ಷಟ್ಕೋನ ಅಂತ ಕರಿತೀವಲ್ವಾ, 8 ಅಷ್ಟಕೋನ ಅಂದರೆ 8 ಸೈಡ್ಗಳಲ್ಲಿ ಕೂಡ ರೌಂಡ್ ಸರ್ಕಲ್ ಟೈಪಲ್ಲಿ ಏನಾಗಿರ್ತವೆ ಇಲ್ಲಿ ಟೇಬಲ್ಸ್ ಹಾಕಿರ್ತಾರೆ, ಮಧ್ಯದಲ್ಲಿ ಸ್ಪೇಸ್ ಇರ್ತದೆ ಅಂತ. ನೆಕ್ಸ್ಟ್, ಟೀಮ್ ಟೇಬಲ್ಸ್ ಕ್ಲಸ್ಟರ್ ಶೇಪ್. ಇಟ್ ಈಸ್ ಅಪ್ರೋಪ್ರಿಯೇಟ್ ಫಾರ್ ಸ್ಮಾಲ್ ಟೀಮ್ ವರ್ಕ್ ಗ್ರೂಪ್ ಆ್ಯಂಡ್ ಕಮಿಟಿ ಮೀಟಿಂಗ್ಸ್. ಇಟ್ ಈಸ್ ಐಡಿಯಲ್ ಫಾರ್ ಸ್ಮಾಲ್ ಬ್ರೇಕ್ ಔಟ್ ಆರ್ ಸ್ಟಡಿ ಗ್ರೂಪ್ ದಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಗ್ರೂಪ್ ಇಂಟ್ರಾಕ್ಷನ್, ಡಿಸ್ಕಷನ್ ಆ್ಯಂಡ್ ನೋಟ್ ಟೇಕಿಂಗ್. ಅಂದರೆ ಕ್ಲಸ್ಟರ್ ಅಂದರೆ ಒಬ್ಬ ಸ್ಪೀಕರ್ಗೆ ಹತ್ತಿರದಲ್ಲಿ ಕೂತ್ಕೊಂಡಿರ್ತಾರೆ ಇವರು, ಮತ್ತು ರೋ ವೈಸ್ ಈಗ ನಾವು ಕ್ಲಾಸಲ್ಲಿ ಕೂತ್ಕೊತೀವಲ್ವ, ದಿಸ್ ಈಸ್ ಎ ಕ್ಲಸ್ಟರ್ ಟೇಬಲ್ ಶೇಪ್ ಅಂತ ಕರಿತೀವಿ. ನೆಕ್ಸ್ಟ್, ಬೋರ್ಡ್ ರೂಮ್ ಶೇಪ್. ದಿಸ್ ಸೆಟಪ್ ಈಸ್ ಆಫನ್ ಯೂಸ್ಡ್ ಫಾರ್ ಎ ಗ್ರೂಪ್ ಆಫ್ 5 to 30 ಪಾರ್ಟಿಸಿಪೆಂಟ್ಸ್ ಇನ್ ಬೋರ್ಡ್ ಮೀಟಿಂಗ್, ಹಿಯರ್ ಕಮಿಟಿ ಮೀಟಿಂಗ್ ಆ್ಯಂಡ್ ಅದರ್ ಸ್ಮಾಲ್ ಫಂಕ್ಷನ್ಸ್ ಅಟ್ ವಿಚ್ ಇಂಟ್ರಾಕ್ಷನ್ ಬಿಟ್ವೀನ್ ಪಾರ್ಟಿಸಿಪೆಂಟ್ಸ್ ಈಸ್ ಎಕ್ಸಾಸ್ಟೆಡ್. Extractor tables are set in a rectangular oval shape with the chairs on both the sides and ends. ಇಲ್ಲಿ ಬೋರ್ಡ್ ರೂಮ್ ಶೇಪ್ ಅಂದರೆ ಯಾವ ಥರ ಇರ್ತದೆ, ಇದು ಒಂದು 5ರಿಂದ 30 ಜನ ಪಾರ್ಟಿಸಿಪೆಂಟ್ಸ್ ಇದ್ದರೆ ಇದನ್ನು ಕಾಮನ್ ಆಗಿ ಮೀಟಿಂಗ್ಸ್ಗೆ ಯೂಸ್ ಮಾಡ್ತಾರೆ. ಇಲ್ಲಿ ಹೆಂಗಪ್ಪ ಅಂತಂದರೆ ಇಂಟ್ರಾಕ್ಷನ್ ಬಿಟ್ವೀನ್ ಪಾರ್ಟಿಸಿಪೆಂಟ್ಸ್ ಇರೋದು ಚೆನ್ನಾಗಿರಲಿ ಅಂತೇಳಿ ಈ ಥರ ಮಾಡ್ತಾರೆ. ಯಾವ ರೀತಿ, ಟೇಬಲ್ಸ್ನ ರೆಕ್ಟ್ಯಾಂಗ್ಯುಲರಲ್ಲಿ ಅಥವಾ ಓವಲ್ ಶೇಪ್ ಅಂದರೆ ಸರ್ಕಲ್ ಶೇಪಲ್ಲಿ ಆಯಿತಾ ಹಾಕಿಬಿಟ್ಟು ಚೇರ್ಸ್ನ ಎರಡೂ ಕಡೆ ಹಾಕ್ತಾರೆ ಆಯಿತಾ, ವಿತ್ ದ ಚೇರ್ಸ್ ಆನ್ ಬೋತ್ ದ ಸೈಡ್ಸ್ ಆ್ಯಂಡ್ ಎಂಡ್ಸ್ ಆಯಿತಾ. ಈ ಥರ ರೆಕ್ಟ್ಯಾಂಗ್ಯುಲರ್ ಹಾಕ್ಬಿಟ್ಟು ಆಪೋಸಿಟ್ ಸೈಡ್ ಆಯಿತಾ, ಆ ಕಡೆ ಈ ಕಡೆ ಕೂಡ ಚೇರ್ಸ್ ಹಾಕ್ತಾರೆ, ಅಥವಾ ಸರ್ಕಲ್ ಟೇಪ್ ಹಾಕ್ಬಿಟ್ಟು ಸುತ್ತು ಕೂಡ ಚೇರ್ಸ್ ಹಾಕ್ತಾರೆ. ಆಗ ದೇ ಕ್ಯಾನ್ ಇಂಟ್ರಾಕ್ಟ್ ಈಸಿಲಿ ಈಚ್ ಅದರ್ ಅಂತ. ನೆಕ್ಸ್ಟ್, ಒಬ್ಬರನ್ನೊಬ್ರು ನೋಡ್ಕೊಂಡು ಫೇಸ್ ಟು ಫೇಸ್ ಈಚ್ ಅದರ್ ದೇ ಕ್ಯಾನ್ ಇಂಟ್ರಾಕ್ಟ್. ನೆಕ್ಸ್ಟ್, ಕ್ಲಾಸ್ ರೂಮ್ ಶೇಪ್. In this setup, the participants are seated in a row of the tables placed facing a different Harvard classroom shape. In this setup, participants are seated in a semicircular row or modular tables angled towards the head table. ಸೊ ಇಲ್ಲೇನಪ್ಪ ಅಂತಂದರೆ ಕ್ಲಾಸ್ ರೂಮ್ ಶೇಪಲ್ಲಿ ಅಂದರೆ
ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಸರ್ಕಲ್ ಶೇಪಲ್ಲಿ ಎಲ್ಲನೂ ಕೂತ್ಕೊಂಡು ಇರ್ತಾರೆ. ಮತ್ತು ಆದರೆ ದೇ ಆರ್ ಟುವರ್ಡ್ಸ್ ಸ್ಟೇಜ್. ಈಗ ನಾವು ಇದನ್ನು ಗಮನಿಸ್ತಾ ಇರ್ಬೋದು. ಒಂದು ಚಿಕ್ಕ ಟೇಬಲ್ ಇರುತ್ತೆ, ಆಮೇಲೆ ಒಂದು ಟೇಬಲ್ಲು, ಆಮೇಲೆ ಒಂದು ಟೇಬಲ್, ಆಮೇಲೆ ಒಂದು ಟೇಬಲ್ಲು, ಇವೆಲ್ಲ ಟೇಬಲ್ಸ್ ಇರ್ತವೆ. ಅಲ್ಲಿ ಸುತ್ತೂ ಕೂಡ ಕೂತಿರ್ತಾರೆ ಪೀಪಲ್ಲು, ಬಟ್ ಅವರೆಲ್ಲ ಕೂಡ ಸ್ಟೇಜ್ ಕಡೆನೇ ನೋಡ್ತಿರ್ತಾರೆ. ಅಥವಾ ಕ್ಲಾಸ್ ರೂಮ್ ಟೈಪಲ್ಲಿ ಕೂಡ ಇದನ್ನ ಬೇಕಂತಂದ್ರೆ ಹೇಳ್ಬೋದು, ರೋ ವೈಸ್ ಹಾಕ್ಬಿಟ್ಟು ಎಲ್ಲರೂ ಕೂಡ ಸ್ಟೇಜ್ ಕಡೆ ಗಮನಿಸ್ತಾ ಇರ್ತಾರೆ. ನೆಕ್ಸ್ಟ್ ಟೌನ್ ಮೀಟಿಂಗ್. ಇಟ್ ಈಸ್ ಐಡಿಯಲ್ ಫಾರ್ ಲಾರ್ಜ್ ಗ್ರೂಪ್ 100 and 300 ಪೀಪಲ್. ಇಟ್ ಇನ್ಕ್ಲೂಡ್ಸ್ ಸಮ್ ಮೀಲ್ ಸರ್ವಿಸ್ ಇನ್ ದ ಸೇಮ್ ರೂಮ್. ಸೊ ಇದೊಂದು 100 to 300 ಇದ್ರೆ ನಾವು ಟೌನ್ ಮೀಟಿಂಗ್ ಟೈಪಲ್ಲಿ ಹಾಕ್ಬೋದು. ಇಲ್ಲೇನಪ್ಪ ಅಂತಂದರೆ ಅವ್ರು ಕೂತಿರ್ತಕ್ಕಂಥ ಪ್ಲೇಸ್ ಏನಿದೆ, ದೇ ವಿಲ್ ಬಿ ಸಿಟ್ಟಿಂಗ್ ಇನ್ ಎ ಡಿಫ್ರೆಂಟ್ ಆ್ಯಂಗಲ್ಸ್, ಡಿಫ್ರೆಂಟ್ ಟೇಬಲ್ಸಲ್ಲಿ ಕೂತಿರ್ತಾರೆ. ಆ್ಯಂಡ್ ವಿ ಕ್ಯಾನ್ ಸರ್ವ್ ದೇರ್ ಮೀಲ್ ಆಲ್ಸೋ ದೇ ಕ್ಯಾನ್ ಸರ್ವ್ ದೇರ್ ಅಲ್ಲಿ ಅಂತ. ನೆಕ್ಸ್ಟ್ ಆಡಿಟೋರಿಯಮ್ ಆರ್ ಥಿಯೇಟರ್ ಸ್ಟೈಲ್. ಇಟ್ ಈಸ್ ಫಾರ್ ಎ ಗ್ರೂಪ್ ಆಫ್ 300 or more people. Chairs are placed in a row facing front with no tables. It can be in a straight or semi-circular format. ಇಲ್ಲೇನಪ್ಪ ಅಂದರೆ ಆಡಿಟೋರಿಯಮ್ ಆರ್ ಥಿಯೇಟರ್ ಸ್ಟೈಲ್, ಇಲ್ಲಿ ಟೇಬಲ್ಸ್ ಇರೋದಿಲ್ಲ, ಓನ್ಲಿ ಚೇರ್ಸ್ ಇರ್ತವೆ. ಇದು 300+ ಅದಕ್ಕೆ ಜಾಸ್ತಿ ಇದ್ರೆ ಇದು ಯೂಸ್ ಮಾಡ್ತಾರೆ. ಓನ್ಲಿ ಚೇರ್ಸ್ ಮಾತ್ರ ಇರ್ತವೆ, ಥಿಯೇಟರ್ ಇರೋದಿಲ್ಲ. ಆ್ಯಂಡ್ ಎವ್ರಿಬಡಿ ಲುಕಿಂಗ್ ಟುವರ್ಡ್ಸ್ ಸ್ಟೇಜ್ ಓನ್ಲಿ. ನೌ ಲೆಟ್ ಅಸ್ ಡಿಸ್ಕಸ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಈವೆಂಟ್ ಮ್ಯಾನೇಜರ್. ಒಬ್ಬ ಈವೆಂಟ್ ಮ್ಯಾನೇಜರ್ಗೆ ಇರ್ತಕ್ಕಂಥ ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ ಈಸ್ ಸೆಲೆಕ್ಟ್ ವಾಲಂಟೀರ್ಸ್ ಫ್ರಮ್ ಕಮಿಟೀಸ್. So completion of an event consists of several activities arranged in order. One of few persons cannot complete the whole process. Therefore, event manager should divide the entire event into several activities and assign each activity to a committee. He should also choose and charge to each committee. ಏನು ಮಾಡಬೇಕು ಒಬ್ಬ ಈವೆಂಟ್ ಮ್ಯಾನೇಜರು? ಫಸ್ಟ್ ಯು ವಾಂಟ್ ಟು ಸೆಲೆಕ್ಟ್ ದ ವಾಲಂಟೀರ್ಸ್ನ ಸೆಲೆಕ್ಟ್ ಮಾಡಿ ಅವರನ್ನು ಒಂದು ಈವೆಂಟ್, ಒಬ್ಬ ಒನ್ ಕ್ಯಾನಾಟ್ ಡೂ ದ ವರ್ಕ್ ಅಲ್ವಾ. ಸೊ ಹಂಗಾಗ್ಬಿಟ್ಟು ಏನು ಮಾಡಬೇಕು, ಅವನು ಒಂದು ಈವೆಂಟ್ ಸಂಬಂಧಪಟ್ಟಂಗೆ ಅದನ್ನು ವೇರಿಯಸ್ ಟಾಸ್ಕ್ ಆಗಿ ಡಿವೈಡ್ ಮಾಡಿ, ಆ ಈವೆಂಟ್ನ ಪ್ರತಿಯೊಂದು ಟಾಸ್ಕ್ಗೂ ಒಂದು ಕಮಿಟಿನ ಮಾಡಿ, ಆ ಕಮಿಟಿಗೆ ಅವನು ವಾಲಂಟೀರ್ಸ್ನ ಸೆಲೆಕ್ಟ್ ಮಾಡಬೇಕು, ಸ್ಟಾಫ್ನ ಸೆಲೆಕ್ಟ್ ಮಾಡಬೇಕು. ಸೆಕೆಂಡ್ ಒನ್, ಡಿಸೈಡ್ ಗೋಲ್ಸ್ ಆ್ಯಂಡ್ ಥೀಮ್ಸ್. ಈವೆಂಟ್ ಮ್ಯಾನೇಜರ್ ಶುಡ್ ಡಿಸೈಡ್ ಗೋಲ್ಸ್ ಆ್ಯಂಡ್ ಥೀಮ್ಸ್ ಫಾರ್ ದ ಎಂಟೈರ್ ಈವೆಂಟ್. This can happen after structured brainstorming with the team members. Each team can come out with a theme for their event. ಸೊ ಎರಡನೇದೇನು, ಡಿಸೈಡ್ ದ ಗೋಲ್ಸ್ ಆ್ಯಂಡ್ ಥೀಮ್ಸ್. ಅಂದರೆ ಒಂದು ಈವೆಂಟಿಗೆ ಏನು ಗೋಲ್ ಇದೆ, ಈ ಈವೆಂಟ್ನ ಥೀಮ್ ಏನು ಮೆಸೇಜ್ ನಾವು ಕಮ್ಯುನಿಕೇಟ್ ಮಾಡಬೇಕು ಪಬ್ಲಿಕ್ಗೆ ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡಬೇಕು ಈವೆಂಟ್ ಮ್ಯಾನೇಜರು. ಇದನ್ನು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತಾರಲ್ಲ ಬಿಫೋರ್ ಕಂಡಕ್ಟಿಂಗ್ ಅನ್ ಈವೆಂಟ್, ಅವ್ರ ಥಿಂಕಿಂಗ್ ಪ್ರೋಸೆಸ್ ಆವಾಗಲೇ ಇದನ್ನು ಡಿಸೈಡ್ ಮಾಡಬೇಕಾಗುತ್ತೆ. Third one, research audience. Before any event objective is decided, a detailed research should be conducted to know their age group, gender, taste, passion, religion, and so on. Without knowing the target audience for the event, various activities cannot be decided. So, ಏನಾಗುತ್ತಪ್ಪ ಅಂತಂದರೆ, ಬಿಫೋರ್ ಕಂಡಕ್ಟಿಂಗ್ ಒನ್ ಈವೆಂಟ್ ಯು ವಾಂಟ್ ಟು ರಿಸರ್ಚ್ ರಿಗಾರ್ಡಿಂಗ್ ಯುವರ್ ಟಾರ್ಗೆಟ್ ಆಡಿಯನ್ಸ್. ಅವ್ರ ಟೇಸ್ಟ್ ಏನು, ಅವ್ರ ಪ್ರಿಫರೆನ್ಸ್ ಏನು, ಅವರ ಬೇಕುಗಳೇನು ಗಮನಿಸಿ ನಾವು ಈವೆಂಟ್ನ ಕಂಡಕ್ಟ್ ಮಾಡಿ ಅದರಲ್ಲಿ ಪ್ರೊವೈಡ್ ಮಾಡಬೇಕು. ಈಗ ಉದಾಹರಣೆಗೆ ಕಾಲೇಜಲ್ಲಿ ಯಾವುದೋ ಒಂದು ಮ್ಯೂಸಿಕ್ ಕನ್ಸರ್ಟ್ ಅಂತ ಮಾಡ್ತಿರ್ತೀವಿ. ಅಲ್ಲಿ ಕಾಲೇಜು ಮತ್ತು ಈಗಿನ ಯೂತ್ಸ್ಗೆ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಅಷ್ಟೊಂದು ಟೇಸ್ಟ್ ಇಲ್ಲ. ಅವ್ರೇನಿದ್ರು ಕೂಡ ಏನು ಈ ಒಂದು ಸಿನಿಮಾ ಒಂದು ಸಂಗೀತ ಇದೆ ಅದರ ಮೇಲೆ ಆಸಕ್ತಿ ಜಾಸ್ತಿ ತೋರಿಸ್ತಾರೆ. ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ವಿಜಯ್ ಪ್ರಕಾಶ್ ಅಂತ ಅವ್ರು ಬಂದಾಗ ಅವರು ಎಲ್ಲ ರೀತಿಯಲ್ಲೂ ಆಡ್ತಾರೆ. ಆಗ ನೀವು ಅವ್ರ ಕೈಯಲ್ಲಿ ಸಿನಿಮಾ ಗೀತೆಗಳನ್ನ ಆಡಿಸಿದಾಗ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಇಲ್ಲ ನೀವು ಕ್ಲಾಸಿಕಲ್ ಸಾಂಗ್ಸ್ ಆಡಿಸಿದ್ರೆ 1 or 2 ಸಾಂಗ್ಸ್ ಆದಮೇಲೆ ಆ ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ಖಾಲಿ ಮಾಡ್ಬೋದು. ನೆಕ್ಸ್ಟ್ ಒನ್, ಕ್ರಿಯೇಟ್ ಈವೆಂಟ್ ನೇಮ್ಸ್ ಆ್ಯಂಡ್ ಲೋಗೋ. ಇನ್ ಕನ್ಸಲ್ಟೇಷನ್ ವಿತ್ ದ ವೇರಿಯಸ್ ಟೀಮ್ ಮೆಂಬರ್ಸ್ ಆ್ಯಂಡ್ ಹೆಡ್ಸ್, ಈವೆಂಟ್ ಮ್ಯಾನೇಜರ್ ಶುಡ್ ಗಿವ್ ಕ್ರಿಯೇಟಿವ್ ನೇಮ್ ಟು ದ ಈವೆಂಟ್. ದ ನೇಮ್ ಶುಡ್ ಬಿ ಇನ್ ಸಿಂಕ್ ವಿತ್ ದ ಆಬ್ಜೆಕ್ಟಿವ್ ಆಫ್ ಅನ್ ಈವೆಂಟ್. ಎ ಮೀನಿಂಗ್ಫುಲ್ ಲೋಗೋ ಶುಡ್ ಬಿ ಡೆವಲಪ್ಡ್ ಟು ಕನ್ವೆ ದ ಥೀಮ್ ಆಫ್ ದ ಈವೆಂಟ್. ಸೊ ಒಂದು ಈವೆಂಟ್ನ ಡೆವಲಪ್ ಮಾಡಿದ ಮೇಲೆ, ಒಂದು ಗೋಲ್ನ ಡೆವಲಪ್ ಮಾಡಿದಾದ್ಮೇಲೆ ಆ ಈವೆಂಟಿಗೆ ಒಂದು ಒಳ್ಳೆ ನೇಮ್ನ ಕೊಡಬೇಕು. ಈಗ ಕಾಮರ್ಸ್ ಫೆಸ್ಟ್ ಮಾಡ್ತಿರ್ತೀವಿ, ಸೊ ಅವಾಗ ನಾವೇನು ಮಾಡ್ತೀವಿ, ಅದಕ್ಕೆ ಒಂದೊಂದು ಒಳ್ಳೆ ನೇಮ್ಸ್ ಕೊಡ್ತಿರ್ತೀವಿ. ಒಂದು ಸೇಲ್ಸ್ ನೇಮ್ ಮಾಡ್ತೀವಿ, ಅದಕ್ಕೆ ಒಂದು ನೇಮ್ ಏನು ಸಂತೆ ಅಂತ ಕೊಡ್ತೀವಿ. ಸೊ ಯಾಕಂದರೆ ಆ ಸೇಲ್ಸ್ ನೇಮ್ ಸಂತೆ ಎರಡು ಒಂದೇ ಇದೆ. ಅದೇ ಸೇಲ್ಸ್ ನೇಮ್ ಮಾಡೋದಕ್ಕೆ ನಾವು ಯಾವುದೋ ಒಂದು ನದಿ ಹೆಸರು ಕೊಟ್ಟರೆ ಅದಕ್ಕೆ ಅರ್ಥ ಇರೋದಿಲ್ಲ. ಮತ್ತು ಲೋಗೋ, ಸೊ ಸಂತೆ ಅಂತೇಳಿ ಕೊಟ್ಬಿಟ್ಟು ಅಲ್ಲಿ ನಾವು ಅದಕ್ಕೆ ಒಂದು ಬ್ಯಾಗ್ ಆಯಿತಾ, ಒಂದು ಬ್ಯಾಗ್ ಕೊಟ್ಟಿರ್ತೀವಿ, ಅಂದರೆ ಸಂತೆ ಹೋಗಿ ಕೊಡ್ಕೊಂಬರೋದು ಅಂತ. ಆ ಥರ ಲೋಗೋಸ್ ಕೂಡ ಡಿಸೈನ್ ಮಾಡೋದನ್ನು ಈವೆಂಟ್ ಮ್ಯಾನೇಜರು ಕೇರ್ಫುಲ್ಲಾಗಿ ತೊಗೊಳ್ಬೇಕು. ಇದು ಅವನ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರ್ತದೆ. ನೆಕ್ಸ್ಟ್, ಚೂಸ್ ಎವ್ಯಾಲ್ಯೂಯೇಷನ್ ಮೆಥಡ್.
At the time of deciding the theme and the objective for an event, the event manager should decide the evaluation criteria and method for determining the success rate of event. The method and criteria should be communicate all of the team. ಸೊ ಅವನು ಏನು ಈ ಒಂದು ಈವೆಂಟ್ನ ಡಿಸೈಡ್ ಮಾಡ್ತಾನೆ, ಅದನ್ನೇ ಥೀಮ್ನ ಡಿಸೈಡ್ ಮಾಡ್ತಾನೆ, ಆಬ್ಜೆಕ್ಟಿವ್ನ ಡಿಸೈಡ್ ಮಾಡ್ತಾನೆ, ಅವಾಗಲೇ ಅಟ್ ದ ಎಂಡ್ ಆಫ್ ದ ಈವೆಂಟ್ ಇದನ್ನು ಮೌಲ್ಯಮಾಪನ ಮಾಡೋದು ಯಾವ ರೀತಿ ಅನ್ನೋದು ಕೂಡ ಮೊದಲೇ ಅವನು ಯಾವ ರೀತಿ ನಾನು ಮೌಲ್ಯಮಾಪನ ಮಾಡ್ತೀನಿ ಅನ್ನೋದನ್ನು ಡಿಸೈಡ್ ಮಾಡಿರಬೇಕು. ಅದನ್ನು ಎಲ್ಲ ಒಂದು ಆ ಟೀಮಲ್ಲಿ ಬರ್ತಕ್ಕಂಥ ಸ್ಟಾಫ್ ಮೆಂಬರ್ಸ್ಗೆ ಹೇಳಿರಬೇಕು. ಸೊ ದೆನ್ ದ ಸ್ಟಾಫ್ ಪೀಪಲ್ ವಿಲ್ ಬಿ keep that evaluation method in mind and they will work efficiently to reach the and to get reach the very good goal and to get very good score in evaluation. Next one, preparation and sharing of consolidated budget. Every team should decide upon the various activities they are planning for the proposed event and resources required for the conduct of their respective activities. After collecting individual budgets, event managers should consolidate all of them and prepare a master budget. ಸೊ ಒಂದು ಈವೆಂಟ್ನ ಏನು ಮಾಡ್ತೀವಿ, ಸಿಂಪಲ್ ಚಿಕ್ಕದಾಗಿ ಟಾಸ್ಕ್ ಸರ ಡಿವೈಡ್ ಮಾಡ್ತೀವಿ. ಈಚ್ ಟಾಸ್ಕ್ ಒಂದೊಂದು ಕಮಿಟಿಗೆ ಕೊಟ್ಟಿರ್ತೀವಿ. ದೆನ್ ಈಚ್ ಆ್ಯಂಡ್ ಎವ್ರಿ ಕಮಿಟಿಯಿಂದ ನಾವು ರಿಸೋರ್ಸಸ್ಸು ಮತ್ತು ಬಜೆಟ್ನ ಕನ್ಸಿಡರ್ ಮಾಡಬೇಕು. ಯಾರೋ ಈವೆಂಟ್ ಮ್ಯಾನೇಜರ್ ಈಚ್ ಆ್ಯಂಡ್ ಎವ್ರಿ ಕಮಿಟಿಯಿಂದ ರಿಸೋರ್ಸಸ್ ರಿಕ್ವೈರ್ಡ್ ಲಿಸ್ಟು ಆ್ಯಂಡ್ ಬಜೆಟ್ನ ಕನ್ಸಿಡರ್ ಮಾಡಿ ಅವೆಲ್ಲವನ್ನು ಸೇರಿಸಿ ಮಾಸ್ಟರ್ ಬಜೆಟ್ನ ಪ್ರಿಪೇರ್ ಮಾಡಬೇಕು. ಮತ್ತು ಇದು ಆ ಈವೆಂಟ್ ಮ್ಯಾನೇಜರ್ನ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಒನ್, ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಸ್ಪಾನ್ಸರ್ಸ್. ಸಕ್ಸಸ್ ಆಫ್ ಎನಿ ಈವೆಂಟ್ ಲಾರ್ಜ್ಲಿ ಡಿಪೆಂಡ್ಸ್ ಆನ್ ದ ಮನಿ ಕಲೆಕ್ಟೆಡ್ ಬೈ ಸಿಸ್ಟಮ್ಯಾಟಿಕಲಿ ಸ್ಪೆಂಡ್. ಸ್ಪಾನ್ಸರ್ಶಿಪ್ money certainly strengthens the spending capacity of the company. If reputed sponsors are involved in the event, it adds to the glory of the proposed event. ಒಂದು ಈವೆಂಟ್ನ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ, ಅಲ್ಲಿ ದುಡ್ಡು ಬೇಕಾಗುತ್ತೆ, ಸ್ಪಾನ್ಸರ್ಸ್ನ ಹಿಡಿತಾರೆ, ಕೆಲವೊಂದು ಟೈಮಲ್ಲಿ ದಾನಿಗಳನ್ನ ಹಿಡಿತಾರೆ. ಒಬ್ಬ ಒಳ್ಳೆ ದಾನಿ ಆಯಿತಾ ಸಿಕ್ಕಿದ್ದಾರೆ, ಅದು ಅಂದರೆ ಒಂದು ಒಳ್ಳೆ ಶ್ರೀಮಂತ ದಾನಿ ಸಿಕ್ಕಿದ್ದಾನೆ ಅಂದರೆ ನಿಮ್ಮ ಈವೆಂಟು ಬಹಳ ವೈಭವವಾಗಿ ಮೂಡಿ ಬರ್ತದೆ. ಹಾಗಾಗಿ ಯಾರ್ಯಾರು ಸ್ಪಾನ್ಸರ್ಸ್ ಇದ್ದಾರೆ ಅವ್ರನ್ನ ಹುಡುಕಿ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಈವೆಂಟ್ ಮ್ಯಾನೇಜರ್ದಾಗಿರ್ತದೆ. ಆ್ಯಂಡ್ ಲಾಸ್ಟ್ ಒನ್, ವಿಸಿಟ್ ಆ್ಯಂಡ್ ಸೆಲೆಕ್ಟ್ ಸೈಟ್ಸ್. ಎ ಗುಡ್ ವೆನ್ಯೂ ಆ್ಯಡ್ಸ್ ಟು ದ ಗ್ಲೋರಿ ಆಫ್ ಗುಡ್ ಥೀಮ್. Venue should be decided on the basis of the activities planned for the event. The venue selected should be easily approachable by the audience. The venue should be well connected by transportation facility. ಸೊ ಒಂದು ಈವೆಂಟ್ ನಡೀತಾ ಇದೆ ಅಂತಂದರೆ ಅಲ್ಲಿ ಒಂದು ವೆನ್ಯೂ, ಆ ಒಂದು ಸ್ಥಳ ಅಥವಾ ಆ ಒಂದು ಪ್ರದೇಶ ಅಂತ ಏನು ಸೆಲೆಕ್ಟ್ ಮಾಡ್ಕೊತೀವಿ ಅದು ಕೂಡ ಇಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ. ಈಗ ಉದಾಹರಣೆಗೆ ಯಾವುದೋ ಒಂದು ಯೋಗ ಅಥವಾ ಧ್ಯಾನ ಸಂಬಂಧಪಟ್ಟ ಒಂದು ಈವೆಂಟ್ ನಡೆಸ್ತಾ ಇದ್ದೀವಿ ಅಂದರೆ ಪ್ರಶಾಂತವಾಗಿರ್ತಕ್ಕಂಥ, ಹೆಚ್ಚು ಮಾಲಿನ್ಯ ಇಲ್ಲದೆ ಇರತಕ್ಕಂತಹ, ಸಿಟಿಯಿಂದ ಸ್ವಲ್ಪ ದೂರ ಇರತಕ್ಕಂತಹ ಪ್ರದೇಶವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ದೂರ ಅಂತಂದರೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಅಷ್ಟು ದೂರ ಅಲ್ಲ, ಒಂದು ಟ್ರಾನ್ಸ್ಪೋರ್ಟೇಷನ್ ಇರಬೇಕು, ಅದು ಸ್ವಲ್ಪ ಹೊರಗಿರಬೇಕು ಸಿಟಿಯಿಂದ ಅಂತ ಒಂದು ಈವೆಂಟ್ ಮಾಡಬೇಕಾಗ್ತದೆ. ಸೊ ಅಥವಾ ಯಾವುದೋ ಒಂದು ಕಮರ್ಷಿಯಲ್ ಈವೆಂಟ್ ಮಾಡ್ತಿದ್ದೀವಿ ಅಂತಂದರೆ ಸಿಟಿ ಒಳಗಡೆನೇ ಮಾಡಬೇಕಾಗ್ತದೆ. ಈ ರೀತಿ ನಿಮ್ಮ ಏನು ಥೀಮ್ ಇದೆ, ಏನು ಒಂದು ಆಬ್ಜೆಕ್ಟಿವ್ ಇದೆ, ನಿಮ್ಮ ಟೈಪ್ ಆಫ್ ಈವೆಂಟ್ ಏನು, ಅದಕ್ಕೆ ಸಂಬಂಧಪಟ್ಟಂಗೆ ವೆನ್ಯೂ ಅಥವಾ ಸೈಟ್ನ ನೀವು ಡಿಸೈಡ್ ಮಾಡಬೇಕು. ಸೊ ಇದಿಷ್ಟು ಒಬ್ಬ ಈವೆಂಟ್ ಮ್ಯಾನೇಜರ್ನ ಮುಖ್ಯ ಜವಾಬ್ದಾರಿಗಳು, ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅನ್ ಈವೆಂಟ್ ಮ್ಯಾನೇಜ್ಮೆಂಟ್, ಈವೆಂಟ್ ಮ್ಯಾನೇಜರ್ ಇನ್ ಕಂಡಕ್ಟಿಂಗ್ ಅ event or event managing. We also can have some other functions or responsibilities of event manager. Next one is finalize site. Once the venue is selected and confirming, it has all basic facilities that company should go ahead with the negotiation with the owner of the venue. Once the venue is finalized, the total area of the venue should be divided for various activities. ಸೊ ಈ ಹೇಳಿದ್ನಲ್ಲ ಅವಾಗಲೇ ವೇರಿಯಸ್ ವೆನ್ಯೂಸ್ನ ಹುಡುಕಬೇಕು. ಅದರಲ್ಲಿ ಒಂದು ವೆನ್ಯೂ ಎಲ್ಲ ಫೆಸಿಲಿಟೀಸಲ್ಲಿ ಸರೋಗಿದೆ ಅಂತಂದರೆ ಆ ವೆನ್ಯೂ ಓನರ್ ಜೊತೆ ನೆಗೋಸಿಯೇಷನ್ ಮಾಡಿ ಅದನ್ನು ತೆಗೆದುಕೊಂಡು ಬಾಡಿಗೆಗೆ ಮತ್ತು ಅದನ್ನು ಡಿವೈಡ್ ಮಾಡಬೇಕು, ಯಾವ್ಯಾವ ಆ್ಯಕ್ಟಿವಿಟಿ ಎಲ್ಲೆಲ್ಲಿ ನಡೀಬೇಕು ಅಂತ. ನೆಕ್ಸ್ಟ್, ಮೇಕ್ ಸೈನ್ಸ್. ಆಫ್ಟರ್ ಫೈನಲೈಸಿಂಗ್ ದ ಏರಿಯಾಸ್ ಆಫ್ ಈಚ್ ಆ್ಯಕ್ಟಿವಿಟಿ, ಎ ಸೈನ್ ಬೋರ್ಡ್ ಶುಡ್ ಬಿ ಡಿಸೈನ್ಡ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ವೇರಿಯಸ್ ಆ್ಯಕ್ಟಿವಿಟೀಸ್ ಪ್ಲಾನ್ಡ್ ಇನ್ ದ ವೆನ್ಯೂ. Sign should facilitate participant to find the sequence of the activity and the place earmarked for each event. ಸೊ ಒಂದು ಈವೆಂಟ್ ನಡೀತಾ ಇದೆ ಅಂತಂದರೆ ಆ ಈವೆಂಟಲ್ಲಿ ಸೈನ್ಸ್ ಅಂದರೆ ಸೂಚನಾ ಫಲಕಗಳನ್ನ ಅಳವಡಿಸ್ಬೇಕು. ಇಲ್ಲಿ ಈವೆಂಟ್ ನಡೀತೆ, ಇದು ಆಮೇಲೆ ನಡೀತೆ, ಆ ಸೀರೀಸ್ ಯಾವುದು, ಇದೆಲ್ಲನೂ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ಲ್ಯಾನ್ ಪಬ್ಲಿಸಿಟಿ ಕಂಪೇನ್ಸ್.
ಸೊ grand success of an event is depend not only on the creativity involved in the event. The success of an event is largely dependent on how good the company is publicizing the whole event. ಒಂದು ಈವೆಂಟ್ ಮಾಡ್ತಾ ಇದ್ದೆ, ಕ್ರಿಯೇಟಿವ್ ಮಾಡ್ತಾ ಇದ್ದೆ ಅಂದರೆ ಅದು ಸಕ್ಸಸ್ ಆಗುತ್ತೆ ಅಂತಲ್ಲ, ಜನ ಬರಬೇಕು, ಜನ ಬಂದು ಆ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಸೊ ಆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಆ ಈವೆಂಟ್ ಪಬ್ಲಿಸಿಟಿ ಮಾಡಿರಬೇಕು, ಎಲ್ರಿಗೂ ಗೊತ್ತಿರಬೇಕು ಈವೆಂಟ್ ಆಗ್ತದೆ ಅಂತ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪಬ್ಲಿಸಿಟಿನ ಮಾಡುವಂಥದ್ದು ಕೂಡ ಈವೆಂಟ್ ಮ್ಯಾನೇಜರ್ನ ಮುಖ್ಯ ಕೆಲಸ ಆಗಿರ್ತದೆ. ನೆಕ್ಸ್ಟ್ ಒನ್, ಕಾಂಟ್ಯಾಕ್ಟ್ ಮೀಡಿಯಾ. ಕಂಪನಿ ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಡಿಫ್ರೆಂಟ್ ಮೀಡಿಯಾ ಡಿಪೆಂಡಿಂಗ್ ಅಪಾನ್ ದ ನೀಡ್. ಕಾಂಟ್ಯಾಕ್ಟ್ ಮೀಡಿಯಾ ಸಪೋರ್ಟ್ಸ್ ಹೆಲ್ಪ್ ಕಂಪನಿ ಇನ್ ಪ್ರಮೋಟಿಂಗ್ ದ ಈವೆಂಟ್ ಇನ್ ಎ ಬಿಗ್ ವೇ. ಸೊ ಇದೊಂದು ಮೀಡಿಯಾ ಸಪೋರ್ಟ್ ಕೂಡ ನಾವು ತೊಗೊಳ್ಬೋದು ಒಂದು ಈವೆಂಟ್ನ ಏನು ಒಂದು ಅಡ್ವರ್ಟೈಸ್ ಮಾಡೋದಕ್ಕೆ. ಎಕ್ಸಾಂಪಲ್ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಮೀಡಿಯಾ ಕೂಡ ನಾವು ಕಾಂಟ್ಯಾಕ್ಟ್ ತೊಗೊಂಡು ಅದನ್ನು ಅಡ್ವರ್ಟೈಸ್ಮೆಂಟಿಗೆ ಬಳಸ್ಕೊಬೋದು. ನೆಕ್ಸ್ಟ್, ಮೀಟ್ ಫಾರ್ ಎವ್ಯಾಲ್ಯೂಯೇಷನ್. ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಈವೆಂಟ್ ಮ್ಯಾನೇಜರ್ ಶುಡ್ ಕಾಲ್ ಆಲ್ ದ ಆಕ್ಟಿವಿಟಿ ಟೀಮ್ಸ್ ಟು ಎವ್ಯಾಲ್ಯೂಯೇಟ್ ವೆದರ್ ಈವೆಂಟ್ ವಾಸ್ ಎಕ್ಸಿಕ್ಯೂಟೆಡ್ ಆಸ್ ಡಿಸೈರ್. ಸೊ ಒಂದು ಈವೆಂಟ್ ಮುಗಿದ್ಮೇಲೆ ಆ ಈವೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಟೀಮ್ ಮೆಂಬರ್ಸ್ನ ಕರೆದು ಅಂದ್ಕೊಂಡ ರೀತಿಯಲ್ಲಿ ಈವೆಂಟ್ ಆಯಿತಾ ಅಂತ ಎವ್ಯಾಲ್ಯೂಯೇಷನ್ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು. ಯಾಕೆಂದರೆ ವೀಕ್ನೆಸಸ್ ಇದ್ದರೆ ನೆಕ್ಸ್ಟ್ ಟೈಮ್ ಅದನ್ನು ಇಂಪ್ರೂವ್ ಮಾಡಿಕೊಂಡು ಇನ್ನಷ್ಟು ಬೆಟರ್ ಆಗಿ ನೆಕ್ಸ್ಟ್ ಫ್ಯೂಚರ್ ಈವೆಂಟ್ನ ಮಾಡೋದಕ್ಕೋಸ್ಕರ. ನೆಕ್ಸ್ಟ್, ಸೆಂಡ್ ಥ್ಯಾಂಕಿಂಗ್ ಮೆಸೇಜಸ್. It is customary and desirable to send thanking messages to all those helped and participated in a grand success of the event. ಒಂದು ಈವೆಂಟ್ ಗ್ರ್ಯಾಂಡ್ ಸಕ್ಸಸ್ ಆಯಿತು ಅಂತಂದರೆ ಆ ಈವೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಥ್ಯಾಂಕಿಂಗ್ ಮೆಸೇಜ್ನ ಕಳಿಸೋದನ್ನು ಮರಿಬಾರ್ದು. ಇದು ಕೂಡ ಈವೆಂಟ್ ಮ್ಯಾನೇಜರ್ನ ಕೆಲಸ ಆಗಿರ್ತದೆ. ನೆಕ್ಸ್ಟ್, ಲಾಸ್ಟ್ ಒನ್ ಈಸ್ ರೈಟ್ ಆ್ಯಂಡ್ ಫೈಲ್ ರಿಪೋರ್ಟ್ಸ್. ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಈವೆಂಟ್ ಎ ಬ್ರೀಫ್ ರಿಪೋರ್ಟ್ ಶುಡ್ ಬಿ ಪ್ರಿಪೇರ್ಡ್ ಎಕ್ಸ್ಪ್ಲೈನಿಂಗ್ ದ ಹೋಲ್ ಡೆಲಿಬರೇಷನ್ ಆಫ್ ದ ಈವೆಂಟ್. The report should be sent to the various media for printing and publicity. ಒಂದು ಈವೆಂಟ್ ಆದಮೇಲೆ ಆ ಈವೆಂಟನ್ನು ಸಂಕ್ಷಿಪ್ತ ಒಂದು ವರದಿಯನ್ನು ಬರೆದು ಅದನ್ನು ವೇರಿಯಸ್ ಮೀಡಿಯಾಸ್ಗೆ ಲೈಕ್ ನ್ಯೂಸ್ ಪೇಪರ್ಸ್ಗೆ, ಟಿ ವಿಸ್ಗೆ ಕಳಿಸ್ಬೇಕು. ಅದು ಪಬ್ಲಿಷ್ ಆಗಿ ಎಲ್ರಿಗೂ ಗೊತ್ತಾಗಲಿ ಅಂತ ಗೊತ್ತಾಗಬೇಕಾಗುತ್ತೆ ಇಂಥ ಈವೆಂಟ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆ್ಯಂಡ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಈವೆಂಟ್ ಮ್ಯಾನೇಜರ್. ಸೊ ನಾವು ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಚೆಕ್ ಲಿಸ್ಟ್ ಆಪನೆ ಒಂದು ಈವೆಂಟ್. ಒಂದು ಈವೆಂಟಲ್ಲಿ ಒಂದು ಚೆಕ್ ಲಿಸ್ಟ್ ಅನ್ನೋದನ್ನು ಇರಬೇಕು ಅಂತೇಳಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ಚೆಕ್ ಲಿಸ್ಟ್ ಅಂತ ಹೇಳ್ಬಿಟ್ಟು. ಈಗ ಆ ಒಂದು ಚೆಕ್ ಲಿಸ್ಟಲ್ಲಿ ಏನೇನು ಇರ್ತವೆ ಅನ್ನೋದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ಒಂದು ಚೆಕ್ ಲಿಸ್ಟ್ ಆಪನೆ ಈವೆಂಟ್ ಅದು ಕೂಡ ಮೊದಲು ಪ್ಲ್ಯಾನಿಂಗ್. ಆ ಒಂದು ಪ್ಲ್ಯಾನಿಂಗ್ ಪ್ರೋಸೆಸ್ಸಲ್ಲಿ ಏನೇನಿರಬೇಕು ಅಂದರೆ ಈವೆಂಟ್ ಓವರ್ ವ್ಯೂ, ಈವೆಂಟ್ನ ಸಂಕ್ಷಿಪ್ತವಾದ ಮಾಹಿತಿ, ಈವೆಂಟ್ ಪ್ಲ್ಯಾನ್, ಈವೆಂಟ್ ಮ್ಯಾನೇಜರ್ ಡೀಟೇಲ್ಸ್, ಈವೆಂಟ್ ಡಿಸ್ಕ್ರಿಪ್ಷನ್, ಈವೆಂಟ್ನ ವಿವರ, ಈವೆಂಟ್ ಆಬ್ಜೆಕ್ಟಿವ್, ಆಯಿತಾ, ಈವೆಂಟ್ನ ಉದ್ದೇಶ ಏನು ಮತ್ತು ಬಜೆಟ್, ಇವಿಷ್ಟು ಕೂಡ ಪ್ಲ್ಯಾನಿಂಗ್ ಚೆಕ್ ಲಿಸ್ಟಲ್ಲಿ ಬರುತ್ತೆ. ನೆಕ್ಸ್ಟ್, ವೈಲ್ ಡೂಯಿಂಗ್ ಆಪರೇಷನ್ಸ್, ಪೊಲೀಸ್ ಕಾಂಟ್ಯಾಕ್ಟ್, ಲಿಕ್ವರ್ ಲೈಸೆನ್ಸು, ಪರ್ಮಿಟ್ಸ್, ಇನ್ಶೂರೆನ್ಸು, security and health and safety permits, parking, transport, these and all the details with their phone number. So you're supposed to be have. Next, consultations with key stakeholders, consultation register, planning meeting and briefing before event and debriefing after event. So the event ಮೊದಲು ಅವ್ರನ್ನ ಪರಿಚಯ ಮಾಡಿಸ್ತಕ್ಕಂಥದ್ದು ಮತ್ತು ಆಫ್ಟರ್ ಈವೆಂಟ್ ಆಲ್ಸೋ ವಿ ಕ್ಯಾನ್ ಡಿಬ್ರೀಫ್ ದಮ್, ಇದು ಇರಬೇಕು. ನೆಕ್ಸ್ಟ್, ಪ್ಲಾನಿಂಗ್ ಫಾರ್ ಅನ್ ಈವೆಂಟ್ ಸೆಲೆಕ್ಷನ್ ಆಫ್ ವೆನ್ಯೂ. ಅಲ್ಲಿ ಏನಿರಬೇಕು ಚೆಕ್ ಲಿಸ್ಟಲ್ಲಿ ಸೈಟ್ ಪ್ಲ್ಯಾನ್ ಇರಬೇಕು, ವೆದರ್ ಕಂಡೀಷನ್ನು, ಫುಡ್ಡು, ವಾಟರ್ ಯಾವ ರೀತಿ ಇದೆ ನೋಡ್ಕೊಬೇಕು, ಲೈಟನಿಂಗು ಆ್ಯಂಡ್ ಪವರ್, ಕ್ಯಾಟರಿಂಗು, ಸೀಟಿಂಗು ಆ್ಯಂಡ್ ಟಿಕೆಟಿಂಗ್, ದೀಸ್ ಆ್ಯಂಡ್ ಆಲ್ ದ ಫೆಸಿಲಿಟೀಸ್ ವಾಂಟ್ ಟು ವೆದರ್. ಇದನ್ನು ಆ ಚೆಕ್ ಲಿಸ್ಟಲ್ಲಿ ಆ ಒಂದು ಲಿಸ್ಟಲ್ಲಿ ನಾವು ಬರೆದಿರಬೇಕು. ಮತ್ತು ಅದ್ರ ಪ್ರಕಾರ ಡಿಸೈರ್ಡ್ ಥಿಂಗ್ಸ್ ಆರ್ ಗೋಯಿಂಗ್ ಆರ್, ನಾವು ಅಂದ್ಕೊಂಡಂಗೆ ಥಿಂಗ್ಸ್ ಹೋಗ್ತಾ ಇದ್ದಾವ ಇಲ್ವಾ, ಅಥವಾ ಆ ಚೆಕ್ ಲಿಸ್ಟ್ನ ಬರೆದಿರ್ತಕ್ಕಂಥ ವಿಚಾರವನ್ನು ಆ ಒಂದು ಟಾಸ್ಕ್ ಯಾರು ವಹಿಸಿದ್ದೀವಿ, ವೆದರ್ ಈಸ್ ಡೂಯಿಂಗ್ ಪರ್ಫಾರ್ಮಿಂಗ್ ಆಸ್ ಪರ್ ಅವರ್ ವಿಶ್ ಆರ್ ನಾಟ್, ಇದನ್ನ ನೋಡ್ಕೊಳ್ಬೇಕು. ನೆಕ್ಸ್ಟ್, ಪಬ್ಲಿಸಿಟಿ ಆ್ಯಂಡ್ ಪ್ರಮೋಷನ್ಗೆ ಸಂಬಂಧಪಟ್ಟಂಗೆ ಪ್ರೀ ಈವೆಂಟ್ ಪ್ರಮೋಷನ್, ಮೀಡಿಯಾ ರಿಲೀಸಸ್ಸು, ಇನ್ವಿಟೇಷನ್ಸು, ಪ್ರೋಗ್ರಾಮ್ಸು, ಪೋಸ್ಟರ್ಸು, ವೆಬ್ಸೈಟ್ಸು. ಸೊ ಇವೆಲ್ಲ ಕೂಡ ಗಮನಿಸ್ಬೇಕು ನಾವು. ಮತ್ತು ಇವುಗಳನ್ನೆಲ್ಲ ಒಬ್ಬೊಬ್ಬ ವ್ಯಕ್ತಿಗೆ ಅಥವಾ ಒಂದೊಂದು ಟೀಮ್ಗೆ ವಹಿಸ್ಬಿಟ್ಟು ಅವರು ಅಕಾರ್ಡಿಂಗ್ ಟು ದಟ್ ವರ್ಕ್ ಮಾಡ್ತಿದ್ರಲ್ಲ ಅಂತ ನೋಡ್ಕೊಂಡು ಚೆಕ್ ಲಿಸ್ಟ್ ಮಾತ್ರ ನಿಮ್ಮ ಹತ್ರ ಇರಬೇಕಷ್ಟೆ, ಪರಿಶೀಲನಾ ಕೈಪಿಡಿ.
ನೆಕ್ಸ್ಟ್ ಸ್ಪಾನ್ಸರ್ಶಿಪ್ ಆ್ಯಂಡ್ ಮರ್ಚೆಂಟೈಸ್ ಸಂಬಂಧಪಟ್ಟಂಗೆ ಸಜೆಸ್ಟೆಡ್ ಸ್ಪಾನ್ಸರ್ಶಿಪ್ ಸ್ಟ್ರಾಟಜೀಸು, ಪೊಟೆನ್ಷಿಯಲ್ ಸ್ಪಾನ್ಸರ್ಸ್ ಯಾರ್ಯಾರನ್ನು ಸ್ಪಾನ್ಸರ್ ಮಾಡ್ಬೋದು, ಆ್ಯಂಡ್ ಎವ್ಯಾಲ್ಯೂಯೇಷನ್ ಆಫ್ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಆ್ಯಂಡ್ ಮರ್ಕೆಂಡೈಸ್ ಅಂಡರ್ ಟ್ರೇಡ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಥಿಂಗ್ಸ್ ದೇರ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಆಲ್ಕೋಹಾಲ್ ಸಂಬಂಧಪಟ್ಟಂಗೆ ಏನು ಚೆಕ್ ಲಿಸ್ಟ್ ಇರ್ತದೆ ಅಂದರೆ ಪರ್ಮಿಟ್ ಕಂಡೀಷನ್ಸು, ಮೈನರ್ಸು, ಬೆವರೇಜ್ ಆಪ್ಷನ್ಸು, ಟ್ರೇಡಿಂಗ್ ಅವರ್ಸು, ಆಲ್ಕೋಹಾಲ್ ಕನ್ಸಂಪ್ಷನ್ ಏರಿಯಾಸು. ಎಲ್ಲ ಕಡೆನೂ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋಂಗಿಲ್ಲ ಈವೆಂಟಲ್ಲಿ. ಆಲ್ಕೋಹಾಲ್ ಕನ್ಸಂಪ್ಷನ್ಗೆ ಸಪ್ರೇಟ್ ಏರಿಯಾ ಇರ್ತದೆ, ದೇರ್ ಓನ್ಲಿ ವಾಂಟ್ ಟು ಗೋ ಅಂಡ್ ಕನ್ಸ್ಯೂಮ್ ದಟ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಕಂಪೈಲ್ ಎ ಫೈಲ್ ಅಂದರೆ ಡಾಕ್ಯುಮೆಂಟ್ ಟು ಬಿ ಕೆಪ್ಟ್. ಸೊ ಫೈಲ್ಸ್ನೆಲ್ಲ ಕೂಡ ಸಂಗ್ರಹ ಮಾಡಿ ಎಲ್ಲಿ ಇಡಬೇಕು ಅವುಗಳನ್ನ. ಸೊ ಇದೆಲ್ಲ ಕೂಡ ಚೆಕ್ ಲಿಸ್ಟ್ ಅಥವಾ ಪರಿಶೀಲನಾ ಕೈಪಿಡಿಯಲ್ಲಿ ನಾವು ಅಂಡರ್ ದ 8 aids ವಿ ವಾಂಟ್ ಟು ಲಿಸ್ಟ್ ಔಟ್ ದ ಆಲ್ ಐಟಮ್ಸ್ ವಿಚ್ ವಿಲ್ ಕಮ್ಸ್ ಇನ್ ಅನ್ ಈವೆಂಟ್. ಒಂದು ಈವೆಂಟಲ್ಲಿ ಬರ್ತಕ್ಕಂಥ ಎಲ್ಲ ಐಟಮ್ಸ್ನ ಅಂಡರ್ ದಿಸ್ 8 aids ನಾವು ಲಿಸ್ಟ್ ಔಟ್ ಮಾಡಿಡಬೇಕು. ಇದನ್ನು ಚೆಕ್ ಲಿಸ್ಟ್ ಅಥವಾ ಪರಿಶೀಲನಾ ಕೈಪಿಡಿ ಅಂತೀವಿ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಪ್ರತಿಯೊಂದು ವಿಷಯವನ್ನು ನಾವು ಒಂದು ಟೀಮ್ಗೆ ವಹಿಸಬೇಕು. ಈವೆಂಟ್ ಸ್ಟಾಫ್ ಇರ್ತಾರಲ್ಲ ಅವ್ರಿಗೆ ವಹಿಸಬೇಕು, ಡೆಲಿಗೇಟ್ ಮಾಡಬೇಕು. ಆ್ಯಂಡ್ ಯು ವಾಂಟ್ ಟು ಥಿಂಕ್ ಓನ್ಲಿ, ಯು ವಾಂಟ್ ಟು ಸಿ ಓನ್ಲಿ ವೆದರ್ ದೇ ಆರ್ ಪರ್ಫಾರ್ಮಿಂಗ್ ಆ್ಯಸ್ ಪರ್ ಅವರ್ ಪ್ಲ್ಯಾನ್. ದಟ್ಸ್ ಇಟ್. ದಟ್ ಈಸ್ ದ ವರ್ಕ್ ಆಫ್ ಈವೆಂಟ್ ಮ್ಯಾನೇಜರ್. ಈ ಒಂದು ಈವೆಂಟ್ ಅಥವಾ ಈ ಒಂದು ಚೆಕ್ ಲಿಸ್ಟಿಂದ ದೆರ್ ಆರ್ ಮೆನಿ ಮೋರ್ ಅಡ್ವಾಂಟೇಜಸ್. ನಾವು ಅದನ್ನ ಈಗ ಡಿಸ್ಕಸ್ ಮಾಡೋಣ. ಅಡ್ವಾಂಟೇಜಸ್ ಆಫ್ ಪ್ರಿಪೇರಿಂಗ್ ಈವೆಂಟ್ ಚೆಕ್ ಲಿಸ್ಟ್. ಈವೆಂಟ್ ಚೆಕ್ ಲಿಸ್ಟಿಂದ ನಮ್ಗೆ ಆಗ್ತಕ್ಕಂಥ ಅನುಕೂಲಗಳು ಏನೇನು ಅದು ಡಿಸ್ಕಸ್ ಮಾಡೋಣ. ದೆರ್ ಆರ್ ಮೆನಿ ಅಡ್ವಾಂಟೇಜಸ್. ಲೆಟ್ ಅಸ್ ಡಿಸ್ಕಸ್ ಮೇನ್ಲಿ 7 advantages. Number 1 is organization. Checklist can help the event management team to stay more organized. Checklist will ensure the organizers that they do not skip any step in conducting an event. ಸೊ ಚೆಕ್ ಲಿಸ್ಟ್ ಇದ್ರೆ ಏನಾಗುತ್ತೆ ಅಂದರೆ ಒಂದು ಈವೆಂಟು ಬಹಳ ಉತ್ತಮವಾಗಿ ಸಂಘಟಿತ ರೀತಿಯಲ್ಲಿ ಬರ್ತದೆ. ಯಾವುದೇ ಒಂದೇ ಒಂದು ಸ್ಟೆಪ್ ಅಥವಾ ಒಂದೇ ಒಂದು ಹೆಜ್ಜೆಯನ್ನು ಕೂಡ ನಾವು, ಒಂದೇ ಒಂದು ವಿಧಾನವನ್ನು ಕೂಡ ನಾವು ಬಿಟ್ಟಿದೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾವು ಕಾಪಾಡಿಕೊಂಡು ಕವರ್ ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಗುರುತಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಅವಾಯ್ಡ್ಸ್ ಕನ್ಫ್ಯೂಷನ್. ಚೆಕ್ ಲಿಸ್ಟ್ ಪ್ರೆಸೆಂಟ್ಸ್ ವೇರಿಯಸ್ ಟಾಸ್ಕ್ ಟು ಬಿ ಡನ್ ಇನ್ ಆನ್ ಆರ್ಡಿನರಿ ಮ್ಯಾನರ್. ಆಸ್ ದ ಆಕ್ಟಿವಿಟೀಸ್ ಆರ್ ಅರೇಂಜ್ಡ್ ಇನ್ ಅನ್ ಆರ್ಡರ್, ದೇರ್ ಕೆನಾಟ್ ಬಿ ಎನಿ ಕನ್ಫ್ಯೂಷನ್ ಇನ್ ಕಂಪ್ಲೀಟಿಂಗ್ ದ ಈವೆಂಟ್. ಸೊ ನಾವು ಯಾವಾಗ ಒಂದು ಚೆಕ್ ಲಿಸ್ಟ್ ಇರ್ತದೆ, ಎಲ್ಲ ಆರ್ಡರ್ ಪ್ರಕಾರ ನಡ್ಕೊಂಡು ಬರ್ತಾ ಇರುತ್ತೆ. ಆ ಒಂದು ಏನೇನು ಈವೆಂಟಲ್ಲಿ ಬರ್ತಕ್ಕಂಥ ಟಾಸ್ಕ್ಸ್ನ ಡಿವೈಡ್ ಮಾಡಿ ಅಂಡರ್ ದ ಹೆಡ್ಸಲ್ಲಿ ಬರ್ತಕ್ಕಂಥ ಸಬ್ ಟಾಸ್ಕ್ ಕೂಡ ಏನು ಮಾಡಿರ್ತೀವಿ ನಾವು ಒಬ್ಬೊಬ್ಬರಿಗೆ ವಹಿಸ್ಬಿಟ್ಟಿರ್ತೀವಿ. ಅವರು ಅಕಾರ್ಡಿಂಗ್ ಟು ದಟ್ ಥಿಂಗ್ ದೇ ವಿಲ್ ಬಿ ಕೀಪ್ ಡೂಯಿಂಗ್. ದೆನ್ ಎಲ್ಲ ಆರ್ಡ್ರಲ್ಲಿ ನಡೆಯುವಾಗ ಕನ್ಫ್ಯೂಷನ್ ಅನ್ನೋದು ಪ್ರಶ್ನೆನೇ ಬರೋದಿಲ್ಲ. ನೆಕ್ಸ್ಟ್ ಒನ್, ಎಫಿಷಿಯನ್ಸಿ. ವಿತ್ ದ ಚೆಕ್ ಲಿಸ್ಟ್ ವೇರಿಯಸ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಕ್ವಿಕ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಚೆಕ್ ಲಿಸ್ಟ್ ವಿಲ್ ರಿಡ್ಯೂಸ್ ದ ಪಾಸಿಬಲ್ ಆಫ್ ಎರರ್ ಟು ವೆರಿ ಮಿನಿಮಮ್. ಸೊ ಚೆಕ್ ಲಿಸ್ಟಲ್ಲಿ ಪ್ರಕಾರ ಎಲ್ಲ ಆರ್ಡ್ರಲ್ಲಿ ನಡ್ಕೊಂಡು ಬರ್ತಾಯಿದ್ರೆ ಬಹಳ ವೇಗವಾಗಿ ಮತ್ತು ಎಫೆಕ್ಟಿವ್ ಆಗಿ ಆಗ್ತಿರ್ತದೆ. ಇಲ್ಲಿ ಏನು ಒಂದು ಮಿಸ್ಟೇಕ್ಸ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ನೆಕ್ಸ್ಟ್, ಈಸಿ ಡೆಲಿಗೇಷನ್. ವೇರಿಯಸ್ ಆಕ್ಟಿವಿಟೀಸ್ ಆರ್ ಇನ್ವಾಲ್ವ್ಡ್ ಇನ್ ಅಕಾಂಪ್ಲಿಷಿಂಗ್ ಅನ್ ಈವೆಂಟ್. ಡಿಫ್ರೆಂಟ್ ಆಕ್ಟಿವಿಟೀಸ್ ವಿಲ್ ಹ್ಯಾವ್ ಡೆಲಿಗೇಟೆಡ್ ಟು ಡಿಫ್ರೆಂಟ್ ಟೀಮ್ಸ್. ಸೊ ಯಾವಾಗ ಒಂದು ಈವೆಂಟ್ನ ಅನಲೈಸ್ ಮಾಡಿ ಅಂದರೆ ವಿಶ್ಲೇಷಣೆ ಮಾಡಿ ಸಪ್ರೇಟ್ ಹೆಡ್ಡಿಂಗ್ಸಲ್ಲಿ ಅಂದರೆ ಮೇನ್ ಟಾಸ್ಕ್ಸಲ್ಲಿ ಮತ್ತೆ ಸಬ್ ಟಾಸ್ಕ್ ಅಂದರೆ ಅದರಲ್ಲಿ ಮತ್ತೆ ಚಿಕ್ಕ ಕೆಲಸಗಳನ್ನು, ಮೊದಲು ಮುಖ್ಯ ಕೆಲಸಗಳು, ಅದರಲ್ಲಿ ಮತ್ತೆ ಚಿಕ್ಕ ಕೆಲಸಗಳನ್ನ ಮಾಡಿ ಆ ಚಿಕ್ಕ ಕೆಲಸಗಳನ್ನ ಇಂಥವ್ರಿಗೆ ಅಂತ ವಹಿಸ್ಬಿಟ್ಟಾಗ ಈವೆಂಟ್ ಮಾಡೋದು ಬಹಳ ಈಸಿ ಆಗುತ್ತೆ. ಡೆಲಿಗೇಟ್ ಮಾಡೋದು, ಜವಾಬ್ದಾರಿ ಹಂಚತಕ್ಕ ಮಾಡೋದು ಕೂಡ ಈಸಿ ಆಗುತ್ತೆ. ಹಂಗೆ ಜವಾಬ್ದಾರಿ ಹಂಚಿದಾಗ ಈವೆಂಟು ಎಫೆಕ್ಟಿವ್ ಆಗಿ ಬರ್ತದೆ ಮತ್ತು ಈವೆಂಟ್ ಮ್ಯಾನೇಜರ್ಗೆ ಬರ್ಡನ್ ಕಡಿಮೆ ಆಗ್ತದೆ. ನೆಕ್ಸ್ಟ್, ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್. ಚೆಕ್ ಲಿಸ್ಟ್ helps the organizers of the event to accomplish the whole process within given period. ಯಾವಾಗ ಚೆಕ್ ಲಿಸ್ಟ್ ಮಾಡಿರ್ತೀವಿ ಆಗ ಎಲ್ಲ ಟಾಸ್ಕ್ಸು ಮೇನ್ ಟಾಸ್ಕಲ್ಲಿ ಸಬ್ ಟಾಸ್ಕು ನೀಟಾಗಿ ಆರ್ಗನೈಸ್ ಆಗಿರುತ್ತೆ. ಆ ಸಬ್ ಟಾಸ್ಕು ಪ್ರತಿಯೊಬ್ಬರಿಗೂ ನಾವು ಡೆಲಿಗೇಟ್ ಮಾಡಿರ್ತೀವಿ. ಆವಾಗ ಏನಾಗುತ್ತೆ, ವಿತಿನ್ ದ ಟೈಮಲ್ಲಿ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಪರ್ಫಾರ್ಮ್ ಮಾಡ್ತಾರೆ. ಈವೆಂಟ್ ವಿಲ್ ಹ್ಯಾಪನ್ ವಿತಿನ್ ಎನಿ ಟೈಮ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ವಿಲ್ ಬಿ ವೆರಿ ಗುಡ್. ನೆಕ್ಸ್ಟ್ ಒನ್, ಕ್ರಿಯೇಟಿವಿಟಿ. Preparation of checklist is an art. It involves lot of creativity in preparing. ಸೊ ಚೆಕ್ ಲಿಸ್ಟ್ ಅಥವಾ ಪರಿಶೀಲನಾ ಕೈಪಿಡಿ ಅಂತ ಏನು ಕರಿತೀವಿ ಅದನ್ನು ಪ್ರಿಪೇರ್ ಮಾಡೋದು ಇದು ಕೂಡ ಒಂದು ಸೃಜನಾತ್ಮಕವಾಗಿರತಕ್ಕಂಥ ಒಂದು ಕೆಲಸ, ಆಯಿತಾ. ಕ್ರಿಯೇಟಿವಿಟಿ ಅದರಲ್ಲಿ ಇರ್ತದೆ. ಸೊ ಹೌ ಮಚ್ ಕ್ರಿಯೇಟಿವ್ಲಿ ವಿಲ್ ಪ್ರಿಪೇರ್ ಚೆಕ್ ಲಿಸ್ಟ್, ದಟ್ ಮಚ್ ಕ್ರಿಯೇಟಿವ್ಲಿ ದ ಈವೆಂಟ್ ವಿಲ್ ಕಮ್. ನೆಕ್ಸ್ಟ್, ಲಾಸ್ಟ್ ಒನ್ ಈಸ್ superior customer service. Customer come to event to get enjoyable experience. Timely and orderly completion of an event bring
ಎಕ್ಸಲೆನ್ಸ್ ಇನ್ ದ ಮೈಂಡ್ ಆಫ್ ಆಡಿಯನ್ಸ್. ಸೊ ಕಸ್ಟಮರ್ಸ್ ಬರ್ತಕ್ಕಂಥದ್ದು ಎಂಜಾಯ್ಮೆಂಟ್ ತೆಗೆದುಕೊಳ್ಳೋಣ ಈವೆಂಟಿಂದ, ಏನೋ ಒಂದು ಕಲಿತ್ಕೊಳ್ಳೋಣ ಅಂತ ಬರ್ತಾರೆ. ಯಾವಾಗ ನೀವು ಚೆಕ್ ಲಿಸ್ಟ್ನ ಪ್ರಿಪೇರ್ ಮಾಡ್ತೀರಿ ಅವಾಗ ಏನಾಗುತ್ತೆ, ಅದು ಆರ್ಗನೈಸ್ಡ್ ವೇರ್ ಇರುತ್ತೆ ಆ್ಯಂಡ್ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡುತ್ತೆ, ಎಫಿಷಿಯೆಂಟ್ ಆಗಿರುತ್ತೆ, ಈಸಿಯಾಗಿ ನಡೆಯುತ್ತೆ, ಎಫೆಕ್ಟಿವ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಕ್ರಿಯೇಟಿವಿಟಿ ಆಗಿರುತ್ತೆ. ಇವೆಲ್ಲ ಇದ್ದಾವೆ ಆ ಈವೆಂಟಲ್ಲಿ ಅಂತಂದ್ರೆ ಏನಾಗುತ್ತೆ, ಫೈನಲಿ ದ ಕಸ್ಟಮರ್ಸ್ ವಿಲ್ ಗೆಟ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ದಿಸ್ ಈಸ್ ದ advantages of preparing checklist. Dear friends, these and all about ಯೂನಿಟ್ 3 ಕಂಡಕ್ಟ್ ಆಫ್ ಅನ್ ಈವೆಂಟ್. ಒಂದು ಈವೆಂಟ್ನಲ್ಲಿ ಬರ್ತಕ್ಕಂತಹ ನಡಾವಳಿಗಳು ಅಂದರೆ ದ ಮ್ಯಾನರ್ ಆಫ್ ಕಂಡಕ್ಟಿಂಗ್ ಈವೆಂಟ್, ಅಂದರೆ ಒಂದು ಈವೆಂಟ್ನ ಕಂಡಕ್ಟ್ ಮಾಡ್ತಕ್ಕಂತಹ ರೀತಿಗಳು, ರೂಪರೇಷೆಗಳು ಅಂತ ನಾವು ಇದನ್ನ ಕರಿಬೋದು. ಇದಿಷ್ಟು ಈ ಒಂದು ಈವೆಂಟ್. ನೆಕ್ಸ್ಟ್ ಲೆಕ್ಚರ್ ಸೀರೀಸ್ 4ಅಲ್ಲಿ ಯೂನಿಟ್ 4 ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್. ಹ್ಯಾವ್ ಎ ಗ್ರೇಟ್ ಡೇ. ಜೈ ಹಿಂದ್.